ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ಹಾ ನಮಸ್ತೆ. ಎಲ್ರಿಗೂ 2 ದಿನದಲ್ಲಿ ಏನಾದ್ರು ಕಷ್ಟ ಅನಿಸ್ತಿದ್ಯಾ ಅಥವಾ ಪರವಾಗಿಲ್ಲ ಈ ಮೆಥಡ್ ಯೂಸ್ ಮಾಡ್ಬೋದು ಅಂತ ನಿಮ್ಗೆ ಅನಿಸ್ತಿದ್ಯಾ? ಮೆಥಡ್ ಯೂಸ್ ಮಾಡ್ಬೋದು ಮೇಡಮ್. ಸ್ವಲ್ಪ ಸಂಶಯಗಳಿದೆ. ಯಾಕಂತ ಹೇಳಿದ್ರೆ ಕೆಲವು ಬರೋ ಜಾತಕಗಳಲ್ಲಿ ಏನಾಗ್ತದೆ ಅಂದ್ರೆ ಅಗ್ನಿ ತತ್ವ ಇರುತ್ತೆ, ಜಲತತ್ವನೂ ಬರುತ್ತೆ ರಾಶಿ. ಜಾಯಿನ್ ಕಂಬೈನ್ ಮಾಡ್ಬೇಕಾದ್ರೆ ಹುಡುಗಂದು ಅಗ್ನಿ ತತ್ವ ಆಗಿ ಹುಡುಗಿದು ಜಲತತ್ವ ಆದಾಗ ಕಂಬೈನ್ ಮಾಡ್ಬೋದು ಅನ್ನೋ ಸಂಶಯ ಬರುತ್ತೆ. ಅಲ್ಲ, ನಿಮ್ಗೆ ನಿನ್ನೆ ಕ್ಲಿಯರ್ ಆಗಿ ಹೇಳಿದ್ನಲ್ಲ ಅದನ್ನ. ನೀವ್ ಯಾವಾಗ್ಲೂ ಲಗ್ನದಿಂದನೇ ಮ್ಯಾಚ್ ಮಾಡ್ಬೇಕು. ಮೈಂಡ್ ಏನಿದ್ರು ಕೂಡ ನಿಮ್ಗೆ ಅವ್ರ ಮೈಂಡ್ ಯಾವ ತರ ಥಾಟ್ ಮಾಡ್ತಾರೆ ಅನ್ನೋದನ್ನ ನೀವು ಯೋಚನೆ ಮಾಡೋದಕ್ಕೆ ಚಂದ್ರಂದು ಯೂಸ್ ಮಾಡಿ. ಒಂದು ವೇಳೆ ಲಗ್ನಗಳಲ್ಲಿ ನೀವು ಯಾರ್ದಾದ್ರೂ ಲಗ್ನ ಕೆಟ್ಟದಾಗಿತ್ತು ಅಂದಾಗ ಚಂದ್ರ ಲಗ್ನದಿಂದ ನೀವು ಮ್ಯಾಚ್ ಮಾಡೋದಕ್ ನೋಡಿ. ಆಗೇನಾದ್ರೂ ಚಂದ್ರ ಲಗ್ನ ಬಲವಾಗಿತ್ತು ಅಂದ್ರೆ ನೀವು ಚಂದ್ರ ಲಗ್ನದಿಂದನೇ ನೀವು ಈ ಲಗ್ನವನ್ನು ಜನ್ಮ ಲಗ್ನ ವರಂದು ಯೂಸ್ ಮಾಡ್ಬೋದು. ಅದ್ರ ಕನ್ಫ್ಯೂಸ್ ಮಾಡ್ಕೋಬೇಡಿ. ಯಾಕೆಂತಂದ್ರೆ ಒಂದು ನೀವು ತಿಳ್ಕೊಬೇಕು ಏನಂತ ಅಂದ್ರೆ, ಸಾಮಾನ್ಯವಾಗಿ ಈ ಮದುವೆ ಅನ್ನೋದು ಹೇಗಿರುತ್ತೆ ಅಂತಂದ್ರೆ ಎಲ್ಲಾ ರೀತಿಯಲ್ಲೂ ನಾವು ನೋಡಿದಾಗ ಕೊನೆಗೆ ಏನಾಗ್ಬಿಡುತ್ತೆ ನಮ್ಗೆ ಅಂತಂದ್ರೆ, ಈ ಮದುವೆ ಅನ್ನೋದು ವಿವಾಹ ಅನ್ನೋದು ಯಾವ ರೀತಿ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ, ಹಣೆ ಬರಹ ಇದು ಮೊದ್ಲೇ ಬರ್ದ್ಬಿಟ್ಟಿದೆ ಅಂತ ಹೀಗೆಲ್ಲ ನಾವು ಹೇಳುವಾಗ, ಮೊದ್ಲೇ ಹಣೆ ಬರ ಎಲ್ಲ ಬರ್ದ್ಬಿಟ್ಟಿತ್ತು ಅಂದ್ರೆ ಜ್ಯೋತಿಷ ಯಾಕ್ಬೇಕು, ಹೊಂದಾಣಿಕೆ ಯಾಕ್ಬೇಕು ಅಲ್ವಾ? ನೋಡಿ ಅವ್ರಿಗೆ ಇಷ್ಟ ಆಯ್ತು ಇವ್ರಿಗೆ ಇಷ್ಟ ಆಯ್ತು ಅಂದ್ರೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಡ್ಬೋದಲ್ವಾ? ಹೌದು. ಇಲ್ಲಿ ಜ್ಯೋತಿಷದ ಪಾತ್ರ ಏನು ಅನ್ನೋದು ನಮಗೆ ಮುಖ್ಯ ಇಲ್ಲಿ ಅಲ್ವಾ? ಅದಕ್ಕೆ ನಾವು ಅದನ್ನ ತಿಳ್ಕೊಳ್ಳೋದಿಕ್ಕೆ ಆದಷ್ಟು ಪ್ರಯತ್ನ ಮಾಡ್ಬೇಕು. ಮ್ಯಾಚ್ ಅನ್ನೋದು ನಾವು ಆದಷ್ಟು ದೇವರೇ ನಮಗೆ ಮ್ಯಾಚ್ ಅನ್ನು ಕೊಟ್ಟಿರೋದು. ಹಣೆ ಬರಹವನ್ನು ಬರೆದಿರೋದು ಕೂಡ ಅವನೇ. ಈ ಜ್ಯೋತಿಷ್ಯದಲ್ಲಿ ಮ್ಯಾಚ್ ಮಾಡ್ಕೊಂಡು ಏನಾದ್ರು ಇತ್ತು ಅಂದ್ರೆ ಪರಿಹಾರ ಮಾಡ್ಕೊಳ್ಳಿ ಅಂತ ಕೊಟ್ಟಿರೋದೂನು ಭಗವಂತನೇ. ಎಲ್ಲಾನು ಅವ್ನು ಕೊಟ್ಟಾಗ ಎಲ್ಲಿ ಅಗತ್ಯ ಇರುತ್ತೋ ಅಲ್ಲಿ ನಾವು ಇದನ್ನ ಉಪಯೋಗ ಮಾಡ್ಕೊಳ್ಳೋದು ನಮ್ಗೆ ಒಳ್ಳೇದು ಅಂತ ನನ್ಗನ್ಸುತ್ತೆ. ಅಂದ್ರೆ ನೀವ್ ಏನ್ ಮಾಡಿ ಅಂತಂದ್ರೆ, ನಾನು ಇಲ್ಲಿ ತುಂಬಾ ಜನ ಎಷ್ಟೊಂದು ವಿದ್ಯೆಗಳನ್ನ ಕಲ್ತಿರೋರು ಕೂತ್ಕೊಂಡಿದ್ದೀರಾ, ಆದ್ರೆ ಕಲಿಯೋರು ಇದ್ದೀರಾ. ಆದ್ರೆ ಒಂದು ಏನಂತಂದ್ರೆ, ನಾವು ಯಾವಾಗ್ಲೂ ಕೂಡ ಒಂದೇ ತರನಾದಂತ ಮೆಥಡ್ ಅನ್ನ ಯೂಸ್ ಮಾಡ್ಬಾರ್ದು. ಯಾಕೆಂದ್ರೆ ಹಿಂದಿನ ಕಾಲದ ಪರಿಸ್ಥಿತಿ ಹೇಗಿತ್ತು, ಆವಾಗ ನಮ್ಗೆ ಇದೆಲ್ಲವನ್ನು ಕೂಡ ಹೇಳಿದ್ರು ಕೂಡ ಏನಾಗ್ತಿತ್ತು, ಹೆಣ್ಮಕ್ಳು ದುಡಿತಾನೆ ಇರ್ಲಿಲ್ಲ ಆಗ. ಹೌದು. ಆಗಿರೋದ್ರಿಂದ ನಾವು ಹಿಂದಿನ ಕಾಲದ ಎಲ್ಲಾ ಮೆಥಡ್ ತಂದು ಈ ಕಾಲಕ್ಕೆ ಅಪ್ಲೈ ಮಾಡಕ್ಕಾಗಲ್ಲ. ಯಾಕೆಂದ್ರೆ ಈಗ ಹೆಣ್ಮಕ್ಳು ಗಂಡ್ ಮಕ್ಳಿಗಿಂತನೂ ಕೂಡ ಎಲ್ಲವನ್ನು ಸಾಧನೆ ಮಾಡೋದ್ರಲ್ಲಿ ಎತ್ತಿದ ಕೈ ಆಗ್ಬಿಟ್ಟಿದ್ದಾರೆ. ಆಗ ನಾವೇನ್ ಮಾಡ್ಬೇಕು, ಸ್ವಲ್ಪ ನೋಡ್ಬೇಕಾಗ್ ಬರುತ್ತೆ ಯಾವ ರೀತಿಯಲ್ಲಿ ನಾವು ಹುಡುಗನ್ಗೆ. ಈಗ ನಮ್ಗೆ ಹುಡುಗರದ್ ಹೆಂಗಾಗೋಗಿದೆ ಅಂತಂದ್ರೆ, ಇವತ್ತು ಈಗಷ್ಟೇ ಜಸ್ಟ್ ಒಂದು ಟ್ವಿನ್ಸ್ ಜಾತಕನ ನೋಡ್ದೆ. ಅಲ್ಲಿ ನೋಡುವಾಗ ನಮ್ಗೆ ಹೆಂಗಾಗುತ್ತೆ ನೋಡಿ, ಮಕ್ಕಳದು ಹೇಗಿರುತ್ತೆ ಅಂತಂದ್ರೆ ಜಾತಕಗಳು, ಈ ಚಿಕ್ಕ ವಯಸ್ಸಿನಲ್ಲೇ ನೋಡಿ PUC ಓದುವಂತ ಹುಡುಕ, ಅದ್ರಲ್ಲಿ ಟ್ವಿನ್ಸ್ ಅಲ್ಲಿ ಗಂಡು ಹೆಣ್ಣು ಇಬ್ಬರಲ್ಲೂ ಕೂಡ ಎಷ್ಟೊಂದು ಕ್ಯಾರೆಕ್ಟರ್ ಡಿಫ್ರೆನ್ಸ್ ಆಗಿರುತ್ತೆ ಅನ್ನೋದು ನಾವ್ ಇಲ್ಲಿ ನೋಡ್ಬೇಕು. 2 ಗಂಡ್ ಮಕ್ಳು ಟ್ವಿನ್ಸ್ ಆಗಿದ್ರೆ, ಹೆಣ್ಮಕ್ಳೇ ಟ್ವಿನ್ಸ್ ಆಗಿದ್ರೆ, ಒಂದು ಗಂಡು ಹೆಣ್ಣು ಟ್ವಿನ್ಸ್ ಆಗಿದ್ರು ಕೂಡ ಪ್ರತಿಯೊಂದು ವಿಷಯದಲ್ಲೂ ಕೂಡ ಏನಾಗುತ್ತೆ ನಮ್ಗೆ ಡಿಫ್ರೆನ್ಸ್ ಕಾಣುತ್ತೆ. ಮತ್ತೆ ಒಂದೊಂದು ರೇರು ಇಬ್ರು ಒಂದೇ ತರ ಟ್ವಿನ್ಸ್ ಆಗಿ ಒಂಚೂರು ಹೆಚ್ಚು ಕಡಿಮೆ ಇಲ್ದಂಗೆ ಹುಟ್ಟೋದು ರೇರ್ ಕೇಸ್. ಇತ್ತೀಚಿನ ದಿನಗಳಲ್ಲಿ ವ್ಯತ್ಯಾಸಗಳನ್ನ ನೀಟಾಗಿ ಕಾಣ್ಬೋದು ನಾವು. ಆ ತರ ಹುಟ್ಟತಾ ಇದ್ದಾರೆ. PUCಗೇನೆ ಇವರು ಏನು ಸಿಗರೇಟ್ ಸೇದೋದು, ಮತ್ತೆ ಕುಡಿಯೋದು, ಮತ್ತೆ ಇದು ಆಚೆ ಕಡೆ ರಾತ್ರಿ 11-12 ಗಂಟೆ ಆದ್ರೂ ಇಡೋ ಅಂತದ್ದು, ಅದು ಡಾಕ್ಟರ್ ಮಗ, ಗೊತ್ತಾಯ್ತಾ? ಅದ್ರ ಜೊತೆಗೆ ಇನ್ನೊಂದ್ ಏನಂತಂದ್ರೆ, ಈ ಹುಡುಗಿರು ಹುಚ್ಚು. PUCಲಿ ಅವನು ವೆಟರ್ನರಿ ಡಾಕ್ಟರ್ ಆಗ್ಬೇಕು ಅಥವಾ ಇನ್ಯಾವುದೋ ಡಾಕ್ಟರ್ ಆಗ್ಬೇಕಂತ ಇರುವಂತ ಮಗು ಈ ತರ ಎಲ್ಲ ಅಭ್ಯಾಸಗಳಿದ್ರೆ ಯಾವ ರೀತಿ ಆಗುತ್ತೆ ಅಲ್ವಾ? ಅದು ಟ್ವಿನ್ಸ್ ಅಲ್ಲಿ. ಆದ್ರೆ ಇನ್ನೊಂದು ಹುಡುಗಿನು PU ಓದ್ತಿದ್ದಾಳೆ, ಅವಳು ಡಾಕ್ಟರ್ ಮಾಡ್ಬೇಕು, ಅವಳ ಪಾಡಿಗೆ ಅವಳು ನೀಟಾಗಿ ಓದ್ಕೊಳ್ತಿದ್ದಾಳೆ. ಅದಕ್ಕೆ ಈ ಜಾತಕಗಳು ನೋಡಿ, ಒಂದೇ ಟ್ವಿನ್ಸ್ ಒಂದೇ ಸಮಯದಲ್ಲಿ ಈ ಮಕ್ಕಳಿಗೆ 2 ನಿಮಿಷ ಹೆಚ್ಚು ಕಡಿಮೆ ಅಷ್ಟೇ. ಎಷ್ಟೋ ಜನರು ಹುಟ್ಟಿರ್ತಾರೆ. ಅದ್ರಲ್ಲಿ ಹೇಗ್ ವ್ಯತ್ಯಾಸ ಆಗುತ್ತೆ ಅದನ್ನು ನಾವು ಕಂಡಿಡ್ಕೋಬೇಕಾದ್ರೆ ಬಹಳ ಸರ್ಕಸ್ ಮಾಡ್ಬೇಕಾಗಿದೆ. ಹಳೆ ಕಾಲದಲ್ಲಿ ಈ ತರ
ಇರ್ಲಿಲ್ಲ. ಇರ್ಲಿಲ್ಲ ಈ ವ್ಯತ್ಯಾಸ ಯಾಕೆ ಅನ್ನೋದು ಅದು ಬೇರೆ ದಿನ ಯಾವಾಗ್ಲಾದ್ರೂ ಹಾಗೆ ನೋಡೋಣ. ಈಗ ಆಯ್ತು ಈ ಮೆಥಡ್ ನಿಮ್ಗೆ ಇಷ್ಟ ಆಗ್ತಿದೆ ಅನ್ಕೊಳ್ತೀನಿ. ಮತ್ತೆ ಇನ್ನೊಂದು ಮುಖ್ಯವಾಗಿ ವಿಷಯ ಏನಂತಂದ್ರೆ ನಾವು ನೋಡ್ಬೇಕಾಗಿರೋದು ಇದರಲ್ಲಿ ಫಸ್ಟ್ನೇದು ಏನಂದ್ರೆ ಇವಾಗ ಇವತ್ತಿನ ದಿನ ನಿನ್ನೆ ಎಲ್ಲ 5ನೇ ಭಾವವನ್ನ ಸಂಪೂರ್ಣವಾಗಿ ನಾವ್ ಏನ್ ಮಾಡಿದ್ವಿ, ವಿಚಾರವನ್ನ ಮಾಡಿದ್ವಿ. ವಿಚಾರ ಮಾಡಿ. 5ನೇ ಹೌದು ಭಾವ ಬಹಳ ಮುಖ್ಯ ಅಂತ ನಮಗ್ ಗೊತ್ತಾಯ್ತು. ಇಲ್ಲಿ ಇಂಪಾರ್ಟೆಂಟ್ ಆಗಿ ನಾವ್ ಏನ್ ಮಾಡ್ಬೇಕಂತಂದ್ರೆ ಯಾವಾಗ್ಲೂ ಅಷ್ಟೇ ನಾವು 5ನೇ ಭಾವ ಕೇಂದ್ರ ತ್ರಿಕೋನಗಳಂತ ಏನಿರುತ್ತೆ ಅದನ್ನ ನಾವು ಆದಷ್ಟು ಕೂಡ ಇದ್ ಮಾಡ್ಬೇಕು. ಒಂದ್ ನಿಮಿಷ. ಕೇಂದ್ರ ತ್ರಿಕೋನಗಳನ್ನ ಫಸ್ಟ್ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಜನ್ಮ ಲಗ್ನ ಮತ್ತೆ ಇದು ಅದೃಷ್ಟ ಅಂತ ನಾವ್ ಏನ್ ಹೇಳ್ತೀವಿ ಅದು ಬರೀ ಅದೃಷ್ಟ ಭಾವ ಅಲ್ಲ, ಅಥವಾ ಯಾವ್ದೋ ಪ್ರೇಮ ವಿವಾಹದ ಭಾವ ಅನ್ಕೊಂಡ್ರೆ ಸಂಪೂರ್ಣವಾಗಿ ಅದು ಅಲ್ಲ, ಅಥವಾ ಅದು ಗ್ಯಾಮ್ಲಿಂಗು ಈಗ ತಾನೇ ನಾ ಹೇಳಿದೆ ನೋಡಿ, ಒಂದು ಹುಡುಗ ಹೀಗೆ ಹೌದು PUC-ನಲ್ಲಿ ಇಷ್ಟೆಲ್ಲ ಅಭ್ಯಾಸ, ಇದು ಎಲ್ಲವೂ ಕೂಡ ನಮ್ಗೆ ಈ 5ನೇ ಭಾವದ ಮೇಲೆನೆ ಡಿಪೆಂಡ್ ಆಗುತ್ತೆ. ಅವರ ಒಂದು ಪರಿಣಾಮ ಬೀರುತ್ತೆ. ಹ್ಯಾಬಿಟ್ಗಳು ಹೇಗಿರುತ್ತೆ ಅನ್ನೋದನ್ನ ಅದೇನ್ ಮಾಡುತ್ತೆ, ಡಿಪೆಂಡ್ ಮಾಡುತ್ತೆ ಅನ್ನೋದು ನಾವಿಲ್ಲಿ ಮುಖ್ಯವಾಗಿ ನೋಡ್ಕೋಬೇಕು. ಇದಾದ್ಮೇಲೆ ನಾವು ಇನ್ಯಾವ ಭಾವ ನೋಡ್ಬೇಕು, 9ನೇ ಭಾವ ಸೌಭಾಗ್ಯ ಭಾವ ಅದನ್ನು ಕೂಡ ನಾನು ನಿಮ್ಗೆ ಹೇಳಿದ್ದೀನಿ. 9ನೇ ಭಾವವು ಕೂಡ ನಮ್ಗೆ ಯಾವ ರೀತಿಯಾಗಿರುತ್ತೆ ಅಂತಂದ್ರೆ ಪ್ರಥಮವಾಗಿ ನಮ್ಗೆ ಭಾಗ್ಯ ಕೊಡೋದು. ಯಾವಾಗ ನಮ್ಗೆ ಅದು ಭಾಗ್ಯವನ್ನು ಕೊಡುತ್ತೆ ಅನ್ನೋದಕ್ಕೆ ಯೋಚನೆ ಮಾಡುವಾಗ ಮ್ಯಾರೇಜ್ ಆದ್ಮೇಲೆ ಈ ವ್ಯಕ್ತಿಯು ಯಾವ ರೀತಿಯಾದಂತ ಭಾವವನ್ನ ನಾವು ನೋಡ್ತೀವಿ ಅನ್ನೋದನ್ನ 9ನೇ ಭಾವದಿಂದ ನಾವು ಹುಡುಗ ಹುಡುಗಿ 9ನೇ ಭಾವವನ್ನ ಮ್ಯಾಚ್ ಮಾಡ್ಬೇಕು. ಈ 9ನೇ ಭಾವ ಎಷ್ಟು ಮುಖ್ಯ ಅಂತಂದ್ರೆ ಅವನು ತನ್ನ ಕರ್ತವ್ಯವನ್ನ ಮಾಡ್ತಾನ, ಅಥವಾ ಆಕೆ ತನ್ನ ಸಂಸಾರದ ಕರ್ತವ್ಯಗಳನ್ನ ಅವಳು ಹ್ಯಾಂಡಲ್ ಮಾಡಕ್ ಆಗುತ್ತಾ, ಅಥವಾ ಅವಳು ಮನೆಗೆ ಹೋದ ತಕ್ಷಣ ಮದುವೆ ಆದ ತಕ್ಷಣ ಯಾವುದೇ ರೀತಿಯಾದಂತ ಅನಾಹುತಗಳಲ್ಲಿ ನಡೆಯುತ್ತಾ ಇಲ್ವಾ, ಅಥವಾ ಅದೃಷ್ಟ ಅನ್ನೋದು ಆ ಮನೆಗೆ ಬರುತ್ತಾ ಅಥವಾ ಅವಳಗ್ ಬರುತ್ತಾ, ಅಥವಾ ದುರಾದೃಷ್ಟ ಅನ್ನೋದು ಅವಳಿಗೆ ಬರುತ್ತಾ, ಇಲ್ಲ ಆ ಮನೆಯವ್ರಿಗೆ ಅದೃಷ್ಟ ಬಂದು ಇವಳಗ್ ದುರಾದೃಷ್ಟ, ಇವಳಗ್ ಅದೃಷ್ಟ ಬಂದು ಆ ಮನೆಯವ್ರಿಗೆ ದುರಾದೃಷ್ಟ. ನೋಡಿ ಈ ತರ ಎಷ್ಟೊಂದು ವಿಷಯಗಳು ಇದೆ ನಮ್ಗೆ ವಿವಾಹದಲ್ಲಿ ನಾವು ಯೋಚನೆ ಮಾಡುವಾಗ. ಒಂದು ಪ್ರಶ್ನೆ ಬಂದ್ಬಿಟ್ಟು ನಮಗೆ, ಈ ವ್ಯಕ್ತಿಗಳಿಗೆ ವಿವಾಹ ಮಾಡಬಹುದಾ ಬೇಡವಾ ಅನ್ನೋದು ಒಂದಾದ್ರೆ, ಮತ್ತೆ ಇನ್ನೊಂದು ಅಂಶಗಳು ಏನ್ ನಮ್ಗೆ ಕಾಣ್ತವೆ ಅಂತಂದ್ರೆ ಮದುವೆ ಆದ್ಮೇಲೆ ಹೇಗಿರ್ತಾರೆ ಅನ್ನೋ ಪ್ರಶ್ನೆನೂ ಬರುತ್ತೆ. ಆ ಪ್ರಶ್ನೆಗಳಿಗೆ ಉತ್ತರವಾಗಿ ನಾವು 9ನೇ ಭಾವವನ್ನ ನಾವೇನ್ ಮಾಡ್ಬೇಕು, ಆದಷ್ಟು ಕೂಡ 9ನೇ ಭಾವವನ್ನ ನಾವು ಪರಿಶೀಲನೆ ಮಾಡ್ಬೇಕಾಗಿ ಬರುತ್ತೆ. 9ನೇ ಭಾವನ ಹೇಗ್ ಪರಿಶೀಲನೆ ಮಾಡ್ಬೇಕು ಅಂತಾರೆ, ಯಾವ ರೀತಿ ಮಾಡೋದು ಅಂತ ನಿಮ್ಗೆ ಪ್ರಶ್ನೆ ಇರುತ್ತೆ. ಏನು ಅಲ್ಲ, ಅದು ಪರಿಶೀಲನೆ ಅಂದ್ರೆ 9ನೇ ಮನೆಯಲ್ಲಿ ಶುಭ ಗ್ರಹಗಳಿರ್ಬೇಕು, ಮತ್ತೆ 9ನೇ ಮನೆಯ ಅಧಿಪತಿ ಶುಭ ಗ್ರಹಗಳಲ್ಲಿ ಜೊತೆಯಲ್ಲಿರ್ಬೇಕು, ಇಲ್ಲ ಶುಭ ಭಾವದಲ್ಲಿರ್ಬೇಕು ಅನ್ನೋದನ್ನ ಇದು ಹೇಳುತ್ತೆ. ಅದರಲ್ಲಿ ಪಾಪಕತ್ತರಿ ಯೋಗ ಇರಬಾರ್ದು, ಅಂದ್ರೆ ಆ 9ನೇ ಮನೆಗೆ ಹಿಂದೆ ಮತ್ತೆ ಮುಂದೆ ಈ ಅಶುಭ ಗ್ರಹಗಳಿರ್ಬಾರ್ದು. ಅಂದ್ರೆ ಸೂರ್ಯ ಅಥವಾ ಶನಿ, ರಾಹು, ಕೇತು, ಕುಜ ಇವ್ರುಗಳು ಆ ಕಡೆ ಈ ಕಡೆ ಇರಬಾರ್ದು. ಅದೇ ರೀತಿಯಾಗಿ 9ನೇ ಮನೆಯ ಅಧಿಪತಿ ರಾಹು ಕೇತು ಒಂದು ಸಂಬಂಧದಲ್ಲಿರಬಾರ್ದು, ಅಥವಾ 9ನೇ ಮನೆಯ ಅಧಿಪತಿಗೆ ಪಾಪಕತ್ರಿ ಯೋಗ ಇರಬಾರ್ದು. ಅದು ತಾನೆಲ್ಲಿದೆ ಅಲ್ಲಿ ಪಾಪಕತ್ರಿ ಯೋಗ ಅನ್ನೋದು ಇರಬಾರ್ದು. ಈ ವಿಷಯನ ಅದು ಹೇಳ್ಕೊಂಡ್ ಬರುತ್ತೆ. ಈ ರೀತಿಯಾಗಿ ಹುಡುಗಂದ್ರಲ್ಲೂ ಚೆಕ್ ಮಾಡ್ಬೇಕು ನೀವು, ಹುಡುಗಿದ್ರಲ್ಲೂ ಚೆಕ್ ಮಾಡ್ಬೇಕು. 1/9 ಹುಡುಗನ ಜಾತಕದಲ್ಲಿ ಶುದ್ಧವಾಗಿತ್ತು ಅಂದ್ರೆ ಖಂಡಿತವಾಗ್ಲೂ ಅರ್ಧ ಒಂದು ಆ ಹುಡುಗ ಮತ್ತೆ ಹುಡುಗರ ಜಾತಕದಲ್ಲಿ ಅರ್ಧ ಸಮಸ್ಯೆಗಳು ಅವರಿಗೆ ಪರಿಹಾರ ಆಗೋಯ್ತು ಅಂತ. ಪೂರ್ಣ ಪ್ರಮಾಣವಾಗಿ ಯಾರು ಕೂಡ ಜೀವನದಲ್ಲಿ ಸಂತೋಷ ಮತ್ತೆ ಸುಖವನ್ನ ಅಥವಾ ಯಾವುದೇ ರೀತಿ ಸಮಸ್ಯೆ ಇಲ್ಲದೆ ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತ ಈಗಾಗ್ಲೇ ನಿಮ್ಗೂ ತಿಳಿದಿದೆ, ನನ್ಗೂ ತಿಳಿದಿದೆ. ಹಾಗಾಗಿ ಏನ್ ಮಾಡೋದು ಅಂತಂದ್ರೆ ಈ 1/9 ನಾವು ಈ ಎಲ್ಲ ಒಂದು ಹಂತದಲ್ಲಿ ನಾವು ಇದೊಂದು ರೂಲ್ಸ್ ಅನ್ನ ನಾವು ಸೇರ್ಸ್ಕೋಬೇಕು. ಈ 1/9 ಅನ್ನುವಾಗ ನಾವು ಇಲ್ಲಿ ಗುರುಗ್ರಹದ ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ಇಲ್ಲಿ ಕೊಡ್ಬೇಕಾಗಿ ಬರುತ್ತೆ. ಹುಡುಗನ ಜಾತಕದಲ್ಲಿ ಮತ್ತೆ ಹುಡುಗಿಯ ಜಾತಕದಲ್ಲಿ ನೀವು ಈ ಜನರು ನೀವು ಮ್ಯಾಚ್ ಮಾಡ್ತಿದ್ದೀರಲ್ಲ, ಅದು ಖಂಡಿತವಾಗ್ಲೂ ಕೂಡ ಸರಿಯಾಗಿದೆಯಾ ಇಲ್ವಾ. ಅಕಸ್ಮಾತ್ ಏನೋ ನಾವು ಅಪ್ಪಿತಪ್ಪಿ ಮ್ಯಾಚ್ ಮಾಡ್ಬಿಟ್ವಿ ಅಂತದ್ರಲ್ಲಿ ಇವ್ರಿಗೆ ಯಾವುದೇ ಒಂದು ತೊಂದರೆ ಬಂದ್ರು ನಿಭಾಯಿಸ್ಕೊಂಡು ಹೋಗ್ಬಿಟ್ರೆ ನಾವು ಮ್ಯಾಚ್ ಮಾಡಿ ಕೊಟ್ಟಿದ್ದಕ್ಕೂ ಕೂಡ ಸಾರ್ಥಕ ಆಗುತ್ತೆ ಅಂತ ನೀವು ತಿಳ್ಕೊಂಡು ಕ್ರಾಸ್ ಚೆಕ್ ಮಾಡ್ಬೇಕಾದ್ರೆ ಒಂದು ಮೆಥಡ್ ಇದೆ. ಆ ಮೆಥಡ್ ಏನಂದ್ರೆ, ಗುರುಗ್ರಹ ಹುಡುಗ ಮತ್ತೆ ಹುಡುಗಿಯ ಜಾತಕವನ್ನು ಇಡಿದಾಗ
ಫಸ್ಟ್ ಒಂದು ಆಂಗಲ್ ನಲ್ಲಿ ನೀವು ನೋಡ್ಬೇಕಾಗಿರೋದು ಗುರು ಗ್ರಹ ಇವರಿಬ್ಬರಿಗೂ ಕೂಡ 1/5 ನಲ್ಲಿ ಲಿಂಕ್ ಆಗ್ಬೇಕು ಅಂತ. ಈಗ ಅದನ್ನ ಹೇಗೆ ತಿಳ್ಕೊಳ್ಳೋದು ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಈಗ ನಾನು ಇದರಲ್ಲಿ ಚಾರ್ಟ್ ಅದೆಲ್ಲ ಹಾಕ್ತಾ ಇಲ್ಲ. ಯಾಕೆ ಅಂತಂದ್ರೆ ನಾನು ಬಾಯಿನಲ್ಲೇ ನಿಮ್ಗೆ ಅರ್ಥ ಮಾಡಿಸ್ಬೋದು ಅಂತ ಒಂದು ಉದ್ದೇಶ. ಎರಡನೇದು ಟೈಮ್ ಸೇವ್ ಆಗುತ್ತೆ. ನಿಮ್ಗೆ ಆ ಚಾರ್ಟ್ಗಳನ್ನ ಹಾಕೊಂಡು ಕುತ್ಕೊಂಡ್ರೆ ನಾನು ಅದು ಅರ್ಧ ವಿಷಯ ಕೂಡ ನಾನು ಹೇಳಕ್ಕಾಗಲ್ಲ. ಹಾಗಾಗಿ ನಿಮ್ಗೆ ಆದಷ್ಟು ಸಿಂಪಲ್ ವೇನಲ್ಲೇ ಬಾಯಿನಲ್ಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಚಾರ್ಟ್ ಅಂತ ತಗೊಳ್ಳಿ. ಕುಂಡಲಿ ಅಂತ ತಗೊಂಡಾಗ ಹುಡುಗಂದು ಮೇಷ ಲಗ್ನ ಆಗಿರುತ್ತೆ ಅನ್ಕೊಳ್ಳೋಣ. ಹುಡುಗಿದು ಇದು ತಗೊಳ್ಳೋಣ. ಸಾರಿ, ಹುಡುಗಂದು ಮೇಷ ಲಗ್ನ ಆಗಿತ್ತು, ಹುಡುಗಿದು ವೃಷಭ ಲಗ್ನ ಆಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಈ ವೃಷಭ ಲಗ್ನ ಆಗಿದ್ದಾಗ ಮೇಷ ಲಗ್ನದ ಹುಡುಗನಿಗೆ ಗುರು ಬಂದ್ಬಿಟ್ಟು ಧನುಸ್ಸು ರಾಶಿಯಲ್ಲಿ ಕುತ್ಕೊಂಡಿರುತ್ತೆ. ವೃಷಭ ಲಗ್ನದ ಹುಡುಗಿಗೆ ಗುರು ಬಂದು ಮೇಷ ರಾಶಿಯಲ್ಲಿ ಕುತ್ಕೊಂಡಿರುತ್ತೆ. ಈಗ ನೀವು ಅಲ್ಲಿ ಅರ್ಥ ಏನ್ ಮಾಡ್ಕೋಬೇಕು? 159 ಕನೆಕ್ಷನ್ ಆಯ್ತಲ್ವಾ? ಅಲ್ಲಿ ಮೇಷ ರಾಶಿಯಲ್ಲಿ ಇರುವಂತ ಹುಡುಗಿಯ ಗುರು ಹುಡುಗನ ಧನುರ್ ರಾಶಿಯಲ್ಲಿರುವಂತ ಹುಡುಗನ ಗುರುಗೆ ಯಾವ ಕಾಂಬಿನೇಷನ್ ಅಲ್ಲಿ ಬಂದ? 1 ಮತ್ತು 5 ಮತ್ತೆ 9. 5 ಮತ್ತು 9ರಲ್ಲಿ ಕನೆಕ್ಷನ್ ಬಂದಿತ್ತು ಅಂದ್ರೆ ಇವರು ಏನೇ ಕಷ್ಟ ಆದ್ರೂ ಪರವಾಗಿಲ್ಲ, ಇದನ್ನ ನಿಭಾಯಿಸ್ಕೊಂಡು ಬದುಕೋದಕ್ಕೆ ಗುರು ಗ್ರಹ ಅವರಿಗೆ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ನಾವು ಮ್ಯಾಚ್ ಮಾಡಬಹುದು ಅನ್ನೋದು ಒಂದು ಅಂಶವನ್ನ ನೀವು ಸೈಡ್ ಅಲ್ಲಿ ಇಟ್ಕೊಳ್ಳಿ. ಇದೇ ರೀತಿ ನೀವು ಇನ್ನೊಂದು ಯಾವ ರೀತಿ ನೋಡ್ಬೋದು ಅಂತಂದ್ರೆ ಟ್ರಯಾಂಗಲ್ ಲಗ್ನ ಹುಡುಗನ 159 ಅಂತ ಏನಿದೆ ಅದರಲ್ಲಿ ಏನಾದ್ರು ಹುಡುಗಿಯ ಗುರು ಅವನ ಗುರು ಇಬ್ಬರಲ್ಲಿ ಯಾರಾದ್ರೂ ಒಬ್ಬರ ಚಾರ್ಟ್ ಅಲ್ಲಿ ಇವರಿಬ್ಬರ ಗುರು 1, 5, 9 ಈ ಭಾವಗಳಲ್ಲಿ ಕನೆಕ್ಟ್ ಆಗ್ಬೇಕು. ಅದೇ ನಿಮ್ಗೆ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಹೇಳಿ ಸರ್. ಮೇಡಮ್, ಇಲ್ಲಿ ವೃಷಭ ಲಗ್ನಕ್ಕೆ ಮೇಷದಲ್ಲಿ ಗುರು ಇದ್ರೆ 12 ಆಗುತ್ತಲ್ಲ ಮೇಡಮ್ ಹುಡುಗಿಗೆ? ಸಿಂಹ 12 ಲಗ್ನ ಆದ್ರೆ ಆಗೋದಿಲ್ಲ. 1/5. ಆಗಲ್ಲ ತಿಳ್ಕೊಳ್ಳೋದು ನೀವು. 12ನೇ ಮನೆ ಹೇಳಿ ಸರ್, ಯಾರು ಮಧ್ಯೆ ಮಾತಾಡಿದ್ರೆ? ತ್ರಿಕೋನ 1/9 ಕರೆಕ್ಟ್ ಆಗಿ ಬರುತ್ತೆ ಮೇಡಮ್. ಅದೇ ಅವ್ರಿಗೆ ಸ್ವಲ್ಪ ಅರ್ಥ ಆಗಿಲ್ಲ, ಅದಕ್ಕೆ ಎಕ್ಸ್ಪ್ಲೇನ್ ಮಾಡ್ತೀನಿ. ವೃಷಭ ಲಗ್ನಕ್ಕೆ 12ನೇ ಮನೇಲಿ ಇರ್ಲಿ ಗುರು, ಅದು ನಮ್ಗೆ ಅದು ಬೇಕಾಗಿಲ್ಲ. ನಮಗೇನಾಗುತ್ತೆ, ಹುಡುಗನ ಒಂದು ಗುರು ಎಲ್ಲಿದೆ? ಧನುಸ್ಸಿನಲ್ಲಿ. ಈಗ ಧನುಸ್ಸಿಂದ ನೀವು ಕೌಂಟ್ ಮಾಡಿದ್ರೆ ಎಷ್ಟನೇ ಮನೇಲಿ ಗುರು ಇದ್ದಾನೆ ಮೇಷದಲ್ಲಿ? ಮೇಷ 5 ಬರುತ್ತೆ. ಇಬ್ಬರು ಚಾರ್ಟ್ ಅನ್ನ ಒಂದರ ಮೇಲೆ ಒಂದು ಇಟ್ಟಾಗ ನೀವು ಈ ರೀತಿ ಏಕ ಒಂದು ಟ್ರಯಾಂಗಲ್ ಅಲ್ಲಿ ಅದನ್ನ ನೋಡ್ಬೇಕು. ಈಗ ಅರ್ಥ ಆಯ್ತು ಅನ್ಸುತ್ತೆ ನಿಮ್ಗೆ. ಇದೊಂದಾಯ್ತು. ಇನ್ನೊಂದೇನಂತಂದ್ರೆ ಎರಡನೇ ಮೆಥಡ್, ಗುರು ಯಾವ ರೀತಿ ಇರ್ಬೇಕು ಅಂತ ತಗೊಂಡಾಗ ಹುಡುಗನ ಲಗ್ನ ಈಗ ನಾವು ಮಿಥುನ ಲಗ್ನ ಅಂತ ಇಟ್ಕೊಳ್ಳೋಣ. ಗುರು ಅಲ್ಲಿ ಲಗ್ನದಲ್ಲಿ ಮಿಥುನ ಲಗ್ನದಲ್ಲೇ ಇದ್ದಾನೆ ಅಂತ ತಿಳ್ಕೊಳ್ಳೋಣ. ಅಂದ್ರೆ ನೀವು ಮ್ಯಾಚ್ ಮಾಡ್ಕೊಳ್ಳುವಾಗ ಯಾವ್ದೇ ಲಗ್ನಕ್ಕೆ ಟ್ರಯಾಂಗಲ್ ನ ಹೇಗ್ ಮಾಡ್ಕೋಬೇಕು ಅನ್ನೋದನ್ನ ನಿಮ್ಗೆ ಐಡಿಯಾ ಕೊಡ್ತಾ ಇದೀನಿ. ಹುಡುಗನ ಲಗ್ನ ಮಿಥುನ ಆಗಿಟ್ಕೊಂಡು ಅಲ್ಲಿ ಗುರು ಇದ್ದಾನೆ. ಆ ಮಿಥುನದಿಂದ ಶುಕ್ರನ ಮನೆ 5ನೇ ಮನೆ ಆಗುತ್ತೆ. ಹಾಗೆ ಕುಂಭ ಬಂದು 9ನೇ ಮನೆ ಆಗುತ್ತೆ. ಈಗ 9ನೇ ಮನೆ ಅನ್ನೋದು ಏನಿದೆ, ಹುಡುಗನ ಲಗ್ನ ಆಗೋಯ್ತು ಅಂತ ತಿಳ್ಕೊಳ್ಳೋಣ ನಾವು. ಯಾವುದು? ಕುಂಭ 9 ಅಂದ್ರೆ ಮಿಥುನ ಲಗ್ನದ ಹುಡುಗನಿಗೆ ಹುಡುಗಿಯ ಲಗ್ನ ಕುಂಭ ಲಗ್ನ ಆಗಿತ್ತು ಅಂತ ಸಪೋಸ್ ನಾವು ತಿಳ್ಕೊಂಡ್ರೆ, ಎಕ್ಸಾಂಪಲ್ ಹೇಳ್ತಿದೀನಿ. ಅಲ್ಲಿ ಏನಾದ್ರು ಕುಂಭದಲ್ಲಿ ಗುರು ಹುಡುಗನಿಗಿತ್ತು ಅಂದ್ರೆ, ಕುಂಭ ಲಗ್ನವಾಗಿ ಕುಂಭದಲ್ಲೇ ಗುರು ಇತ್ತು ಅಂದ್ರೆ, ಅವನ ಲಗ್ನ ಮತ್ತು ಇವಳ ಲಗ್ನದ ತ್ರಿಕೋಣದಲ್ಲಿ ಇಬ್ಬರ ಗುರುವಿನ ಒಂದು ಸಂಯೋಜನೆ ಅನ್ನೋದು ಏನಾದ್ರು ಇತ್ತು ಅಂದ್ರೆ ಆ ಜಾತಕಕ್ಕೆ ಗುರುವಿನ ಬಲ ಇರುತ್ತೆ ಅನ್ನೋದನ್ನ ನೀವು ಅರ್ಥ. ಲಗ್ನದಿಂದ ಲಗ್ನ ತ್ರಿಕೋಣ, ಅವರ ಲಗ್ನ ತ್ರಿಕೋಣ ಇವರ ಲಗ್ನ ತ್ರಿಕೋಣ ಅಂತ ಈ ತರ ಲಗ್ನ ತ್ರಿಕೋಣದಲ್ಲಿ ಬಂದಾಗ, ತ್ರಿಕೋಣದಲ್ಲೇ ಇಬ್ಬರ ಲಗ್ನವು ಬಿದ್ದಾಗ, ಆ ತ್ರಿಕೋಣದಲ್ಲೇ ನಾವು ಹುಡುಗನ ಮತ್ತೆ ಹುಡುಗಿಯ ಗುರು ಏನಾದ್ರು ಇದ್ದಾಗ, ನಾನು ಫಸ್ಟ್ ಡೇ ನಲ್ಲಿ ಹೇಳ್ದೆ ನಿಮ್ಗೆ ತ್ರಿಕೋಣಗಳಲ್ಲಿ ಅರ್ಥ ತ್ರಿಕೋಣದಲ್ಲಿ ಹೇಗೆ ಮ್ಯಾಚ್ ಮಾಡೋದು, ಜಲ ತ್ರಿಕೋಣ ಹೇಗೆ ಮ್ಯಾಚ್ ಮಾಡೋದು ಅಂತ ಹೇಳಿದಾಗ ನಿಮ್ಗೆ ಅಲ್ಲಿ ನೀವು ಮ್ಯಾಚ್ ಮಾಡ್ಕೊಂಡ್ರಲ್ಲ ಅಂತ ಅದಾದ ಪುರುಷ ತ್ರಿಕೋಣ, ಸ್ತ್ರೀ ತ್ರಿಕೋಣ ಅಥವಾ ಈ ತರ ತಗೊಂಡ್ವಲ್ಲ, ಆ ತ್ರಿಕೋಣದಲ್ಲೇ ಲಗ್ನ ಆಗಿ ಇಬ್ರದು, ಪುರುಷ ತ್ರಿಕೋಣದಲ್ಲೇ ಇಬ್ರು ಲಗ್ನ ಬಂತು ಅಥವಾ ಜಲ ತ್ರಿಕೋಣದಲ್ಲೇ ಇಬ್ರು ಲಗ್ನ ಬಂತು, ಈ ತರ ಬಂದಾಗ ಆ 1.9 ನಲ್ಲೇ ಗುರುವಿನ ಸಂಬಂಧ ಲಗ್ನದಲ್ಲಾದ್ರೂ ಇರ್ಬೋದು, 5ನೇ ಮನೆಯಲ್ಲಾದ್ರೂ ಇರ್ಬೋದು, ಅಥವಾ 9ನೇ ಮನೆಯಲ್ಲಾದ್ರೂ ಇರ್ಬೋದು, ಇಬ್ಬರ ತ್ರಿಕೋಣ ಲಗ್ನಗಳಲ್ಲಿ ಗುರುವಿನ ಒಂದು ಯುತಿ ಅಂದ್ರೆ
ಸಂಯೋಜನೆ ಅಂದ್ರೆ ಸಂಬಂಧ ಏನಾದ್ರು ಬಂತು ಅಂದ್ರೆ ಅದನ್ನು ಕೂಡ ನಾವೇನು ಅವರಿಗೆ ಗುರುವಿನ ರಕ್ಷಣೆ ಇರುತ್ತೆ. ಗುರುಬಲ ಬಂದ್ಬಿಡ್ತು, ಗುರು ಇದೆ ಮ್ಯಾಚ್ ಮಾಡ್ಬಾರ್ದು ಆ ತರ ಅಲ್ಲ. ಗುರುಗ್ರಹ ಅಂದ್ರೆ ಗುರುಗ್ರಹದ ಒಂದು ಬ್ಲೆಸ್ಸಿಂಗ್ ಅನ್ನೋದು ಆ ಜಾತಕರಿಗಿರುತ್ತೆ. ಯಾವುದೇ ರೀತಿಯಾದಂತಹ ಒಂದು ವಿಷಯದಲ್ಲೂ ಮತ್ತೆ ಕಷ್ಟದಲ್ಲೂ ಅಥವಾ ಇನ್ಯಾವುದೇ ರೀತಿಯ ಪರಿಸ್ಥಿತಿಗಳಲ್ಲೂ ಕೂಡ ಅವರು ಒಟ್ಟಾಗಿ ಹೋರಾಟ ಮಾಡ್ತಾರೆ. ಅವರಿಗೆ ಬೇರೆಯವರ ಒಂದು ಸಹಕಾರ, ಗುರುವಿನ ಒಂದು ಆಶ್ರಯ ಅಥವಾ ಬ್ಲೆಸ್ಸಿಂಗ್ ಅಂತ ಅಂದ್ರೆ ನಾವು ಯಾವ ರೀತಿ ತಿಳ್ಕೊಬೇಕಂತಂದ್ರೆ, ಗುರು ಬಲ ಇದೆ ಗುರು ಕಾಪಾಡ್ಬಿಡ್ತಾನೆ ಅಂತ ಅಲ್ಲ ಅದು. ಆ ತರ ಬಲ ಇದ್ದಾಗ ಅಕ್ಕಪಕ್ಕದವರು, ಸ್ನೇಹಿತರು ಅಥವಾ ತಂದೆ ತಾಯಿಗಳು ಅವರು ಇವರಿಗೆ ಸಾಥ್ ಕೊಡ್ತಾರೆ ಇವರ ಎಲ್ಲ ಒಂದು ಸಮಸ್ಯೆಗೂ ಕೂಡ ಅಂತ. ಈ ಒಂದು ಜ್ಯೋತಿಷದಲ್ಲಿ ಈ ಗ್ರಹ ಭಾವ ಸಂಯೋಜನೆಗಳನ್ನ ನಾವು ಅರ್ಥ ಮಾಡ್ಕೊಳ್ಳುವಂತ ರೀತಿಯನ್ನ ನಾವ್ ಏನ್ ಮಾಡ್ಕೊಳ್ಬೇಕು, ಸ್ವಲ್ಪ ಮಟ್ಟಿಗೆ ಮಾಡ್ರೇಟ್ ಮಾಡ್ಕೋಬೇಕು. ಗ್ರಹಗಳೇ ನಮ್ಗೆ ಇಲ್ಲಿದೆ ಅಲ್ಲಿದೆ ಅವ್ರು ಕೊಟ್ಬಿಡ್ತಾರೆ, ಅವ್ರಿಗೇನೋ ಒಂದ್ ದಾನ ಮಾಡ್ಬೇಕು, ಅವ್ರಿಗೇನೋ ಇದ್ ಮಾಡ್ಬಿಡ್ಬೇಕಂದ್ರೆ ಇದು ಹೆಂಗಾಯ್ತು ಅಂತಂದ್ರೆ ಆ ಗ್ರಹಗಳೇನೋ ಬರಗೆಟ್ಟಿದಾವೆ, ನಾವು ಅವ್ರಿಗೆ ಕೊಟ್ಬಿಟ್ಟು ಸಮಾಧಾನ ಮಾಡ್ಬಿಟ್ಟು ಅವರಿಂದ ಹೊಲಿಸ್ಕೊಂಡ್ಬಿಟ್ವಿ ಅನ್ನೋ ತರ ಈ ತಪ್ಪರ್ಥ ಆಗುತ್ತೆ. ಅವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕು ನಾವು. ಗ್ರಹಗಳು ನಮಗೆ ಸಹಾಯ ಮಾಡ್ತಿದೆ, ನಾವು ಅವ್ರಿಗೆ ಕೊಟ್ಬಿಟ್ಟು ಅವರಿಂದ ಅಭಯ ಪಡೋದಂತ ಅಲ್ಲ. ಅವರು ನಾವು ನಿಮ್ಗೆ ಕೊಡ್ತಾ ಇದೀವಿ, ನೀವೇನಾದ್ರೂ ನಮ್ಮನ್ನ ನೆನೆಸ್ಕೊಂಡ್ರೆ ನಾವು ನಿಮ್ಗೆ ಬ್ಲೆಸ್ ಮಾಡ್ತೀವಿ ಅಂತ ಅವ್ರು ಇರುವಾಗ ನಾವು ಅವ್ರಿಗೆ ಏನ್ ತೋರ್ಸ್ಬೇಕು, ಭಕ್ತಿಯನ್ನ ತೋರ್ಸ್ಬೇಕು ಅನ್ನೋದು ಇಲ್ಲಿ ಮುಖ್ಯವಾಗಿ ನಾವಿಲ್ಲಿ ರೂಢಿ ಮಾಡ್ಕೋಬೇಕು. ಅವರನ್ನ ಸ್ತುತಿಸ್ಬೇಕು, ಅವರನ್ನ ಸಂತೋಷ ಪಡಿಸ್ಬೇಕು. ಆ ಗ್ರಹಗಳನ್ನ ಆ ಗ್ರಹಗಳಿಗೆ ಸಂತೋಷವಾಗುವಂತ ಕೆಲಸವನ್ನ ಮಾಡ್ಬೇಕು ಅಂತ ನಾವು ಪ್ರಯತ್ನ ಪಟ್ಟಾಗ ಅದು ಸರಿಯಾಗುತ್ತೆ ಅಂತ ನಾವು ಹೇಳ್ಬೋದು. ಅದ್ ಬಿಟ್ಟು ಬರೀ ಯಾವಾಗ್ಲೂ ಹೋಮ ಮಾಡೋದೇ ಆಗ್ಲಿ ಅಥವಾ ಅದಕ್ಕೆ ನಾವು ಪರಿಹಾರಗಳನ್ನ, ಈಗ ಏನಾಗಿದೆ ಅಂತಂದ್ರೆ ಈಗ ಹೋಮ ಅನ್ನೋದು ಯಾವಾಗ ಮಾಡ್ಬೇಕಾಗುತ್ತೆ ಅಂದ್ರೆ ಸತ್ಯ ಕಾಲಗಳಲ್ಲಿ, ಹಿಂದಿನ ಕಾಲಗಳಲ್ಲಿ ಜನಸಂಖ್ಯೆ ಕಮ್ಮಿ ಇದ್ದಾಗ ಆ ಹೋಮದ ಫಲ ಎಲ್ರಿಗೂ ಸಿಗ್ತಾ ಇತ್ತು. ಈಗ ನೀವು ಬೆಂಗಳೂರಲ್ಲಿ ಎಷ್ಟೇ ಹೋಮ ಮಾಡಿ, ಫ್ಯಾಕ್ಟ್ರಿ ಹೋಗೆ ವೆಹಿಕಲ್ ಹೋಗೆ ಇದ್ರ ಜೊತೆ ಮಿಕ್ಸ್ ಆಗ್ಬಿಟ್ರೆ ಹೋಮದ ಫಲ ನಿಮ್ಗೆ ಎಲ್ಲಿ ಸಿಕ್ತು? ಇಡೀ ಸಿಟಿನಲ್ಲಿ ಆ ತರ ಇದೆ. ಯಾವ ಒಂದು ಶುದ್ಧವಾದ ಹೊಗೆ ನಮ್ಗೆ ನಮ್ಮ ಶರೀರವನ್ನ ಉಕ್ಕಿ ನಮ್ಮ ಉಸಿರಿನ ಜೊತೆಯಲ್ಲಿ ಅದು ಏನ್ ಮಾಡುತ್ತೆ, ಅದು ಆಕಾಶದಲ್ಲಿರುವಂತ ಭಗವಂತನ ಒಂದು ಸ್ಥಳ ಅಂತ ಹೇಳಿದೆ, ಸೀಕ್ರೆಟ್ ಪವರ್ ಪ್ಲೇಸ್ ಅಂತ. ಅಲ್ಲಿಗೆ ತಗೊಂಡು ಹೋದಾಗ ತಾನೇ ಅದು ನಮ್ಗೆ ಬಲವನ್ನು ವಾಪಸ್ ಕೊಡುವಂತದ್ದು. ನಮ್ಗೆ ಆಕಾಶಕ್ಕೆ ಯಾವ್ದ್ರ ಜೊತೆ ಹೋಗುತ್ತೆ ಈ ಹೋಮದ ಒಂದು ಹೊಗೆ ಅಂತ ಅಂದ್ರೆ, ಈ ವೆಹಿಕಲ್ಗಳು ಮತ್ತೆ ಈ ಒಂದು ಫ್ಯಾಕ್ಟ್ರಿಗಳ ಒಂದು ಹೊಗೆ, ಇನ್ಯಾವುದೋ ಹೊಗೆ, ಎಷ್ಟೊಂದು ಹೊಗೆ ಬೇಕು ಹೇಳಿ, ಎಲ್ಲ ಹೊಗೆಗಳು ನಮ್ಗೆ ಸೌರಮಂಡಲದಲ್ಲಿ ತುಂಬಿಕೊಂಡಿರೋದ್ರಿಂದ ಹೋಮದಲ್ಲಿ ಅಷ್ಟೊಂದು ನಮಗೆ ತಕ್ಷಣ ಫಲ ಸಿಗದೆ ಇರ್ಬೋದು. ಆದ್ರೆ ಈ ಒಂದು ಕಾಡಿನಲ್ಲಿ ಇರುವಂತ ದೇವಾಲಯಗಳಿದೆ ನೋಡಿ, ಅಲ್ಲಿ ಮಾಡಿದಂತಹ ಒಂದು ಹೋಮ ಇದೆ ನೋಡಿ, ಅದು ಖಂಡಿತವಾಗ್ಲೂ ಕೂಡ ಏನಂದ್ರೆ ಅಲ್ಲಿ ನಮ್ಗೆ ಫಲ ಸಿಗುತ್ತೆ. ಅದಕ್ಕೆ ಯಾವಾಗ್ಲೂ ಕೂಡ ಒಂದು ಬೆಟ್ಟದ ಮೇಲೆ, ಊರಿನ ಹೊರಗಡೆ ಇರುವಂತಹ ಪ್ರಶಾಂತ ವಾತಾವರಣದಲ್ಲಿರುವಂತ ದೇವಾಲಯದಲ್ಲಿ ನೀವು ನಿಮಗೆ ಏನು ಬ್ಲೆಸ್ಸಿಂಗ್ ಮಾಡ್ತೀವಿ ಅನ್ನುವಂತ ಇರುವಂತ ಗ್ರಹಗಳ ಫಲವನ್ನ ಪಡೆಯೋದಕ್ಕೆ ಅಲ್ಲಿ ಬೇಕಾದ್ರೆ ಮಾಡ್ಕೊಳ್ಳಿ, ಆಗ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಈ ವಿಷಯ ಹೇಳ್ಬೋದು. ಯಾಕಂದ್ರೆ ಹೋಮವನ್ನ ತೆಗಳ್ತಾ ಇಲ್ಲ ನಾನು, ಬಟ್ ಏನಂದ್ರೆ ಪರಿಸ್ಥಿತಿನ ನಾವು ಅರ್ಥ ಮಾಡ್ಕೊ, ಸುಮ್ನೆ ಅದೆಲ್ಲ ಮಾಡೋದಕ್ಕಿಂತ ಒಂದು ಸ್ವಲ್ಪ ನೀವು ದೂರ ಹೋಗಿ ನೀವು ಖಂಡಿತವಾಗ್ಲೂ ನೀವು ಇದ್ ಮಾಡ್ಬೇಕಾಗಿ ಬರುತ್ತೆ ಈ ತರ ರೀತಿಯಲ್ಲಿ ಅನ್ನೋದು ಅರ್ಥ. ನೆಕ್ಸ್ಟ್ ಈ ಗುರುವಿನ ಇದ್ರಲ್ಲಿ ನಾವು ಇನ್ನು ಮ್ಯಾರೇಜ್ ಮ್ಯಾಚಿಂಗ್ ನಲ್ಲಿ ನೋಡುವಾಗ ಈ 5ನೇ ಭಾವದ್ದಾಯ್ತು. 6ನೇ ಭಾವವನ್ನು ಚೆಕ್ ಮಾಡುವಾಗ ನೀವು ಹುಡುಗಿ ಭಾವ ಇರ್ಲಿ, ಹುಡುಗಿಲಿ 6ನೇ ಮನೆ ಚೆಕ್ ಮಾಡ್ಬೇಕನ್ನೋದು ಅಷ್ಟೊಂದು ಕಂಡೀಷನ್ ಆಗಿಲ್ಲ ಅಂದ್ರು ಹುಡುಗಂದ್ರಲ್ಲಿ ನೀವು ಚೆಕ್ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ 6ನೇ ಭಾವದಲ್ಲಿ ನಮ್ಗೆ ಅವನ್ಗೆ ಯಾವ್ದಾದ್ರು ರೋಗ ಇದೆಯಾ ಅನ್ನೋದು ಗೊತ್ತಾಗುತ್ತೆ. ಆ ರೋಗ ಏನು, ಸಣ್ಣದ ದೊಡ್ಡದ ಅಥವಾ ಪರವಾಗಿಲ್ವಾ, ಅಥವಾ ವಂಶ ಪಾರಂಪರ್ಯ ರೋಗ ಇದೆಯಾ, ಅಥವಾ ಈಗೇನಾದ್ರೂ ರೋಗ ಇದೆಯಾ ಅನ್ನೋದನ್ನ, ರೋಗಗಳನ್ನು ಕೂಡ ನೀವು ಅಲ್ಲಿ ಟೆಸ್ಟ್ ಮಾಡ್ಬೇಕು ಒಂದಾದ್ರೆ. 2ನೇದು ಸಾಲಗಳು. ಈಗ ಕೆಲವ್ರು ಮದ್ವೆನಲ್ಲಿ ಏನಾಗುತ್ತೆ ಅಂದ್ರೆ, ಹೆಣ್ಣು ಚೆನ್ನಾಗಿದ್ದಾಳೆ, ಅವ್ರು ಚೆನ್ನಾಗಿ ಅವ್ರ ಮನೆ ಕೈ ತುಂಬಾ ಕೊಟ್ಟು ಮದ್ವೆ ಮಾಡ್ಕೊಡ್ತಾರೆ ಅಂತ ಹುಡುಗರು ಆಸೆ ಪಟ್ಟು ತಾವೇನೋ ಸಾಲ ಮಾಡ್ಕೊಂಡಿರ್ತಾರೆ, ಅದು ಗೊತ್ತಿಲ್ಲದೆ ಏನೇನೋ ಮಾಡ್ಕೊಂಡ್ ಬಂದಿರ್ತಾರೆ. ಆಗೇನಾದ್ರೂ ಕಣ್ಣು ಮುಚ್ಕೊಂಡು ಹುಡುಗ ಏನು ದೊಡ್ಡ ಕೆಲ್ಸದಲ್ಲಿ ಇರ್ತಾನೆ, ಆದ್ರೆ ಅವನ ಹಿಂದೆ ಅಷ್ಟು ಸಾಲ ಇರುತ್ತೆ, ಅದ್ ನಿಮ್ಗೆ ಗೊತ್ತಾಗಲ್ಲ. ಅದನ್ನ ಪರೀಕ್ಷೆ ಮಾಡ್ಬೇಕಾದ್ರೆ 6ನೇ ಭಾವವನ್ನು ನೀವು ಪರೀಕ್ಷೆ ಮಾಡಿದಾಗ ನಿಮ್ಗಲ್ಲಿ ಏನಾಗುತ್ತೆ, ಅವನು ಯಾವ ರೀತಿಯಾಗಿ ಸಾಲ ಮಾಡ್ಕೊಂಡಿದ್ದಾನ ಅಥವಾ ಸೇವಿಂಗ್ ಮಾಡಿದಾನ,
ಅನ್ನೋದು ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ. ಈಗ ಸಾಲ ಮಾಡಿದಾನ ಸೇವಿಂಗ್ ಮಾಡಿದಾನ ಅನ್ನೋದು ನಮ್ಗೆ ಅಲ್ಲಿ 6ನೇ ಭಾವ ಕೆಟ್ಟಿದ್ರೆ ಓ ಇವನಿಗೆ ದುಡ್ಡಿಗೇನೋ ಒಂದ್ ಕಷ್ಟ ಇದೆ ಅನ್ನೋದು ಬರುತ್ತೆ. ಅದನ್ನ ಹೇಗೆ ಅದನ್ನ ಕರೆಕ್ಟ್ ಆಗಿ ನಾವು ಚೆಕ್ ಮಾಡೋದು ಅನ್ನುವಾಗ 8ನೇ ಮನೆ. 8ನೇ ಮನೆ ಒಬ್ಬ ವ್ಯಕ್ತಿಯ ಹಣ ಟ್ರಾನ್ಸಾಕ್ಷನ್ ಅನ್ನ ಹೇಳುತ್ತೆ ಅದು. ಅವನ ಅಕೌಂಟ್ ಇಂದ ಎಲ್ಲೆಲ್ಲಿಗೆ ಹಣ ಹೋಗಿದೆ ಎಲ್ಲೆಲ್ಲಿಗೆ ಬಂದಿದೆ ಅಂತ. ಅಂದ್ರೆ ಸಾಲಕ್ಕೆ ಹೋಗಿದೆಯಾ ಅಥವಾ ಸೇವಿಂಗ್ ಹೋಗಿದೆಯಾ ಅನ್ನೋದು ಅಲ್ಲಿ ಸಿಗುತ್ತೆ ನಮ್ಗೆ. ಆದ್ರಿಂದ 8ನೇ ಮನೆಗೂ 6ನೇ ಮನೆಗೂ ಕನೆಕ್ಷನ್ಸ್ ಇದೆ. ಕಾಲಪುರುಷ ಚಕ್ರದಲ್ಲಿ ನಾವು ನೋಡುವಾಗ ನೀವು ಹೇಗ್ ತಿಳ್ಕೊಬೇಕು ಇದನ್ನ ಅಂತಂದ್ರೆ, ಕಾಲಪುರುಷ ಚಕ್ರದಲ್ಲಿ 6ನೇ ಮನೆ ಬುಧನ ಮನೆ. ಬುಧ ತನ್ನ ಮನೆಯಲ್ಲೇ ತಾನೇ ಉಚ್ಚ ಸ್ಥಾನವಾಗಿ ಎಲ್ಲಾ ರೀತಿಯಲ್ಲಿ ಮೂಲ ತ್ರಿಕೋಣವಾಗಿಯೂ ಇರೋದ್ರಿಂದ ಆ ಒಂದು 6ನೇ ಭಾವ ಎಷ್ಟು ಪವರ್ಫುಲ್ ಅಂತ ಅಂದ್ರೆ, ಅವನಿಗೆ ಶತ್ರುಗಳಿದಾರ, ಅವನ ಹಣ ಯಾವ ರೀತಿ ಇದೆ, ರೋಗ ಹೇಗಿದೆ ಅನ್ನೋದು ತಿಳ್ಕೊಬೇಕು ನೀವು. ಇಲ್ಲ ಅಂತ ಅಂದ್ರೆ ಏನಾಗುತ್ತೆ, ಹುಡುಗಿನ ಕೊಟ್ಬಿಟ್ಟು ಮೋಸ ಹೋಗೋದು ಇರುತ್ತೆ. ಇನ್ನೊಂದ್ ಆಂಗಲ್ ಅಲ್ಲಿ ನೀವು ಹುಡುಗಿರ್ದು ನೋಡ್ಬೇಕು. ಹುಡುಗಿ ಮಕ್ಕಳನ್ನ ಸಂತಾನ ಭಾಗ್ಯಕ್ಕೆ 5ನೇ ಭಾವಕ್ಕೆ ದ್ವಿತೀಯ ಭಾವ ಅದಾಗಿರೋದ್ರಿಂದ ಸಂತಾನವನ್ನು ಅವಳು ಹೆರೋದಿಕ್ಕೆ ಆರೋಗ್ಯವಾಗಿದ್ದಾಳ ಇಲ್ವಾ ಅನ್ನೋದನ್ನ ಅವ್ರ ತಾಯಿ ಕಡೆ ಮನೆಯಿಂದ ಅವಳಿಗೆ ಸಪೋರ್ಟ್ ಮಾಡ್ತಾರ ಅನ್ನೋದಕ್ಕೂ ಕೂಡ ನೀವು 6ನೇ ಮನೆಯನ್ನ ಕೂಡ ಹುಡುಗಿದ್ರಲ್ಲಿ ನೀವು ನೋಡ್ಬೋದು. ಆಕೆಗೂ ಕೂಡ ಸಾಲಗಳಿದೆಯಾ, ಶತ್ರುಗಳಿದಾರ. ಈಗಿನ ಕಾಲದಲ್ಲಿ ಇದ್ದಾರೆ ಹೆಂಗಸ್ರೇ ಈಗ ರೌಡಿಸಮ್ ಮಾಡೋದು ಎಲ್ಲ ಮಾಡೋದು ಕಲ್ತ್ಬಿಟ್ಟಿದ್ದಾರೆ. ಹಾಗಾಗಿ ಹೆಣ್ಣಿನ ಜಾತಕದಲ್ಲೂ ಕೂಡ ಸ್ವಲ್ಪ ನಾವು ಇದನ್ನೆಲ್ಲ ನೋಡ್ಲೇಬೇಕಾಗುತ್ತೆ ಅನ್ನೋದು ಒಂದ್ ಅಂಶ. ಹೀಗೆ 6ನೇ ಭಾವದಿಂದ 6ನೇ ಭಾವವನ್ನ ನೀವು ನೋಡ್ಕೋಬೇಕು. ಇವಾಗ ನಾವು ಒಂದು ಏನ್ ಮಾಡ್ಬೇಕಂದ್ರೆ, ಹುಡುಗಿ 6ನೇ ಮನೆ, ಆ ಹುಡುಗನ 6ನೇ ಮನೆ ಕಾಲಪುರುಷ ಚಕ್ರದಲ್ಲಿ ಯಾವ ರೀತಿಯಲ್ಲಿ ಇದೆ. ಈಗ ಮೇಷ ಲಗ್ನದವರಿಗೆ ಬುಧನ್ ಮನೆ ಆಗುತ್ತೆ, ವೃಷಭ ಲಗ್ನದವರಿಗೆ ಶುಕ್ರನ್ ಮನೆ ಆಗುತ್ತೆ. ಆಗ ನೋಡಿ, ಮಿತ್ರ ಭಾವಗಳು ಶತ್ರುಗಳಾದಾಗ 6ನೇ ಭಾವ ಬಂದಾಗ ಅದು ಪರವಾಗಿಲ್ಲ ಅಂತ ಅನ್ಸುತ್ತೆ. ಹೊಂದ್ಕೊಂಡು ಹೆಂಗೋ ಹೋಗುತ್ತೆ, ಇಬ್ರು ಒಟ್ಟಿಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಏನೋ ಒಂದು ಅವ್ರ ಫೈನಾನ್ಸ್, ಶತ್ರು, ರೋಗ ರುಜಿನಗಳನ್ನ ಇದ್ ಮಾಡ್ಕೊಳ್ತಾರೆ ಅಂತ. ಆದ್ರೆ ಈ ಕಟಕ ರಾಶಿಗೆ ನಮ್ಗೆ ಕಟಕ ಮಿಥುನ ರಾಶಿ ತಗೊಂಡಾಗ 6ನೇ ಭಾವ ಇದು ಕುಜನ ಭಾವ ಬರ್ತದೆ. ಕುಜನ ಭಾವ ಬಂದಾಗ ಅಲ್ಲೇನಾಯ್ತು, ಅವನಿಗೆ ಆಯ್ತು. ಹುಡುಗಿದ್ನ ನಾವೇನಾದ್ರೂ ಇದನ್ನ ತಗೊಂಡಾಗ ಯಾವುದು ಕನ್ಯಾ ರಾಶಿಯನ್ನ ತಗೊಳ್ಳೋಣ. ಕನ್ಯಾ ರಾಶಿ ಆಗಿತ್ತು ಅನ್ಕೊಳ್ಳಿ, ಆಗ 6ನೇ ಭಾವ ಯಾವ್ದು ಬರುತ್ತೆ, ಕುಂಭ ಬರುತ್ತೆ. ಇಂಥ ವಿಷಯದಲ್ಲಿ ಶತ್ರುವಿನ 6ನೇ ಭಾವ ಇದ್ದಾಗ ಪರಸ್ಪರ ಈ ಗಂಡ ಹೆಂಡತಿ ಆಗುವಂಥವ್ರು ಮುಂದೊಂದು ದಿನ ಅವರೇ ಶತ್ರುಗಳು ಆಗ್ತಾರೆ ಅನ್ನೋದನ್ನು ಕೂಡ ಇಲ್ಲಿ ನಾವಿಲ್ಲಿ 6ನೇ ಭಾವದ ಮೇಲೆ, ಭಾವದಿಂದ ಭಾವವನ್ನ ನೀವು ನೋಡಿದಾಗ ಆ ಭಾವಗಳು ಅವರಿಗೆ ಮಿತ್ರರಾಗಿರ್ಬೇಕು. ಶತ್ರುಗಳಾಗಿತ್ತು ಅಂದ್ರೆ ಆ ವಿಷಯಕ್ಕೆ ತಕ್ಕಂತೆ ಅವರು ಏನ್ ಮಾಡ್ತಾರೆ, ಮನಸ್ತಾಪ ಹೋಗ್ಬೋದು, ಕೋರ್ಟ್ ಕಚೇರಿಗೆ ಹೋಗ್ಬೋದು, ಇಲ್ಲ ಸೈಲೆಂಟ್ ಆಗಿ ಕೋಲ್ಡ್ ವಾರ್ ಆಗಿ ಕೂಡ ಇರ್ಬೋದು ಅನ್ನೋದಕ್ಕೆ ನಾವಿಲ್ಲಿ ಈ ತರ ಒಂದನೇ ಲಗ್ನ ಭಾವಗಳು ಶತ್ರು ಭಾವವೇ, ದ್ವಿತೀಯ ಭಾವಗಳು ಶತ್ರುವೆ, ಹೀಗೆ 1ರಿಂದ 12 ನಾವು ಶತ್ರು ಹಾಗೂ ಮಿತ್ರ ಒಂದು ಭಾವಗಳಾಗಿ ಆ ಜಾತಕದಿಂದ ಈ ಜಾತಕಕ್ಕೆ ನಾವೇನ್ ಮಾಡ್ಬೇಕು, ಅದನ್ನ ಕನೆಕ್ಟ್ ಮಾಡ್ಕೊಂಡು ನೋಡಿದಾಗ ಇವ್ರು ಯಾವ ರೀತಿ ಬದುಕ್ತಾರೆ, ಇವ್ರ ಲೈಫ್ ಫೋಕಸ್ ಹೇಗಿರುತ್ತೆ, ಇವ್ರು ಹೇಗೆ ಅಚೀವ್ ಮಾಡ್ತಾರೆ, ಜೊತೆಯಲ್ಲಿ ಇರ್ತಾರ, ಇಲ್ಲ ಅವನೊಂದು ಮುಖ ಮಾಡ್ಕೊಳ್ತಾನ ಒಂದ್ ಕಡೆಗೆ, ಇವಳೊಂದು ಮುಖ ಮಾಡ್ಕೊಳ್ತಾರ ಅನ್ನೋ ವಿಷಯಗಳೆಲ್ಲವೂ ನಿಮ್ಗೆ ಭಾವದಿಂದ ಭಾವವನ್ನ ನೀವು ಏನ್ ಮಾಡ್ಬೇಕು, ಮ್ಯಾಚ್ ಮಾಡ್ಬೇಕು. ಮೇಡಮ್, ಈ ರೀತಿ ಕನ್ಯಾಗೆ ಕುಂಭ ಮಿತ್ರರೇ ಅಲ್ವಾ, ಬುಧ ಶನಿ? ಅಲ್ಲ, ಕನ್ಯಾಗೆ ಆಗುತ್ತೆ, ಆದ್ರೆ ಹುಡುಗನಿಗೆ ಮಿಥುನಕ್ಕೆ ಇಲ್ಲಿ 6ನೇ ಭಾವ ಬಂದು ಅದು ವೃಶ್ಚಿಕ ಶತ್ರು ಭಾವ ಆಗಿತ್ತು. ಆಯ್ತು, ಅದು ಕುಜ. ಅವಳ ಅಲ್ಲ, 6ನೇ ಭಾವ. ಎರಡನೇದು ಹೇಳಿದ್ದು. ಹೌದು ಸರ್. ಇಬ್ಬರ 6ನೇ ಭಾವಗಳು ಶತ್ರುತ್ವ ಒಂದು ಸಂಬಂಧದಲ್ಲಿತ್ತು ಅಂದ್ರೆ ಅವರವರ ಲಗ್ನದ ಆಧಾರದ ಮೇಲೆ ಖಂಡಿತವಾಗ್ಲೂ 6ನೇ ಭಾವಕ್ಕೆ ಸಂಬಂಧಪಟ್ಟಂತ ಪ್ರಬಲವಾದಂತ ತೊಂದರೆಗಳನ್ನು ಆ ಭಾವಗಳ ರೀತಿಯ ಕಾರಕತ್ವಗಳ ತತ್ವದ ಆಧಾರದ ಮೇಲೆ ಅವರು ಅನುಭವಿಸ್ತಾರೆ. ಹೀಗೆ ನಾವು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಸುಮ್ನೆ ನಾವು ನೋಡ್ತಿದ್ದಂದ್ರೆ ಸಪ್ರೇಟ್ ಆಗಿ ನೋಡ್ಬಿಟ್ರೆ, ನಾವು ಹುಡುಗಂದೇ ಸಪ್ರೇಟ್ ನೋಡಿ, ಹುಡುಗಿದೇ ಸಪ್ರೇಟ್ ನೋಡಿದಾಗ ನಮ್ಗೆ ಏನು ಗೊತ್ತಾಗಲ್ಲ, ಅವ್ರೊಬ್ಬರದೇ ಯೋಚನೆ ಮಾಡ್ತಿರ್ತೀವಿ. ಅದನ್ನ ಬ್ಲೆಂಡ್ ಮಾಡ್ಬೇಕು ನೀವು. ಹುಡುಗನ 6ನೇ ಭಾವ, ಹುಡುಗಿ 6ನೇ ಭಾವ ಮಿತ್ರತ್ವದಲ್ಲಿ ಇದೆಯಾ ಅಂದಾಗ ಮಾತ್ರ ಏನಾಗುತ್ತೆ, ಅದು ಒಂದು ರೀತಿಯಲ್ಲಿ ಸಂಬಂಧ ಚೆನ್ನಾಗಿರುತ್ತೆ ಅಂತ ನಾವ್ ಹೇಳ್ಬೋದು. ಹಾಗೆ ಇನ್ನೂ ಒಂದು ಮೆಥಡ್, ನಾನೀಗ 6ನೇ ಭಾವಕ್ಕೆ ಎಕ್ಸ್ಪ್ಲೇನ್ ಮಾಡ್ತಿರುವಂತಹ ಯಾವುದೇ ಭಾವಕ್ಕೆ ಭಾವ ಸಂಬಂಧಗಳನ್ನ ಹೇಳಿದಾಗ ಪ್ರತಿಯೊಂದು ಭಾವಕ್ಕೂ ಕೂಡ ನೀವು ಇದನ್ನ ಮೆಥಡ್ ಅನ್ನ ಅನ್ವಯ ಮಾಡಬಹುದು. ಈಗ ವೃಶ್ಚಿಕ ಭಾವ ಹುಡುಗಂದು 6ನೇ ಭಾವ ಆಯ್ತು. ನೀವು ಅದನ್ನ ಕಾಲಪುರುಷ ಚಕ್ರದಲ್ಲಿ ವೃಶ್ಚಿಕ ರಾಶಿ
8ನೇ ಭಾವ ಆಯ್ತು. ಹುಡುಗನ 6ನೇ ಭಾವ ಕಾಲಪುರುಷ ಚಕ್ರದಿಂದ 8ನೇ ಮನೆ ಆಯ್ತು. ಅದೇ ರೀತಿ ಕನ್ಯಾ ರಾಶಿಗೆ 6ನೇ ಭಾವ ಅನ್ನೋದು ಕುಂಭ ಆಗಿದೆ. ಕಾಲಪುರುಷ ಚಕ್ರದಿಂದ ಅದು ಏನಾಯ್ತು 11ನೇ ಭಾವ ಆಯ್ತು. ಇಲ್ಲಿ ಕಾಲಪುರುಷ ಚಕ್ರದಿಂದಲೂ ಕೂಡ ಇಲ್ಲಿ ಬೆನಿಫಿಟ್ ಇಲ್ಲ. ಒಬ್ಬರಿಗೆ ಬೆನಿಫಿಟ್ ಇದೆ, ಇನ್ನೊಬ್ಬರಿಗೆ ಬೆನಿಫಿಟ್ ಇಲ್ಲ. 8 ಮತ್ತೆ 11 ಸಂಬಂಧವನ್ನ ಕಾಲಪುರುಷ ಚಕ್ರದಲ್ಲಿ ಇವರ 6ನೇ ಮನೆ ಅನ್ನೋದು ಸಂಬಂಧ ಹೊಂದಿದೆ ಅಂದಾಗ ಅಲ್ಲಿ ಸ್ಪಷ್ಟ ಆಯ್ತು ನಮ್ಗೆ. ಈ 2 ಭಾವಗಳು 6ನೇ ಮನೆಯಿಂದಾಗಿ ಇವರ ಜೀವನ ಸಮಸ್ಯೆಯನ್ನ ಖಂಡಿತ ಮಾಡ್ಕೊಳ್ತಾರೆ ಅನ್ನೋದನ್ನ ನಾವಿಲ್ಲಿ ಗೆಸ್ ಮಾಡ್ಬೋದು. ಅದೇ ರೀತಿಯಲ್ಲಿ ನೀವು 7ನೇ ಭಾವವನ್ನು ಕೂಡ ನೀವು ನೋಡ್ಬೇಕು. ಹುಡುಗನ 7ನೇ ಭಾವ ಯಾವುದು, ಹುಡುಗಿಯ 7ನೇ ಭಾವ ಯಾವುದು, ಇವೆರಡು ಕಾಲಪುರುಷ ಚಕ್ರದಲ್ಲಿ ನೋಡಿ. ಹುಡುಗ ಹುಡುಗಿದು ನೀವು ಮ್ಯಾಚ್ ಮಾಡುವಾಗ ಆ ಭಾವ 7ನೇ ಭಾವ ಚೆನ್ನಾಗಿದೆ ಬಿಡು, ಇಬ್ರಿಗೂ ಹೊಂದಾಣಿಕೆ ಆಗಿದೆ ಅಂತ ನೀವು ಅನ್ಕೊಂಡ್ಬಿಡ್ತೀರಾ. ಆದ್ರೂ ಸಮಸ್ಯೆ ಎಲ್ಲಿಂದ ಬಂತು ನಿಮ್ಗೆ ಅಂತ ನೋಡ್ಬೇಕಾದ್ರೆ ನೀವು ಕಾಲಪುರುಷ ಚಕ್ರದಿಂದ ಇವರಿಬ್ಬರ 7ನೇ ಭಾವ ಮಿತ್ರತ್ವದಲ್ಲಿದೆಯಾ ಶತ್ರುತ್ವದಲ್ಲಿದೆಯಾ ಅಂತ ಚೆಕ್ ಮಾಡ್ಬಿಡಿ ಒಂದ್ಸಲಿ. ಆವಾಗ ನಿಮ್ಗೆ ಶರೀರ ಆಕರ್ಷಣೆ ಇದೆಯಾ ಇಲ್ವಾ ಅನ್ನೋದು ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಅದನ್ನ ಹೇಗ್ ಚೆಕ್ ಮಾಡೋದು ಅಂತಂದ್ರೆ, ಈಗ ಮೇಷ ಲಗ್ನಕ್ಕೆ 7ನೇ ಭಾವ ಅನ್ನೋದು ನಮ್ಗೆ ಏನಾಗುತ್ತೆ ತುಲಾ ರಾಶಿ ಆಗುತ್ತೆ. ಕಾಲಪುರುಷ ಚಕ್ರದಿಂದ ಅದು 7ನೇ ಮನೆ ಆಯ್ತು. 7ನೇ ಮನೆ ಅನ್ನೋದು ಗುಡ್ ಅಂತಾನೆ ನಾವು ತಗೊಳ್ತೀವಿ. ಯಾಕೆ? ವಿವಾಹ. ನಾವೀಗ ಸಪೋಸ್ ಏನಾದ್ರು ಹುಡುಗಂದು ಕುಂಭ ಲಗ್ನ ಆಗಿತ್ಕೊಂಡು 7ನೇ ಮನೆ ಅನ್ನೋದು ಸಿಂಹ ರಾಶಿ ಆಗಿರುತ್ತೆ. ಆಗ ಕಾಲಪುರುಷ ಚಕ್ರದಲ್ಲಿ ಅದೇನಾಯ್ತು 5ನೇ ಭಾವ ಆಯ್ತು. ಆಗ ಕಾಲಪುರುಷ ಚಕ್ರದಲ್ಲಿ ಅದು 5 ಮತ್ತೆ 7ನೇ ಭಾವ ಆಗಿತ್ತು ಅಂದ್ರೆ ಮ್ಯಾರೇಜ್ ಮ್ಯಾಚಿಂಗ್ ಅಲ್ಲಿ ನಾವೇನ್ ಮಾಡ್ತೀವಿ 5, 2, 5, 7 ಈ ತರ 9, 10, 11 ಈಗ ನೋಡ್ತೀವಲ್ಲ, ಅದರ ಪ್ರಕಾರವಾಗಿ ಕಾಲಪುರುಷ ಚಕ್ರದ ಪ್ರಕಾರವಾಗಿ ನಮ್ಗೆ ಏನಾಯ್ತು ಆ 5ನೇ ಮನೆ 7ನೇ ಮನೆ ಮ್ಯಾಚ್ ಮಾಡ್ಬೋದು. ಪರಸ್ಪರ ಲವ್ ಅಂಡ್ ಅಫೆಕ್ಷನ್ಸ್ ಇರುತ್ತೆ. ಈ ರೀತಿ ನೀವು ತಗೊಳ್ಬಹುದು. ಅದೇ ರೀತಿ ಕಾಲಪುರುಷ ಚಕ್ರದಲ್ಲಿ ಒಂದು ವೇಳೆ ಮೀನ ರಾಶಿಯ ಲಗ್ನ ಹುಡುಗಿದು ಆಗಿತ್ತು, ಮೇಷ ಲಗ್ನ ಅನ್ನೋದು ಹುಡುಗಂದೇ ಆಗಿತ್ತು, ತುಲಾ ಲಗ್ನ ಅನ್ನೋದು 7ನೇ ಭಾವ ಆಗಿದ್ಕೊಂಡು ಮೀನ ಲಗ್ನಕ್ಕೆ 7ನೇ ಭಾವ ಅನ್ನೋದು ಕನ್ಯಾ ಆಗುತ್ತೆ. ಆಗ ಕಾಲಪುರುಷ ಚಕ್ರದಲ್ಲಿ ಈ 7ನೇ ಭಾವಗಳು ಯಾವ ರೀತಿ ಸಂಬಂಧ ಹೊಂದಿದೆ ಅದನ್ನ ನೀವು ಚೆಕ್ ಮಾಡಿದಾಗ ಕಾಲಪುರುಷ ಚಕ್ರದಿಂದ ಕನ್ಯಾ ರಾಶಿ ಅನ್ನೋದು 6 ಆಯ್ತು. ಮೇಷ ಲಗ್ನದವ್ರಿಗೆ ಏನಾಯ್ತು 6ನೇ ಭಾವ ಆಯ್ತು. ಇದು ಇವರ ಲಗ್ನಕ್ಕೆ ತಗೊಂಡ್ರೆ ಮೀನ ಲಗ್ನದವ್ರಿಗೆ ತಗೊಂಡ್ರೆ ಕಾಲಪುರುಷ ಚಕ್ರ ಅನ್ನೋದು ಏನಾಯ್ತು 6ನೇ ಭಾವ ಆಯ್ತು. ಮೇಷ ರಾಶಿಯವ್ರಿಗೆ ತಗೊಂಡಾಗ ಅದೇನಾಯ್ತು 7ನೇ ಭಾವ ಆಯ್ತು. 6 ಮತ್ತೆ 7 ಅನ್ನುವಂತ ಸಂಬಂಧ ಏನಿದೆ ಸಪ್ತಮ ಭಾವ ಹುಡುಗ ಹುಡುಗಿಗೆ ಕಾಲಪುರುಷ ಚಕ್ರದಲ್ಲಿ 6 ಮತ್ತೆ 7ರ ಸಂಬಂಧ ಬಂದಿರೋದ್ರಿಂದ ಇವ್ರಿಗೆ ಖಂಡಿತವಾಗ್ಲೂ ಕೂಡ ಮನಸ್ತಾಪಗಳು ಉಂಟಾಗುತ್ತೆ. ಪರಸ್ಪರ ಯಾವುದೇ ರೀತಿಯಾದಂತ ಆಕರ್ಷಣೆಗಳನ್ನ ಇವರು ಉಳಿಸ್ಕೊಳ್ಳಲ್ಲ ಅಂತ ನಾವ್ ಹೇಳ್ಬೋದು. ಯಾಕೆಂದ್ರೆ ನಾವ್ ಅನ್ಕೋಬಹುದು ಕನ್ಯಾ ಮತ್ತೆ ತುಲಾ ಅನ್ನೋದು ಒಬ್ರಿಗೊಬ್ರಿಗೂ ಫ್ರೆಂಡ್ ಅಲ್ವಾ, ಮಿತ್ರತ್ವ ಭಾವ ಇದೆಯಲ್ವಾ ಅಂತ ನಾವ್ ಹೇಳ್ತೀವಿ. ಆದ್ರೆ ಕಾಲಪುರುಷ ಚಕ್ರ ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಯಾವಾಗ್ಲೂ ಕಾಲಪುರುಷ ಚಕ್ರ ಖಂಡಿತ ಕಂಟ್ರೋಲ್ ಆಗ್ತಿರುತ್ತೆ. ಅದನ್ನ ಎಲ್ಲಾ ಒಂದು ಮ್ಯಾರೇಜ್ ಮ್ಯಾಚಿಂಗ್ ಅಲ್ಲೂ ನೀವು ಕ್ರಾಸ್ ಚೆಕ್ ಮಾಡ್ಕೊಂಡೆ ಎಸ್ ಅಂತ ಹೇಳ್ಬೋದು. ಇದು ನಿಮ್ಗೆ ಕಷ್ಟ ಏನು ಅನ್ಸಲ್ಲ, ಬಹಳ ಈಸಿ ಇದು. ಎಂತವ್ರ ಸಣ್ಣ ಸಣ್ಣ ವ್ಯಕ್ತಿಗಳಾದ್ರೂ ಕೂಡ ಇದನ್ನ ಪಟ್ ಅಂತ ಹೇಳ್ಬಿಡ್ತಾರೆ ಅಂತ ನಾವಿಲ್ಲಿ ಹೇಳ್ಬೋದು. ಆಯ್ತಾ? ಇದಾದ್ಮೇಲೆ ನೆಕ್ಸ್ಟ್ 8ನೇ ಭಾವವನ್ನು ನೀವು ಅದೇ ರೀತಿ ನೋಡ್ಕೋಬೇಕು. 8ನೇ ಭಾವಕ್ಕೆ ಬಂದಾಗ್ಲೂ ಕೂಡ ಅಷ್ಟಮ 8ನೇ ಭಾವವನ್ನ ನೋಡಿ. ಕಾಲಪುರುಷ ಚಕ್ರದಲ್ಲಿ ಈಗ ಗಂಡ ಹೆಂಡತಿ ಅಂತ ಇರ್ತಾರೆ ಕೆಲವರು, ಅವರು ಸೇರಿ ಒಟ್ಟಾಗಿ ಬಿಸ್ನೆಸ್ ಮಾಡ್ಬೇಕಾ ಬೇಡವಾ ಅಂದಾಗ ಅವರ ಸಪ್ತಮ ಭಾವಗಳು ಈ ಒಂದು ಷಷ್ಠ ಅಷ್ಟ ಅಥವಾ ಈ ದುಸ್ಥಾನಗಳಾದಂತ 6, 8, 12 ಈ ಸಂಬಂಧದಲ್ಲಿ ಸಪ್ತಮ ಭಾವ ಇದ್ದಾಗ ಖಂಡಿತವಾಗ್ಲೂ ಬೇಡ ಅಂತ ಹೇಳ್ಬೇಕು ನೀವು. ಇದನ್ನ ಮಿತ್ರರನ್ನು ತಗೊಂಡಾಗ ನೀವು ಪಾರ್ಟ್ನರ್ಸ್, ಈಗ ಸಪ್ತಮ ಭಾವ ವಿವಾಹದಲ್ಲಿ ಹೇಗೆ ಶುಭ ಭಾವಗಳ ಸಂಬಂಧವನ್ನು ಹೊಂದಿರ್ಬೇಕೋ ಅದೇ ರೀತಿ ವ್ಯಾಪಾರ ಮಾಡುವಂತ ಪಾರ್ಟ್ನರ್ಸ್ ಗಳನ್ನು ನೀವು ನೋಡುವಾಗ ಅವನ ಸಪ್ತಮ ಭಾವ ಇವನ ಸಪ್ತಮ ಭಾವ 6, 8, 12ರಲ್ಲಿ ಇರಬಾರ್ದು. ಆ ರೀತಿ ಇದ್ದಾಗ ಖಂಡಿತವಾಗ್ಲೂ ಏನಾಗುತ್ತೆ ಅವರಿಗೆ ಪರಸ್ಪರ ಒಳಗೆ ಜಗಳ ಆಗೋದು, ಲಾಸ್ ಮಾಡ್ಕೊಳ್ಳೋದು, ಯಾರಾದ್ರೂ ಒಬ್ರು ಇವರನ್ನ ಲಾಸ್ ಮಾಡಿಸ್ಬಿಡೋದು, ಈ ರೀತಿ ಆಗುತ್ತೆ. ಇದನ್ನ ನಾವು ಆ ರೀತಿ ನೋಡ್ಬೇಕು. ಇನ್ನು ಅಷ್ಟಮ ಭಾವ ಖಂಡಿತವಾಗ್ಲೂ ಯಾಕೆ ಮ್ಯಾಚ್ ಮಾಡ್ಬೇಕಂತಂದಾಗ ಸೇವಿಂಗ್ಸ್ ಒಂದೇ ಅಲ್ಲ, ಇದು ಅನಿರೀಕ್ಷಿತವಾದಂತ ಕೆಲವೊಂದು ಒಳ್ಳೆಯ ಹಾಗೂ ಕೆಟ್ಟ ಘಟನೆಗಳಿಗೂ ಕೂಡ ನಮ್ಗೆ ಅಷ್ಟಮ ಭಾವ ಅನ್ನೋದು ಕಾರಣ ಆಗುತ್ತೆ. ಅದೇ ರೀತಿ
ಅಷ್ಟಮ ಭಾವದಿಂದ ಅಷ್ಟಮ ಭಾವ ಅನ್ನೋದು ಅವರಿಗೆ ಯಾವ ರೀತಿಯ ಅವರ ಲೈಂಗಿಕ ಸುಖವನ್ನ ಅನುಭವಿಸ್ತಾರೆ ಅನ್ನೋದನ್ನ ಆ ಅಷ್ಟಮ ಭಾವ ಹೇಳೋದ್ರಿಂದ ಅವರ ಏನು ಪ್ರೈವೇಟ್ ಪಾರ್ಟ್ಸ್ ಅಂತ ಇರ್ತದೆ ಹೆಲ್ತಿ ಆಗಿದೆಯಾ ಅನ್ನೋದು ನೋಡ್ಬೇಕು ಕಂಡೀಷನ್ ಅಲ್ಲಿ, ಅಂದ್ರೆ ಸ್ಪರ್ಮ್ಸ್ ಕೌಂಟ್ಸ್ ಅಥವಾ ಎಗ್ ಫಾರ್ಮೇಶನ್ಸ್. ಅದರ ಜೊತೆಗೆ ಅವರಿಗೆ ಈ ಒಂದು ವಿಧಾನದಲ್ಲಿ ನೋಡುವಾಗ ಕೆಲವೊಂದು ಘಟನೆಗಳಲ್ಲಿ ವೀಕ್ನೆಸ್ ಅಂತ ಇರ್ತದೆ. ಅವ್ರಿಗೆ ಟ್ರೀಟ್ಮೆಂಟ್ ತಗೋಬಹುದು. ಅವರು ಆ ಒಂದು ಟ್ರೀಟ್ಮೆಂಟ್ ತಗೊಳ್ಳಿ, ಮಕ್ಕಳಾಗದೇ ಇರುವಂತ ವಿಷಯಕ್ಕಾಗಿರ್ಬೋದು, ಅಥವಾ ಅವ್ರ ಪರಸ್ಪರ ಹೊಂದಾಣಿಕೆ ಆಗದೆ ಇರುವಂತ ವಿಷಯಕ್ಕಾಗಿರ್ಬೋದು, ಆ ವಿಷಯದ ಜ್ಞಾನ ಇದೆ ಅಥವಾ ಇಲ್ಲ ಅನ್ನೋ ವಿಷಯದಕ್ಕೋಸ್ಕರ ಅವ್ರ ಟ್ರೀಟ್ಮೆಂಟ್ ತಗೊಳಕ್ಕೆ ನಮ್ ಜ್ಯೋತಿಷರು ಸಲಹೆಯನ್ನ ಕೊಡ್ಬೋದು. ಅದು ಒಂದ್ ಕಡೆ ಆಯ್ತು ವಿವಾಹದ ವಿಷಯವಾಗಿ. ಇನ್ನೊಂದು ಪಿತ್ರಾರ್ಜಿತ, ಅನಿರೀಕ್ಷಿತ ಹಣದ ಆಗಮನ ಅಥವಾ ಅಪರಿಚಿತ ಹಣ, ಅಥವಾ ನಾವೇನಾದ್ರೂ LIC ಇಟ್ರೆ ಅಥವಾ ಇನ್ನೆಲ್ಲೋ ಹಣ ಇಟ್ರೆ ಅದು ನಮ್ಗೆ ಏನು 1 to double ಆಗುತ್ತಾ ಇಲ್ವಾ ಅನ್ನುವಂತಹ ಎಲ್ಲ ಒಂದು ಸಂಗ್ರಹ, ನಿಧಿ ಸಂಗ್ರಹ, ಮತ್ತೆ ತುಂಬಾ ದೊಡ್ಡ ಸೇವಿಂಗ್ಸ್, ಮತ್ತೆ ಸಮಾಜದಲ್ಲಿ ಒಂದು ಆ ಒಂದು ಹಣದ ಒಂದು ಮೌಲ್ಯ ಅನ್ನೋದು ಅವರನ್ನ ಯಾವ ಮಟ್ಟಕ್ಕೆ ತಗೊಂಡು ಹೋಗ್ಬೋದು, ಈ ಎಲ್ಲ ಸಂಬಂಧಗಳನ್ನು ಅದು ಹೇಳುತ್ತೆ. ಮತ್ತೆ ಅಷ್ಟಮ ಭಾವ ಇನ್ನು ಮುಖ್ಯವಾಗಿ ಒಂದು ವಿಚಾರ ಏನ್ ಹೇಳುತ್ತೆ ಅಂತಂದ್ರೆ, ನಮ್ಮ ಹಣ ಆಗ್ಲೇ ನಾ ಹೇಳ್ದಂಗೆ ಎಷ್ಟು ಎಲ್ಲಿಂದ ಎಲ್ಲಿಗೆ ನಮ್ಮ ಹಣ ಎಂತೆಂತ ಜಾಗಗಳಿಗೆ ಹೋಗುತ್ತೆ ಅಂತ. ಬರೀ ಬಡ್ಡಿ ಕಟ್ತಾನೆ ಇರ್ತೀವ, ಬಡ್ಡಿಗೆ ಹೋಗ್ತಿದ್ಯಾ ಟ್ರಾನ್ಸಾಕ್ಷನ್, ಅಥವಾ ನಾವು ಹಣವನ್ನು ಸೇವಿಂಗ್ ಇದ್ರಲ್ಲಿ ಕಟ್ತಾ ಇದೀವ, ಅದು ಲೋನ್ ತಗೊಂಡೋದಿ ತೀರ್ಸೋಕೆ ಹಾಕ್ತಾ ಇಲ್ವಾ, ತೀರ್ಸೋಕ್ ನಮ್ಗೆ ರೂಟ್ಸೇ ಸಿಗ್ತಾ ಇಲ್ವಾ ಅನ್ನೋ ಒಂದು ವಿಷಯಗಳು ಇಲ್ಲಿ ಒಳಗೊಂಡಿರುತ್ತೆ. ಹೊಸ ಬಿಸ್ನೆಸ್ ಮಾಡುವಾಗ ಯಾವಾಗ್ಲೂ ಅಷ್ಟೇ ಟ್ರಾನ್ಸಾಕ್ಷನ್ ಕೆಪಾಸಿಟಿ ಇವ್ರಿಗೆ ಇರುತ್ತಾ ಇಲ್ವಾ ಅನ್ನೋದನ್ನ ನಾವು ತಿಳ್ಕೊಬೇಕು. ಇವ್ರಿಗೆ ಹಣ ಟ್ರಾನ್ಸಾಕ್ಷನ್ ಆಗಲ್ಲ ಅಂತಂದ್ರೆ ಧನಯೋಗವೇ ಇಲ್ಲ ಅಂತ ಅರ್ಥ. ಟ್ರಾನ್ಸಾಕ್ಷನ್ ಆಗ್ತಿದೆ ಅಂದ್ರೆ ಮಾತ್ರ ಲೋನ್ ಕೊಡೋದು, ಟ್ರಾನ್ಸಾಕ್ಷನ್ ಆಗ್ತಾ ಇಲ್ಲ ಅಂದ್ರೆ ಲೋನೇ ಕೊಡಲ್ಲ. ಅದನ್ನ ನಾವು ಅಷ್ಟಮ ಭಾವದಲ್ಲಿ ನೋಡ್ಕೋಬೇಕಾಗುತ್ತೆ. ಮತ್ತೆ ಎಲ್ಲಾದ್ರೂ ಹೂಡಿಕೆ ಮಾಡ್ಬೇಕಾದ್ರೂ ಕೂಡ ನಮ್ಗೆ ಆ ಕೆಪಾಸಿಟಿ ಇದೆಯಾ ಅನ್ನೋ ಒಂದು ಲಿಮಿಟೇಷನ್ ಒಳಗಡೆ ತಗೋಬೇಕು ಅನ್ನೋ ಒಂದು ಐಡಿಯಾವನ್ನು ಕೂಡ ಅಷ್ಟಮ ಭಾವ ಕೊಡುತ್ತೆ. ಇದರ ಜೊತೆಗೆ ಅವರು ಪಬ್ಲಿಕ್ ಅಲ್ಲಿ ಅಥವಾ ವ್ಯವಹಾರದಲ್ಲಿ ತಮ್ಮ ಗುಣವನ್ನ ಮತ್ತೆ ತಮ್ಮ ಒಂದು ಸಹವಾಸಗಳು ಯಾವ ರೀತಿ ಇರುತ್ತೆ, ಒಳ್ಳೆ ರೀತಿಯ ಸಂಬಂಧಗಳಿರುತ್ತಾ, ಮತ್ತೆ ಅವ್ರ ಸಂಬಂಧಗಳನ್ನ ಹೇಳುತ್ತೆ ಇದು. ಯಾವ ರೀತಿಯಾದಂತಹ ನಿಖರವಾದ ಸಂಬಂಧಗಳನ್ನ ಇವರು ಹೊಂದಿರ್ತಾರೆ, ಒಳ್ಳೆ ಗ್ರೂಪ್ ನಲ್ಲಿ ಇದಾರ, ಕೆಟ್ಟ ಒಂದು ಜನರ ಸಂಘದಲ್ಲಿ ಇದಾರ, ಅಥವಾ ಸ್ಪಿರಿಚುವಲ್ ಅಂದ್ರೆ 8ನೇ ಮನೆ ಅನ್ನೋದು ಧಾರ್ಮಿಕ ಜ್ಞಾನವನ್ನು ಅಥವಾ ಒಂದು ದೈವ ಜ್ಞಾನವನ್ನು ಆಳವಾಗಿ ಕೊಡುವಂತ ಒಂದು ಭಾವ ಅದು. ಈ 8ನೇ ಭಾವದ ವಿಷಯವಾಗಿ ವಿಶೇಷವಾದಂತ ಕೆಲವು ಮಾಹಿತಿಗಳಿರ್ತವೆ. ಯಾಕೆ ಅಂತಂದ್ರೆ 8ನೇ ಭಾವ ಅನ್ನೋದೇ ನಮ್ಗೆ ಜೀವನವನ್ನ, ಬುದ್ಧಿಯನ್ನ, ಮಾರ್ಗವನ್ನ ಕಲಿಸುವಂಥದ್ದು. ಇದಕ್ಕೆ ನಾವು ನಿಖರವಾಗಿ ಮಾತಾಡ್ಬೇಕಂತಂದ್ರೆ ಪ್ರತಿಯೊಬ್ಬನ ಜೀವನದಲ್ಲಿ 8ನೇ ಭಾವವು ಬಲವಾಗಿದ್ದಾಗ ಮಾತ್ರ ಅವನು ತನ್ನ ಜೀವನವನ್ನ ಸಾರ್ಥಕ ಮಾಡ್ಕೊಳ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ಬೋದು. ಯಾಕೆಂದ್ರೆ ಕುಟುಂಬ ಸ್ಥಾನಕ್ಕೆ ಈ 8ನೇ ಮನೆ ಅನ್ನೋದು ವಿರುದ್ಧ ದಿಕ್ಕಿನಲ್ಲಿದೆ. ಹಾಗಾಗಿ ಕುಟುಂಬ ಸ್ಥಾನ ಸರಿಗಿರ್ಬೇಕು, ಕುಟುಂಬದ ಸಪೋರ್ಟ್ ಚೆನ್ನಾಗಿರ್ಬೇಕು. ಕುಟುಂಬ ಅಂದ್ರೆ ಧನ ಸಂಚಯ ಅನ್ನೋದು ಅವರಿಗೆ ಚೆನ್ನಾಗಾಗಿರ್ಬೇಕು. ಅದು ಚೆನ್ನಾಗಾಗಿತ್ತು ಅಂದ್ರೆ ಮಾತ್ರ ಎದುರಿನ ಭಾವ ಅಂತ ಏನಿರುತ್ತೆ ಅಷ್ಟಮದಲ್ಲಿ ಆ ಹಣ ಸಂಗ್ರಹ ಆಗುತ್ತೆ, ಆಸ್ತಿ ಪಾಸ್ತಿಗಳ ಸಂಗ್ರಹ ಆಗುತ್ತೆ, ಅಥವಾ ಮನೆಗಳ ಒಂದು ವಾಹನಗಳ ಏನೇ ತಗೊಳ್ಳಿ ಅದರ ಒಂದು ಬೆಳವಣಿಗೆ ಅನ್ನೋದು ಆಗುತ್ತೆ. ಉಳಿತಾಯದ ಎಲ್ಲಾ ವಿಷಯಗಳ ಉಳಿತಾಯವನ್ನ, ಎಲ್ಲಾ ವಿಷಯಗಳ ಒಂದು ಸಂಬಂಧಗಳ ಒಳ್ಳೆಯದು ಕೆಟ್ಟದು ಇವ್ ಎರಡನ್ನು ನೋಡುವಂಥದ್ದನ್ನ ನಾವು ಅಷ್ಟಮ ಭಾವದಲ್ಲಿ ಕಲ್ತ್ಕೋಬೇಕಾಗುತ್ತೆ. ಅಷ್ಟಮ ಭಾವ ತುಂಬಾ ತುಂಬಾ ನಮಗೆ ಯಾವ ರೀತಿ ಅಂದ್ರೆ ಮೋಕ್ಷ ಅಂತ ನಾವ್ ಏನ್ ಹೇಳ್ತೀವಿ, ಆ ಮೋಕ್ಷ ಜ್ಞಾನವನ್ನ ಹೇಳ್ಕೊಳುತ್ತೆ. ಅಂದ್ರೆ ಅಷ್ಟಮ ಭಾವ ಚೆನ್ನಾಗಿತ್ತು ಅಂದ್ರೆ ಏನಾಗುತ್ತೆ, ವ್ಯಕ್ತಿ ತಾನು ದುಡಿದಂತ ತನ್ನಲ್ಲಿದ್ದಂತಹ ಎಲ್ಲ ಸಂಗ್ರಹವನ್ನ ದೈವ ಕಾರ್ಯ ಮತ್ತೆ ಇಲ್ಲದೆ ಇರುವಂತ ವ್ಯಕ್ತಿಗಳಿಗೆ ಕೊಡುವಂತ ಮನಸ್ಸನ್ನ ಮಾಡ್ತಾರೆ. ಧಾರಾಳ ತರ ಊಟ, ಬಟ್ಟೆ, ಅಥವಾ ಹಣ, ಆಸ್ಪತ್ರೆ ಖರ್ಚಿರ್ಬೋದು, ಇನ್ಯಾವುದೋ ಒಂದು ಈ ಮರಣ ಆದಾಗ ಯಾರಿಗೋ ಶ್ರಾದ್ದ ಖರ್ಚು ಅಂತ ಹೇಳ್ತಾರೆ ಅದಕ್ಕೆ ಕೊಡುವಂಥದ್ದು ಇರ್ಬೋದು, ವಿವಾಹಕ್ಕೆ ಕೊಡಬಹುದು. ಅಂತ ಒಂದು ವ್ಯಕ್ತಿತ್ವವನ್ನ ಯಾರಾದ್ರೂ ಮಾಡ್ತಿದಾರೆ ಅಂದ್ರೆ ಅಷ್ಟಮ ಭಾವ ಚೆನ್ನಾಗಿರ್ಬೇಕು ಅವ್ರಿಗೆ ಅಂತಂದ್ರೆ. ನಾವೆಲ್ಲ ಏನ್ ಅನ್ಕೊಳ್ತೀವಿ, ಅಷ್ಟಮ ಅಂದ ತಕ್ಷಣ ಬರೀ ಕೆಟ್ಟದೆ, ಲೈಂಗಿಕ ತೃಪ್ತಿ ಅಂತಾನೆ ಹೇಳ್ಕೊಂಡ್ ಹೋಗ್ತೀವಿ, ಬರೀ ಸೇವಿಂಗ್ಸ್ ಅಂತಾನೆ ಹೇಳ್ಕೊಂಡ್ ಹೋಗ್ತೀವಿ. ಅದಲ್ಲ, ಅಷ್ಟಮ ಭಾವ ಚೆನ್ನಾಗಿತ್ತು ಅಂದ್ರೆ ಖಂಡಿತವಾಗ್ಲೂ ಇನ್ನೊಬ್ಬರಿಗೆ ಸಹಾಯ ಮಾಡ್ತಾರೆ. ಅಂದ್ರೆ ಆ ಭಾವ ತೃಪ್ತವಾಗಿ ಇದ್ದರೆ ಮಾತ್ರ ಮನುಷ್ಯನಿಗೆ ಎಲ್ಲವನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಆ ಭಾವ ಅನ್ನೋದು ಅತೃಪ್ತ ಆಯ್ತು ಅಂತಂದ್ರೆ
ಸೇಡು ಮತ್ತೆ ಈ ಒಂದು ಇದನ್ನ ತೀರ್ಸ್ಕೊಳ್ಳುವಂಥದ್ದು ಹಗೆತನ ಅಥವಾ ಅವ್ರ ಮೇಲೆ ಏನಾದ್ರೂ ಕೆಟ್ಟ ಪರಿಹಾರವನ್ನು ಮಾಡೋದು, ತಂತ್ರಗಳನ್ನು ಮಾಡುವಂಥದ್ದು, ಅವ್ರನ್ನ ಮುಗಿಸುವಂತ ವಾಮ ಮಾರ್ಗಗಳನ್ನು ಇವರು ಅನುಸರಿಸುವಂಥದ್ದು ಇದೆಲ್ಲ ಇರುತ್ತೆ. ಇಬ್ಬರಲ್ಲೂ ಕೂಡ ಅಷ್ಟಮ ಭಾವನ ಯಾಕೆ ಇಷ್ಟು ಡೀಪ್ ಆಗಿ ನೀವು ನೋಡ್ಬೇಕಂತಂದ್ರೆ, ಎರಡು ಜಾತಕದಲ್ಲಿ ಒಂದೊಂದ್ಸಲಿ ನೋಡಿ, ಗಂಡನ ವಶ ಮಾಡ್ಕೊಳ್ಳೋದಕ್ಕೆ ಹೆಂಡತಿ ಏನ್ ಮಾಡ್ತಿರ್ತಾಳೆ, ಅದೇನು ನಿಂಬೆಹಣ್ಣುಗಳು, ಯಂತ್ರಗಳು, ತಾಯ್ತಗಳು ಎಲ್ಲ ತಂದು ದಿಂಬಲ್ಲಿ ಅಲ್ಲಿ ಇಲ್ಲಿ ಕಟ್ಟಿ ಅವನ್ ಕೆಲವರಂತೂ ನೀವು ನೋಡ್ಬೇಕು ವಿಚಿತ್ರ, ಸೊಂಟ ತುಂಬಾ ತಾಯ್ತ ಹಾಕೊಂಡ್ ಬಂದಿದ್ದವ್ರು ನೋಡಿದ್ದೀನಿ ನಾನು, ಕತ್ತು ತುಂಬಾ ತಾಯ್ತಗಳನ್ನ ಹಾಕೊಂಡಿದ್ ನೋಡಿದ್ದೀನಿ. ಯಾಕೆ ಅಂತ ಅಂದ್ರೆ ಹೆಂಡತಿ ಕಾಟ, ಇನ್ನೊಬ್ಬರ ಕಾಟನ ಅವ್ರು ತಡ್ಕೊಳಕ್ಕೆ ಏನೋ ಒಂದು ಮಾರ್ಗ ಇಟ್ಕೊಂಡು ತಾಯ್ತ ಫುಲ್ ನ್ಯಾತ್ ಹಾಕೊಂಡು ಅದನ್ನ ನಮ್ಗೆ ರಕ್ಷಣೆ, ಅದು ಅದ್ರಲ್ಲಿ ದೇವ್ರ ಇದನ್ನ ಕಾಪಾಡ್ತಾನೆ ಅಂತ ಗಂಡಸರು ಅನ್ಕೊಳ್ತಾರೆ. ಇನ್ನು ಕೆಲವರು ನೋಡ್ಬೇಕು ಹೆಣ್ಮಕ್ಳು ಅದೇ ಕೆಲ್ಸ, ಅವ್ರ ಬ್ಯಾಗ್ ತುಂಬಾ ಒಂದಷ್ಟು ತಾಯ್ತಗಳನ್ನ ಇಟ್ಕೊಂಡ್ಬಿಟ್ಟಿರ್ತಾರೆ, ಯಾರಾದ್ರೂ ಏನಾದ್ರು ನಮ್ಗ್ ಮಾಡ್ಬಿಡ್ತಾರೆ ಅಂತ. ಈ ತರ ನೋಡಿ ಯಾರೋ ಮಾತಾಡ್ತಿದ್ದೀರಾ ಏನ್? ಹೌದು ಮೇಡಮ್, ಯಾರೋ ಅನ್ಮ್ಯೂಟ್ ಮಾಡ್ಕೊಂಡಿದ್ದಾರೆ, ಡಿಸ್ಟರ್ಬೆನ್ಸ್ ಇದೆ. ಹೌದು, ಒಂದ್ ನಿಮಿಷ ನೋಡ್ತೀನಿ. ಅದು ಏನಾದ್ರೂ ಹೇಳೋದಿದ್ರೆ ಹೇಳಿದ್ರೆ ಅದೊಂಥರ ಚೆನ್ನಾಗಿರುತ್ತೆ, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಎಲ್ರಿಗೂ ಮ್ಯೂಟ್ ಮಾಡ್ಬಿಡಿ ಮೇಡಮ್ ಪ್ಲೀಸ್, ಸೊ ದಟ್ ನೀವ್ ಹೇಳೋದನ್ನ ನಾವು ಕೇಳಿಸ್ಕೊಳ್ತಾ ಇರ್ತೀವಿ. ಹೌದು, ಅದೇ ಮ್ಯೂಟ್ ಮಾಡ್ತಿರ್ತೀನಿ, ಮತ್ತೆ ಒಬ್ರಲ್ಲ ಒಬ್ರು ತೆಗಿತಾ ಇರ್ತಾರೆ ಅಲ್ಲಿ. ಇರ್ಲಿ. ನೆಕ್ಸ್ಟ್ ಇನ್ನು ಈ ತರ ಒಂದು ವಿಷಯಗಳನ್ನ ನಾವು ನೋಡಿದಾಗ ನೋಡಿ, ಮದ್ವೆ ಮ್ಯಾಚಿಂಗ್ ಏನೋ ನಾವು ಮಾಡ್ಕೊಟ್ಬಿಡ್ತೀವಿ. ಅಷ್ಟಮ ಭಾವ ಅನ್ನೋದನ್ನ ಯಾಕೆ ನಾವು ಇಷ್ಟು ಝೀರೋ ಮೈಂಡ್ ಅಂತಾನು ಹೇಳ್ತೀವಿ, ಮತ್ತೆ ಅಷ್ಟೇ ಪವರ್ಫುಲ್ ಮೈಂಡ್ ಅಂತಾನು ಕೂಡ ಹೇಳ್ತೀವಿ. ಯಾಕೆಂದ್ರೆ ಇದು ಚಂದ್ರನ ನೀಚ ಸ್ಥಾನ ಆಗಿರೋದ್ರಿಂದ, ಇಲ್ಲಿ ಚಂದ್ರನಿಗೆ ಮಾತ್ರ ನೀಚ ಸ್ಥಾನವನ್ನು ಮಾತ್ರ ಹೇಳಿದೆ, ಯಾವುದೇ ಗ್ರಹದ ಉಚ್ಚ ಸ್ಥಾನ ಇಲ್ಲಿ ಇಲ್ದೇ ಇರೋದ್ರಿಂದ ಸೂಕ್ಷ್ಮ ಭಾವ ಅಂತ ಹೇಳ್ತೀವಿ. ಚಂದ್ರ ಅಂದ ತಕ್ಷಣ ಈ ಭಾವವನ್ನ ನಾವು ತುಂಬಾ ಸೆನ್ಸಿಟಿವ್ ಭಾವ ಅಂತ ಹೇಳ್ತೀವಿ. ಅದಕ್ಕೆ ನೋಡಿ, ಈ ಭಾವ ಯಾವ ರೀತಿಯಲ್ಲೇ ಎಂತೆಂತ ವಿಷಯಗಳನ್ನ ನಿಮ್ಗೆ ಅದು ಹೇಳುತ್ತಂದ್ರೆ, ಈ ಪ್ರಪಂಚದಲ್ಲಿ ಕೊಲೆ ಮಾಡೋದು, ಸ್ವಿಸೈಡ್ ಮಾಡ್ಕೊಳ್ಳೋ ಅಂತದ್ದು, ತನಗ್ ತಾನೇ ಪನಿಷ್ಮೆಂಟ್ ಕೊಡುವಂಥದ್ದು, ಇನ್ನೊಬ್ಬರ ಬಗ್ಗೆ ಸೇಡನ್ನು ತೀರ್ಸ್ಕೊಳ್ಳುವಂಥದ್ದು, ಅವ್ರ ವಂಶ ನಾಶ ಮಾಡ್ತೀನಿ, ಅವ್ನ್ ಇಲ್ದಂಗ್ ಮಾಡ್ತೀನಿ, ಇವ್ನ್ ಇಲ್ದಂಗ್ ಮಾಡ್ತೀನಿ, ಈ ವಿಚಾರಗಳೆಲ್ಲ ಇವು ಅಷ್ಟಮ ಭಾವ ಡ್ಯಾಮೇಜ್ ಆಗಿದ್ದಾಗ ಒಬ್ಬ ವ್ಯಕ್ತಿಯ ಮನಸ್ಸಲ್ಲಿ ಇಷ್ಟನ್ನೆಲ್ಲ ಆಟ ಆಡ್ಸುತ್ತೆ. ಯಾಕಂದ್ರೆ ನೋಡಿ, ಇದು ಲೈಂಗಿಕ ಭಾವವು ಆಗಿರೋದ್ರಿಂದ ತಾನು ಪ್ರೀತಿಸಿದಂತ ವ್ಯಕ್ತಿಗಳು ಸಿಗದೇ ಇದ್ದಾಗ ಯಾವ್ಯಾವ ರೀತಿಯಲ್ಲಿ ಮನುಷ್ಯ ಹುಚ್ಚಾಗಿ ಅವನೇ ಸಾಯ್ಬಹುದು, ಇಲ್ಲ ತನಗೆ ಸಿಗ್ಲಿಲ್ವಲ್ಲ ಅನ್ನೋ ಒಂದ್ ಇದಕ್ಕೆ ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಅವ್ರನ್ನ ಇನ್ನೇನೋ ಹೊಲ ತಗೊಂಡು ಇನ್ನೇನೋ ಮಾಡ್ಬೋದು. ಇಂಥ ವಿಷಯಗಳನ್ನು ಘಟನೆಗಳು ನಡೆಯೋದಕ್ಕೆ ಕಾರಣವನ್ನು ಮಾಡುವಂಥದ್ದು ಈ ಅಷ್ಟಮ ಭಾವ. ಒಂದೊಂದ್ಸಲಿ ಏನಾಗುತ್ತೆ, ಜೀವನದಲ್ಲಿ ಇಂಥ ಘಟನೆಗಳೆಲ್ಲ ನಾವು ನೋಡಿ ಅದು ಬಲವಾಗಿತ್ತು ಅನ್ಕೊಳ್ಳಿ, ಖಂಡಿತವಾಗ್ಲಿ ಏನಾಗುತ್ತೆ ಅದು ಎಲ್ಲವನ್ನು ಪರಿತ್ಯಾಗ ಮಾಡ್ಬಿಟ್ಟು ಅವ್ರು ಏನ್ ಮಾಡ್ಬಿಡ್ತಾರೆ, ಧ್ಯಾನ ಅಥವಾ ಜೀವನದ ಶೂನ್ಯ ಲೋಕ ಅಂತ ಏನ್ ಹೇಳ್ತೀವಿ, ಎಲ್ಲರನ್ನು ಬಿಟ್ಬಿಟ್ಟು ಹೊರಟೋಗ್ಬಿಡ್ತಾರೆ. ಅದಕ್ಕೆ ನಾವು ಈ ಮನೆ ಕುಜನ ಮನೆ ಆಗಿರೋದ್ರಿಂದ, ಕುಜ ನೆಗೆಟಿವ್ ಕುಜ ಆಗಿರೋದ್ರಿಂದ, ಕುಜನಿಗೆ ಎಷ್ಟು ಬಲ ಇದೆ ಅಂದ್ರೆ ನೋಡಿ, ಮೇಷರಾಶಿಯ ಕುಜ ಪಾಸಿಟಿವ್ ಕುಜ ಆಗಿರ್ತಾನೆ, ಅವನು ಎಷ್ಟು ತನ್ನ ಬ್ರಹ್ಮಚಾರಿ ಅಂತ ಹೇಳ್ತೀವಿ ನೋಡಿ, ಆ ಬ್ರಹ್ಮಚಾರಿಯ ಒಂದು ಸಂಪೂರ್ಣ ಒಂದು ಕಂಟ್ರೋಲ್ ಮಾಡುವಂತ ಗ್ರಹ ಅಂತ ಅಂದ್ರೆ ಕುಜನನ್ನ ನಾವು ಯಾವತ್ತೂ ಕೂಡ ಕೆಟ್ಟದಾಗಿ ಅವನಿಗೆ ಚಪಲ ಇದೆ, ಇನ್ನೇನು ಲೈಂಗಿಕ ಇದಿದೆ, ಆಸಕ್ತಿ ಇದೆ, ಇವೆಲ್ಲ ಏನು ಇಲ್ಲ. ಅವನು 18 ಏನು ಟೀನೇಜ್ ಮತ್ತೆ ಒಂದು ಮದುವೆ ಅಡಲ್ಟ್ ಏಜ್ ಅಂತ ನಾವ್ ಏನ್ ಹೇಳ್ತೀವಿ, ಅಂತ ಸಮಯದಲ್ಲೇ ತನ್ನ ಲೈಂಗಿಕ ಮತ್ತೆ ಇಂದ್ರಿಯಗಳನ್ನ ನಿಗ್ರಹ ಮಾಡುವಂತ ಶಕ್ತಿ ಕುಜಗ್ರಹಕ್ಕಿದೆ. ಈ ಕುಜಗ್ರಹಕ್ಕೆ ಅಷ್ಟಿದೆ ಅನ್ನುವಾಗ ನಾವು ನೆಗೆಟಿವ್ ಕುಜ ಅಷ್ಟಮ ಭಾವವನ್ನು ಯೋಚನೆ ಮಾಡುವಾಗ ಬಂದಾಗ, ಆ ನೆಗೆಟಿವ್ ಕುಜಕ್ಕೆ ಏನಾಗುತ್ತೆ ಅಂದ್ರೆ ಅದು ಕಂಟ್ರೋಲ್ ಮಾಡ್ಕೊಂಡು ಪಾಸಿಟಿವ್ ಕುಜ ಎಲ್ಲರ ಜೊತೆಯಲ್ಲಿ ಸಮಾನವಾಗಿ ಇರುತ್ತೆ, ಕುಟುಂಬದಲ್ಲೇ ಇರುತ್ತೆ. ಆದ್ರೆ ಅಷ್ಟಮ ಭಾವದ ಕುಜ ಈ ಪ್ರಪಂಚದ ಸತ್ಯವನ್ನೇ ತಿಳ್ಕೊಳ್ಳುತ್ತೆ. ಯಾವ ರೀತಿ, ಅಲ್ಲಿಯ ಕುಜ ನಾನ್ ಮದ್ವೆ ಆಗ್ಲಿ ಆಗದೆ ಇರ್ಲಿ, ನನ್ ತಂಗಿ, ನನ್ನಮ್ಮ, ನನ್ನ ಕುಟುಂಬದವ್ರನ್ನ ನೋಡ್ಕೋಬೇಕು, ಅವ್ರಿಗಾಗಿ ದುಡಿಬೇಕಂತ ಅವ್ರ ಜೊತೆಲಿ ಇದು ತ್ಯಾಗ ಮಾಡುವಂಥದ್ದು ಅದು ಕುಜ. ಆದ್ರೆ ಇಲ್ಲಿ ಬರುವಂತ ಕುಜ ಏನಿದೆ, ಈ ಪ್ರಪಂಚಕ ಒಂದು ಸತ್ಯವನ್ನ ಅರಿವು ಮಾಡ್ಕೊಂಡಾಗ ಈ ಜೀವನದಲ್ಲಿ ಎಲ್ರು ಕೂಡ ಹುಟ್ಟುತ್ತಾರೆ, ಒಂದಿನ ಮದ್ವೆ ಆಗ್ತಾರೆ, ಒಂದಷ್ಟು ಆಸ್ತಿ ಮಾಡ್ತಾರೆ, ಒಂದಷ್ಟು ಮಕ್ಕಳನ್ನ ಮಾಡ್ತಾರೆ, ಎಲ್ಲವೂ ಕೂಡ ಬೇರೆಯವ್ರಿಗೋಸ್ಕರ ನಾವು ಅನ್ಕೊಳ್ತೀವಿ. ಯಾವತ್ತೂ ಕೂಡ ನಮಗೆ ಜೀವನದಲ್ಲಿ ಸುಖ, ನೆಮ್ಮದಿ, ಶಾಂತಿ ಅನ್ನೋದು
ಖಂಡಿತ ಸಿಗಲ್ಲ ಅನ್ನುವಂತ ಸತ್ಯವನ್ನ ಈ ಒಂದು ನೆಗೆಟಿವ್ ಕುಜನ ಮನೆಯಾದಂತಹ 8ನೇ ಮನೆ ಅಷ್ಟಮ ಭಾವ ಅನ್ನೋದನ್ನ ಹೇಳ್ತಾರೆ. ಒಂದು ವೇಳೆ ಇಲ್ಲಿ ಎಲ್ಲವನ್ನು ಸರಿ ಮಾಡ್ಕೊಂಡು ಸಂಸಾರದಲ್ಲಿ ಗಂಡ ಹೆಂಡತಿ ಮಕ್ಕಳು ಸುಖವಾಗಿದ್ದಾರೆ ಅಂದ್ರೆ ನೀವು ಚೆಕ್ ಮಾಡಿ ನೋಡಿ, ಅಷ್ಟಮ ಭಾವ ಚೆನ್ನಾಗಿದ್ರೆ ಮಾತ್ರ ಅವರ ಗಂಡ ಹೆಂಡತಿ ದಾಂಪತ್ಯ ಕುಟುಂಬದಲ್ಲಿ ನೆಮ್ಮದಿ. ಯಾಕೆಂದ್ರೆ ಅಷ್ಟಮ ಭಾವ ಡೈರೆಕ್ಟ್ ಕುಟುಂಬ ಸ್ಥಾನವನ್ನ ನೋಡುತ್ತೆ. ಈ ರೀತಿಯಾಗಿ ಇಬ್ಬರ ಅಷ್ಟಮ ಭಾವವನ್ನ ಯಾಕೆ ನೋಡ್ಬೇಕು ಅನ್ನೋದು ಈಗ ಹೇಳಿದ್ನಲ್ಲ, ಅಷ್ಟು ವಿಚಾರಗಳಲ್ಲದೆ ಇನ್ನೂ ಭಯಂಕರ ಇದೆ. ಕೆಲವರು ಗಂಡ ಮತ್ತೆ ಹೆಂಡತಿ ಡೈವರ್ಸ್ ಮಾಡ್ಕೊಂಡು ಈ ತಾಂತ್ರಿಕ ವಿದ್ಯೆಗಳನ್ನ ನೀವು ಕೆಲವ್ರು ನೋಡಿರ್ಬೋದು. ಈಗ್ಲೂ ಕೂಡ ಎಷ್ಟೋ ಜನ ಇದು ನಾವು ಯಾರನ್ನೂ ಒಂದು ಮಾದರಿಯಾಗಿ ಇಟ್ಕೊಂಡು ಹೇಳೋದು ಬೇಡ, ನಾವು ನೋಡಿರ್ತೀವಿ. ನೀವು ಅವರನ್ನ ನೀವು ಬೇಕಾದ್ರೆ ಮಾತಾಡಿಸಿ ನೀವು ತಿಳ್ಕೊಬಹುದು. ಅವ್ರ ಜೀವನದಲ್ಲಿ ಅವ್ರಿಗೆ ಏನಾಗ್ಬಿಟ್ಟಿರುತ್ತೆ, ಡಿಸಪಾಯಿಂಟ್ ಮೇಲೆ ಡಿಸಪಾಯಿಂಟ್. ಜೀವನದಲ್ಲಿ ಎಲ್ಲವನ್ನು ಕಳೆದುಕೊಂಡು ಒಂದು ಮಟ್ಟಕ್ಕೆ ಅವ್ರು ಹೆಂಗಾಗಿರ್ತಾರೆ ಅಂದ್ರೆ, ಈ ಪ್ರಪಂಚದಲ್ಲಿ ಏನೂ ಸಿಕ್ಲಿಲ್ವಲ್ಲ ನನಗಂದಾಗ ಅವರು ತನ್ನನ್ನು ತಾನು ಅರ್ಥ ಮಾಡ್ಕೊಂಡು ಅದನ್ನೆಲ್ಲ ಪಡೀಬೇಕು ಅನ್ನುವಾಗ ನಿಗೂಢ ತಾಂತ್ರಿಕ ವಿದ್ಯೆಗಳನ್ನ ಕಲಿತಾರೆ. ಆ ನಿಗೂಢ ತಾಂತ್ರಿಕ ವಿದ್ಯೆಗಳಿಂದ ಏನ್ ಮಾಡ್ತಾರೆ ಅವರು, ಐಶ್ವರ್ಯ ತನಗೆ ಬೇಕಾದಂತ ನೋಡಿ, ಅದು ಅಷ್ಟಮ ಭಾವ ಆಗಿರೋದ್ರಿಂದ ನಿಗೂಢ ವಿದ್ಯೆಗಳನ್ನು ಕಲಿಸುವಂತದ್ದು. ಅದು ಹೆಂಗೆ ಎಲ್ಲವನ್ನು ಕೊಡುತ್ತೆ ಅಂತಂದ್ರೆ, ಬೇರೆಯವರ ಹಣ, ಬೇರೆಯವರ ವಸ್ತು, ಬೇರೆಯವರ ಒಂದು ಸ್ತ್ರೀ ಪುರುಷರು ಅಥವಾ ಬೇರೆಯವರ ಎಲ್ಲವನ್ನು ಕೂಡ ಈ ತಾಂತ್ರಿಕ ವಿದ್ಯೆಯಿಂದ ಅವರು ವಶಪಡಿಸ್ಕೊಳ್ಳುವಂತ ವಿದ್ಯೆಗೆ, ಈ ಸಂಸಾರದಲ್ಲಿ ಅವ್ರಿಗೆ ಏನಾದ್ರು ಡಿಸಪಾಯಿಂಟ್ ತುಂಬಾ ಆಗೋಯ್ತು ಅಂದ್ರೆ, ಈ ತರ ವಿದ್ಯೆಗಳಿಂದ ಆ ಸಂಸಾರದೊಳಗೆ ಅವ್ರಿಗೆ ಏನ್ ಬೇಕಾಗಿತ್ತು, ಹೆಂಡತಿಯೋ ಅಥವಾ ಗಂಡನೊಂದಿಗೆ ಒಂದು ಇಂದ್ರಿಯ ಒಂದು ಸ್ವಚ್ಛಂದ ಸುಖ ಬೇಕಾಗಿತ್ತು, ಅದನ್ನ ಪಡ್ಕೊಳ್ತಾರೆ. ಹಣ ಪಡ್ಕೊಳ್ತಾರೆ, ಅಂತಸ್ತು ಪಡ್ಕೊಳ್ತಾರೆ, ಜೊತೆಗೆ ಒಂದು ಅಧಿಕಾರ ಬೇಕಾದ್ರೆ ಅದನ್ನು ಪಡ್ಕೊಳ್ತಾರೆ. ಈ ರೀತಿ ವಾಮ ಮಾರ್ಗಗಳಿಗೆ ಹೋಗಿ 8ನೇ ಭಾವ ಅನ್ನೋದು ಅದನ್ನ ಪಡೆದೇ ಅದು ಸಾಯುತ್ತೆ ಆ ಆತ್ಮ ಅನ್ನೋದನ್ನ ಈ 8ನೇ ಭಾವ ತಿಳ್ಕೊಳ್ಬೇಕು ನಾವು. ಹಾಗಾಗಿ 8ನೇ ಭಾವಕ್ಕೆ ನಾನು ಇಲ್ಲಿ ಸ್ವಲ್ಪ ಮಾತ್ರ ಹೇಳಿದ್ದೀನಿ. ಇನ್ನೂ ನಿಗೂಢವಾದಂತ ಕೆಲವೊಂದು ಘೋರ ರಹಸ್ಯವನ್ನ ಈ 8ನೇ ಭಾವ ಬಚ್ಚಿಕೊಂಡಿದೆ. ನಮ್ಗೆ ಯಾವ್ದಾದ್ರು ನ್ಯೂಸ್ಗಳು ಬಂದಾಗ ಜ್ಯೋತಿಷರು ಅಲರ್ಟ್ ಆಗ್ಬೇಕು ಯಾವಾಗ್ಲೂ. ಯಾಕೆಂದ್ರೆ ನ್ಯೂಸ್ ಪೇಪರ್ ನೋಡಿ ಮತ್ತೆ ನ್ಯೂಸ್ನ ಕೇಳಿ ಅಂತ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ಯಾವ್ಯಾವ ಘಟನೆಗಳನ್ನ ನೋಡಿದಾಗ ಅಯ್ಯೋ ಕ್ರೈಮ್ ನಾನ್ ನೋಡಲ್ಲಪ್ಪ, ಅಯ್ಯೋ ಅದೇನೋ ಆಯ್ತು ನಾನ್ ನೋಡಲ್ಲಪ್ಪ, ಹಂಗ ಅನ್ಕೋಬಾರ್ದು ಜ್ಯೋತಿಷರು. ಯಾಕೆಂದ್ರೆ ಆ ಘಟನೆ ನಡೆಯೋದಕ್ಕೆ ಯಾವ ರೀತಿಯಾದಂತ ಮಾನಸಿಕ ಸ್ಥಿತಿಗಳು ಆ ವ್ಯಕ್ತಿಗಳಲ್ಲಿ ಇತ್ತು ಅಂದಾಗ ನಾವು ಆಲ್ರೆಡಿ ನಾವೇನ್ ಮಾಡ್ಬೋದು, ಈ ಒಂದು ಕಾಲಪುರುಷ ಚಕ್ರದಲ್ಲಿ ಆ ತರ ಸ್ಥಿತಿಗೆ ಕಾರಣವಾದ ಭಾವ ಯಾವುದು, ಗ್ರಹ ಯಾವುದು, ಯಾವ ಒಂದು ಕಾಂಬಿನೇಷನ್ ಅಲ್ಲಿ ಇದು ಹಿಂಗಾಗುತ್ತೆ ಅನ್ನೋ ಸತ್ಯವನ್ನ ನಾವು ತಿಳ್ಕೊಬೇಕು. ಯಾಕೆಂತಂದ್ರೆ ಮ್ಯಾರೇಜ್ ಮ್ಯಾಚ್ಗೆ ಇದೆಲ್ಲ ಬೇಕಾ, ಇಷ್ಟೆಲ್ಲ ಪುರಾಣ ಹೇಳ್ತಿದ್ದೀರಂತ ನೀವು ಅನ್ಕೋಬಹುದು. ಆದ್ರೆ ಮದುವೆ ಆದ್ಮೇಲೆ ತಾನೇನೆ ಆಕ್ಸಿಡೆಂಟ್ಗಳಾಗೋದು, ಮದುವೆ ಆದ್ಮೇಲೆ ತಾನೇ ಮನುಷ್ಯ ಬಂಧನಕ್ಕೊಳಗಾಗೋದು. ಅದಕ್ಕೆ ವಿವಾಹ ಬಂಧನ ಅಂತ ಹೇಳೋದು. ಅದೊಂದು ಬಂಧನ ಯೋಗ ಹೊರತು ಅದು ಇಂಡಿಪೆಂಡೆಂಟ್ ಯೋಗ ಅಲ್ಲ ವಿವಾಹ ಅನ್ನೋದನ್ನ ಸ್ವಲ್ಪ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಅಷ್ಟಮ ಭಾವವನ್ನು ಹೇಳ್ತಾ ಹೋದ್ರೆ ಇಷ್ಟ ಹಾಳಕ್ ಹೋಗುತ್ತೆ. ಅಂದ್ರೆ ಆ ವ್ಯಕ್ತಿಗಳ ಒಂದು ಮನಸ್ಸಿನ ಒಳಗಡೆ ನಿಗೂಢವಾದಂತ ಯಾವ ಆಲೋಚನೆಗಳು ಇದೆ ಅನ್ನೋದು ನಮ್ಗೆ ಮ್ಯಾಚ್ ಮಾಡುವಾಗ ನಾವು ಒಂದು ಉತ್ತಮ ಕುಟುಂಬ ಹಾಳಾಗ್ಬಾರ್ದು ಅನ್ನೋದಕ್ಕೆ, ಎಕ್ಸ್ಪೆಷಲಿ ನಾವು ಗಂಡಸರಿಗೆ ಹೆಂಗನಾದ್ರೂ ಆಗೋಗ್ಲಿ ಹೆಂಗಸರನ್ನ ಕಾಪಾಡ್ಬೇಕು ಅನ್ನೋದಲ್ಲ. ಈ ಹಿಂದೆ ಒಂದು ಹಾಗಿತ್ತು, ಆದ್ರೆ ಈಗಿನ ಕಾಲದಲ್ಲಿ ಗಂಡಸನ್ನು ಕೂಡ ನಾವು ರಕ್ಷಣೆ ಮಾಡ್ಬೇಕು, ಹೆಣ್ಣನ್ನು ಕೂಡ ನಾವು ರಕ್ಷಣೆ ಮಾಡ್ಬೇಕು. ಅದು ಹೊಂದಾಣಿಕೆ ಆದ್ರೆ ಅಷ್ಟಮ ಭಾವ ಎಸ್ ಅಂತ ನೀವು ಅದನ್ನ ನಿರ್ಧಾರ ಮಾಡಿ, ಇಲ್ಲ ಅಂದ್ರೆ ಬೇಡ ಅಂತ ಕ್ಯಾನ್ಸಲ್ ಮಾಡ್ಬೋದಲ್ಲ ಅನ್ನೋ ಒಂದು ವಿಷಯಕ್ಕೆ ನಾನು ಇಷ್ಟೊಂದೆಲ್ಲಾನು ಕೂಡ ನಾನು ಹೇಳ್ಕೊಂಡ್ಬರ್ಬೇಕಾಯ್ತು. 9ನೇ ಭಾವವನ್ನು ನಾ ಹೇಳ್ತೀನಿ. ಇನ್ನು 10ನೇ ಭಾವ ಅನ್ನೋದು ವ್ಯಕ್ತಿಗಳ ಕರ್ಮ ಅಂತ. ಏನು ಉದ್ಯೋಗ ಮಾಡ್ತಿರ್ತಾರೋ ಆ ರೀತಿಯಾದಂತ ಗುಣಲಕ್ಷಣಗಳನ್ನ ಅವರು ಹೊಂದಿರ್ತಾರೆ. ಈಗ ಇಂಜಿನಿಯರ್, ಡಾಕ್ಟ್ರು, ಅಲ್ಲಿ ನಿಮಗೆ ಮ್ಯಾಚ್ ಮಾಡ್ಬೋದ, ಹುಡುಗ ಇಂಜಿನಿಯರ್ ಡಾಕ್ಟರ್ ಪರವಾಗಿಲ್ಲಪ್ಪ ಒಳ್ಳೆ ಓದಿದ್ದಾರೆ, ಹಾಗೆ ನೋಡೋದಕ್ಕಿಂತ ನೀವು ಅವರಿಬ್ಬರ ಮಾನಸಿಕ ಅಂದ್ರೆ ವೃತ್ತಿ ಧರ್ಮದ ಒಂದು ಗುಣಗಳು ಅಂತ ನಾವು ಹೇಳ್ತೀವಿ, ಅದನ್ನ ನೋಡ್ಬೇಕು. ಹುಡುಗ ಹುಡುಗಿ ಯಾರು ಇಂಜಿನಿಯರ್ ಡಾಕ್ಟರ್ ಆಗಿರ್ತಾರ ಅವರು, ಯಾಕೆಂದ್ರೆ ಅವ್ರನ್ನ ಹೊಂದಾಣಿಕೆ ಮಾಡುವಾಗ ಒಂದು ಪ್ರಜ್ಞೆ ಇರ್ಬೇಕು. ಯಾಕೆಂದ್ರೆ ನಿಮ್ಗೆ ಬಂಧನ ಫಿಲಂ ನೋಡಿದ್ರೆ ಗೊತ್ತಾಗುತ್ತೆ, ಡಾಕ್ಟರ್ ಅಂದ್ರೆ 24 ಗಂಟೆ ಕೆಲಸ, ಇಂಜಿನಿಯರ್ ಅಂದ್ರೆ ಒಂದ್ 8 ಅವರ್ ಕೆಲಸ. ಆಗ ಕೆಲವೊಂದು ಸಮಯದಲ್ಲಿ ಗಂಡ ಹೆಂಡತಿಯ ಒಂದು ಸಂಯೋಜನೆ ಎಲ್ಲ ಆಗಲ್ಲ, ಆಗ ಮನಸ್ತಾಪಗಳು ಆಗೋಗುತ್ತೆ. ಡಾಕ್ಟರ್ ಅಂದ್ರೆ ಬೋಲ್ಡ್ ಮತ್ತೆ ಸೋಷಿಯಲ್ ಆಗಿರ್ಬೇಕಾಗುತ್ತೆ. ಇಂಜಿನಿಯರ್ಸ್ ಅವ್ನು ಸೋಷಿಯಲ್ ಆಗಿದ್ರು ಪರವಾಗಿಲ್ಲ, ಇಲ್ಲದೇ ಇದ್ರು ಪರವಾಗಿಲ್ಲ, 8 ಅವರ್ ಕೆಲಸ ಮಾಡಿ ದುಡ್ಡು ತಗೊಳ್ತಾನೆ.
ಅವನಿಗೆ ಯಾರು ಬೇಕಾಗಿಲ್ಲ. ಈ ರೀತಿಯಾದಂತಹ ವೃತ್ತಿಗಳಿದ್ದಾಗ ಪರಸ್ಪರ ಅವ್ರ ಹಾರಸ್ಕೋಪ್ನ ಚೆಂದ ಮಾಡಿ ನೀವು ಬೋರ್ಡ್ ಪರವಾಗಿಲ್ಲ ಇವ್ರು ಸ್ಯಾಕ್ರಿಫೈಸ್ ಮಾಡ್ತಾರೆ ಅನ್ನೋದನ್ನ ನೋಡ್ಕೊಂಡು ನೀವು ಬೇಕಾದ್ರೆ ಆ ವೃತ್ತಿದ ಅಂತ ಕೆಲವು ವೃತ್ತಿಗಳನ್ನ ಇರುವಂತವ್ರನ್ನ ಮ್ಯಾಚ್ ಮಾಡ್ಬೇಕು. ಅಂದ್ರೆ ನಾವು 10ನೇ ಮನೇನ ಇಂಪಾರ್ಟೆಂಟ್ ಆಗಿ ನೋಡೋದು ವೃತ್ತಿಯಿಂದ ಹೊಂದಾಣಿಕೆ ಅಂತ ನೋಡ್ಬೇಕಂತ ನಾನ್ ಹೇಳೋದು. ಕೆಲವರು ಸ್ಕೂಲ್ ಟೀಚರ್ ಆಗಿರ್ತಾರೆ, ಕೆಲವರು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ತಾರೆ. ಅಲ್ಲಿಗೂ ಇಲ್ಲಿಗೂ ಎಷ್ಟು ಕಷ್ಟ ಆಗುತ್ತೆ ನೋಡಿ. ಅವನ್ ಕ್ಯಾರೆಕ್ಟರ್ ಹೇಗಿರುತ್ತೆ, 24 ಗಂಟೆ ರಾತ್ರಿ ಗೀತ್ರಿ ಎಲ್ಲ ಅವ್ನು ಊಟ ತಿಂದ ಬಿಟ್ಟ ಏನೋ ಗೊತ್ತಿಲ್ಲ. ಇವಳಿಗೆ ಕರೆಕ್ಟ್ ಆಗಿರ್ಬೇಕು. ಎಲ್ಲಾದ್ರೂ ಗಂಡನ ಜೊತೆ ಹೋಗ್ಬೇಕಾದ್ರೆ ಅವ್ನ್ ಸಿಗೋದೇ ಇಲ್ಲ. ಆ ಒಂದು ವಿಷಯದಲ್ಲಿ ವೃತ್ತಿಯನ್ನ ನೋಡ್ಕೊಂಡು ನೀವು ದುಡ್ಡಿದೆ, ಅಂತಸ್ತಿದೆ. ನನ್ನಲ್ಲಿ ಕೆಲವ್ರು ಜನ ಮ್ಯಾರೇಜ್ ಮ್ಯಾಚಿಂಗ್ ಬರ್ತಾರೆ. ನಾವು ನಿಜ ಹೇಳ್ಬೇಕಂತಂದ್ರೆ ಅವ್ರು ತಗೊಂಡ್ ಬರೋದು ತುಂಬಾ ಗ್ರೇಟ್ ಅದನ್ನ ಹೇಳ್ಬಾರ್ದು ನಾನು. 400 ಕೋಟಿ ಆಸ್ತಿ ಇದೆ ಮೇಡಮ್, ನನ್ ಮಗಳು ಒಪ್ಕೊಳ್ತಾ ಇಲ್ಲ, ಹೆಂಗೋ ಹೋಗಲ್ ಬಿತ್ಕೊಂಡ್ರೆ ಸಾಕು, ಎಷ್ಟೋ ಹಣ ಇದೆಯಲ್ಲ, ಹೆಂಗೋ ನಡೀತದೆ ಜೀವನ ಅಂತ ಹಿಂಗ್ ಹೇಳ್ತಾರೆ. ಮನಸ್ಸೇ ಒಂದಾಗ್ತಾ ಇಲ್ಲ, ಹುಡುಗನೇ ಇಷ್ಟ ಆಗ್ತಿಲ್ಲ ಅಂತಂದ್ರೆ 400 ಕೋಟಿ ಆಸ್ತಿ ಇದ್ದು ಏನು? ಒಬ್ಬೊಬ್ರು ನನ್ನ ಹತ್ರ ಬರೋ ನನ್ನ ಕ್ಲೈಂಟ್ಗಳಿಗೆ ಕೆಲವ್ರು ಬೇಜಾರ್ ಮಾಡ್ಕೊಳ್ತಾರೆ. ಬೇಜಾರ್ ಮಾಡ್ಕೊಂಡು ಆಮೇಲೆ ಅವ್ರಿಗೆ ಕೊನೆಗೆ ಗೊತ್ತಾಗುತ್ತೆ 2 ವರ್ಷ 3 ವರ್ಷ ಆದ್ರೂ ಕೂಡ ಕೆಲವು ಜಾತಕಗಳನ್ನ ನಾನು ಮ್ಯಾಚೇ ಮಾಡಿರಲ್ಲ, ಅವ್ರಿಗೆ ಬಂದಿರಲ್ಲ. ಯಾಕಂದ್ರೆ ನಾನು ಮೊದ್ಲೇ ಅವ್ರಿಗೆ ಹೇಳಿರ್ತೀನಿ, ಇಂಥ ದಶೆ ಬರುವಾಗ್ಲೇನೆ ನಿಮ್ಗೆ ಮದ್ವೆಗೆ ಪ್ರಯತ್ನ ಮಾಡಿ ಅಂತ. ಕೊನೆಗ ನಿಮಗ್ ಬೇಕಂದ್ರೆ ಟೈಮ್ ಪಾಸ್ ಹುಡ್ಕೊಳ್ಳಿ ಅಂತ ಹೇಳಿರ್ತೀನಿ. ಅವ್ರು ಟೈಮ್ ಪಾಸ್ಗೆ ಹುಡುಕಿ ಒಂದೊಂದು ಗಂಡು ಮ್ಯಾಚ್ ಆಗ್ಲಿಲ್ಲ ಅಂತಂದ್ರೆ ಅವ್ರಿಗೆ ಏನಾಗುತ್ತೆ, ಅಯ್ಯೋ ನನ್ ಮಗಳಿಗೆ ಗಂಡೇ ಇಲ್ವೇನೋ, ನನ್ ಮಗನ ಹೆಣ್ಣೆ ಇಲ್ವೇನೋ ಅನ್ನೋ ತರದಲ್ಲಿ ಅವರು ಕುಸಿದ್ ಬಿಟ್ಟು ಡಿಪ್ರೆಷನ್ಗೆ ಹೋಗ್ತಾರೆ. ಆ ಡಿಪ್ರೆಷನ್ಗೆ ಹೋಗ್ಬೇಡಿ, ಈ ಟೈಮಿಂದ ಹುಡುಕಿ ಅಂತ ಹೇಳಿರ್ತೀನಿ. ಆದ್ರೂ ಅವ್ರ ಹಣೆ ಬರ ನೋಡಿ ಡಿಪ್ರೆಷನ್ಗೆ ಹೋಗೋ ತರನೇ ಮಾಡ್ಕೊಳ್ತಾರೆ. ಆ ಒಂದು ಇಯರ್ ಬಂದಾಗ್ಲೇನೆ ಅವ್ರಿಗೆ ಏನಾಗುತ್ತೆ, ಮ್ಯಾಚ್ ಆಗೋದಕ್ಕೆ ಶುರುವಾಗುತ್ತೆ. ಅದರಲ್ಲಿ ಹೋಗ್ಲಿ ಹುಡುಕ್ಲಿ ಅಂತ ನೋಡಿದ್ರೆ ಈ ತರ ಆಸೆಗಳು. 400 ಕೋಟಿ ಇದೆ, 200 ಕೋಟಿ ಇದೆ, 100 ಕೋಟಿ ಇದೆ, ಹಿಂಗೇ ಹುಡ್ಕೋಂತವ್ರು ಇದಾರೆ ಕೆಲವ್ರು. ಏನಾದ್ರೂ ಆಗಲ್, ನಾವಂತೂ ಕಷ್ಟಪಟ್ಬಿಡ್ತೀವಿ, ನಮ್ ಮಗಳಂತೂ ಅಂತ ಮನೆಗೆ ಹೊಟ್ಟೋಗ್ಲಿ, ಈ ತರ ಇರುತ್ತೆ. ಈ ತರನು ಕೂಡ ಮದ್ವೆಯನ್ನ ಹೋಲಿಕೆ ಮಾಡಬಾರ್ದು ನಾವು. ಆಸ್ತಿ ಮೇಲಾಗಲಿ ಅಥವಾ ಅಂತಸ್ತಿನ ಇದ್ರಲ್ಲಾಗ್ಲಿ, ಈ ವೃತ್ತಿಯಲ್ಲಿ ನಾನು 10th house ಅಂದಿದ್ದಕ್ಕೆ ನಾನು ಇದನ್ನ ಹೇಳಿದ್ದು ವಿಷಯನ. ಆಸ್ತಿ ಆಗ್ಲಿ, ಸಂಪತ್ತಾಗ್ಲಿ ಅಥವಾ ವೃತ್ತಿ ಆಗ್ಲಿ, ಇವುಗಳನ್ನು ನೋಡ್ಬೇಕು ನೀವು. ಅದು ಇವ್ರಿಗೂ ಹಂಗೆ ಇದೆ, ಅವ್ರಿಗೂ ಹಂಗೆ ಇದೆ ಅಂದಾಗ ಮಾತ್ರ. ಈಗ ಬಿಸ್ನೆಸ್ ಮ್ಯಾನ್ನೇ ಮಾಡಿ, ಡಾಕ್ಟರ್ನೇ ಮಾಡಿ, ಇಂಜಿನಿಯರ್ನೇ ಮಾಡ್ಕೊಳ್ಳಿ. ಈ ತರ ಮಾಡೋದ್ರಿಂದ ಅವರವರ ಒಂದು ಗುಣಗಳ ವೃತ್ತಿ ಏನಿರುತ್ತೋ ಆ ವೃತ್ತಿಯ ಒಂದು ಇದರಲ್ಲೇ ಕೂಡ ಆಧಾರದ ಮೇಲೆ ವಿವಾಹವನ್ನ ಮ್ಯಾಚ್ ನಾವು ಮಾಡ್ಕೊಳ್ಳೋದು ಒಳ್ಳೇದು. ಅವ್ರಿಗೂ ಕೂಡ ಅದು ಅನುಕೂಲಗಳಾಗುತ್ತೆ ಅನ್ನೋದಕ್ಕೆ ಈ ಕರ್ಮ ಅನ್ನೋದು ವೃತ್ತಿ ಆಧಾರ ಮತ್ತೆ ಅವರ ಸಂಪತ್ತಿನ ಆಧಾರದ ಮೇಲೆ ಮದುವೆಯನ್ನು ನಿರ್ಧಾರ ಮಾಡುವಂತದ್ದಿರುತ್ತೆ. ಅದನ್ನ ಸರಿಯಾಗಿ ನಾವು ಮ್ಯಾಚ್ ಮಾಡ್ಕೊಡ್ಬೇಕು. 11ನೇ ಮನೆ ಅಂತ ನಾವು ನೋಡಿದಾಗ ಅದು ತುಂಬಾ ಪ್ರತಿ ಒಂದು ಇದ್ರಲ್ಲೂ ಮದುವೆಯ ಒಂದು ಸಂತೃಪ್ತಿ ಜೀವನ, ಮದುವೆಯ ಒಂದು ಸಾರ್ಥಕತೆ, ಮದುವೆಯಲ್ಲಿ ಸಿದ್ಧಿ, ಮದುವೆಯಲ್ಲಿ ಮನಸ್ಸಿನ ಆಸೆಯ ಸಿದ್ಧಿ ಅಥವಾ ತನ್ನ ಕುಟುಂಬದ ಸಿದ್ಧಿ, ತಾನು ಮಾಡುವ ಕೆಲಸಗಳಲ್ಲಿ ಸಿದ್ಧಿ, ಮತ್ತೆ ಎಲ್ಲದರಲ್ಲೂ ಕೂಡ ಕೀರ್ತಿ, ಯಶಸ್ಸು ಮತ್ತೆ ಇದನ್ನ ತಗೊಳ್ತೀವಿ ನಾವು. ಯಾವ ರೀತಿ ಒಂದು ಸಿದ್ಧತೆ, ಕಾರ್ಯಸಿದ್ಧಿ ಆಗ್ಬಿಡ್ಬೇಕು. ಸಕ್ಸಸ್, ಮನೆ ಕಟ್ಟು ಮದುವೆ ಆದೆ, ಮಕ್ಕಳಾಯ್ತು, ಮನೆ ಕಟ್ಟದೆ, ಸೈಟ್ ಜಮೀನ್ ತಗೊಂಡೆ, ಕಾರ್ ತಗೊಂಡೆ, ಇದೆಲ್ಲ ಪಟ್ ಅಂತ ಆಗ್ತಿರುತ್ತೆ. ಆ ರೀತಿಯಲ್ಲಿ ಇಬ್ಬರ 11ನೇ ಮನೆಯನ್ನ ನೀವು ನೋಡ್ಬೇಕು. ಅದರಲ್ಲಿ ಮುಖ್ಯವಾಗಿ ಧನಯೋಗಗಳನ್ನ ನೀವು ನೋಡ್ಬೇಕಾಗುತ್ತೆ. ಧನಯೋಗವನ್ನ ನೀವು ನೋಡಿದಾಗ ಆ ಯೋಗಗಳಲ್ಲಿ 11ನೇ ಮನೆಯ ಒಂದು ವಿಚಾರ ಏನಾದ್ರು 11ನೇ ಮನೆಯಿಂದ ಯಾವ್ದಾದ್ರು ಒಂದು ಧನಯೋಗ ಅಥವಾ 11ನೇ ಮನೆಯ ಅಧಿಪತಿಯಿಂದ ಧನಯೋಗ ಏನಾದ್ರು ಆಗಿತ್ತು ಅಂದ್ರೆ ಡೆಫಿನೆಟ್ ಆಗಿ ಆ ಮನುಷ್ಯರ ಜೀವನದಲ್ಲಿ ತಮ್ಮ ಮ್ಯಾರೇಜ್ ಲೈಫ್ ನಲ್ಲೂ ಕೂಡ ಸಕ್ಸಸ್ ಆಗ್ತಾರೆ ಅನ್ನೋದನ್ನ ಹೇಳ್ತೀವಿ. 11ನೇ ಮನೆ ನೀವು ಬಹಳ ಇಂಪಾರ್ಟೆಂಟ್ ಆಗಿ ನೋಡ್ಬೇಕಂತಂದ್ರೆ ಫ್ರೆಂಡ್ಸ್ ಕೂಡ ಆಗಿರ್ತಾರೆ. ಫ್ರೆಂಡ್ಸ್ ಅನ್ನ ಎಷ್ಟು ಜನ ಫ್ರೆಂಡ್ಸ್ ಹುಡುಗ ಹುಡುಗಿಗಿರ್ತಾರೆ ಅಂತ. ಇಲ್ಲಿ ಏನಾಗುತ್ತೆ, ಫ್ರೆಂಡ್ಸ್ಗಳು ನಿಮ್ಗೆ ಈಗಿನ ಕಾಲದಲ್ಲಿ ನೋಡಿದೀರ, ಯಾರೋ ಲವ್ ಮಾಡಿದ್ರೆ ಇಡೀ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಅವ್ರ ಅಪ್ಪ ಅಮ್ಮನ ಮನೇಲಿ ಒಪ್ಪಿಗೆ ಇಲ್ದೇ ಇದ್ರು ಇವ್ರು ಸೇರ್ಕೊಂಡು ಮದ್ವೆ ಮಾಡ್ತಾರೆ. ಆ 11ನೇ ಭಾವ ಒಳ್ಳೆ ಭಾವ ಆಗಿತ್ತು ಅಂದ್ರೆ ಇಬ್ರಿಗೂ ಆ ಫ್ರೆಂಡ್ಸ್ ಒಳ್ಳೇದ್ ಮಾಡ್ತಾರೆ, ಇವ್ರ ಜೀವನನು ಚೆನ್ನಾಗಿರುತ್ತೆ. 11ನೇ ಭಾವ ಕೆಟ್ಟಿತ್ತು ಅನ್ಕೊಳ್ಳಿ, ಫ್ರೆಂಡ್ಸ್ ಮದ್ವೆ ಮಾಡಿಸ್ತಾರೆ, ಅವರೇ ಇವ್ರ ಜೀವನದಲ್ಲಿ ಪ್ರವೇಶ ಮಾಡಿ ಮದ್ವೆನು ಮುರಿತಾರೆ. ಅದಕ್ಕೆ ಅವರಿಗೆ ನಾವು ಮೊದಲೇ ಹೇಳ್ಬೇಕು, ವಿಚ್ಛೇದನ ಹೇಗಾಗುತ್ತೆ ಅನ್ನೋದ್ರಲ್ಲಿ 11ನೇ ಭಾವದ ಒಂದು ಪಾತ್ರವು ಇದ್ದಾಗ ಫ್ರೆಂಡ್ಸ್ಗಳನ್ನ ಹತ್ರ ಸೇರಿಸ್ಬೇಡಿ ಅನ್ನೋದನ್ನ ನೀವ್ ಹೇಳ್ಬೇಕು, ಜ್ಯೋತಿಷ್ರು ಹೇಳಲೇಬೇಕು. ಇಲ್ಲಾಂದ್ರೆ ಪಾಪ ಅವ್ರಿಗೆ ಗೊತ್ತಿರಲ್ಲ, ಫ್ರೆಂಡ್ಸ್ ಎಲ್ಲ ದೇವ್ರು ಅನ್ಕೊಂಡ್ಬಿಟ್ಟಿರ್ತಾರ ಅವ್ರು. ಫ್ರೆಂಡ್ಸ್ ಇಂದ ನೀವು ಮದ್ವೆ ಆದಾಗ ದೂರ ಇರಿ, ಇಲ್ಲಾಂದ್ರೆ
ಸಂಬಂಧ ಹಾಳಾಗುತ್ತೆ ಅನ್ನೋದು ಒಂದು ವಿಷಯ ನೀವ್ ಹೇಳೋದನ್ನ ಅವರು ದೇವರ ವಾಕ್ಯದಂತೆ ಅವ್ರು ಫಾಲೋ ಮಾಡ್ತಾರೆ. ಆಗ ಅವ್ರ ಸಂಸಾರ ಹಾಳಾಗಲ್ಲ. ಈ ತರ ಫ್ರೆಂಡ್ಸ್ಗಳಿಂದ ಎಷ್ಟೋ ಮನೆ ಹಾಳ ಕೆಲಸವನ್ನ ಆಗುತ್ತೆ. ಅನನ್ಯ ಭಾವ ಅನ್ನೋದು ಕೆಟ್ಟಾಗ ಅದನ್ನು ಕೂಡ ನಾವು ಪರಿಶೀಲನೆ ಮಾಡ್ಬೇಕು. ಈಗ ಇಬ್ಬರಲ್ಲಿ ಮೂರನೇವನ್ ಮಧ್ಯ ಬಂದ, ಮೂರನೇವಳ ಮಧ್ಯ ಬಂದ್ಲು ಅನ್ನೋದಿದೆ. ಸುಮಾರು ನೀವು ಚೆಕ್ ಮಾಡಿ ನೋಡಿ, ಹೈಯೆಸ್ಟ್ ಈ ತರ ಒಂದು ಕಚಡ ಒಂದು ಬೆಳವಣಿಗೆ ಅನ್ನೋದನ್ನ ನಾವು ಗೌರ್ಮೆಂಟ್ ಒಂದು ಆಫೀಸ್ಗಳಲ್ಲಿ ಹೇರಳವಾಗಿ ನೋಡ್ತೀವಿ. ಮದ್ವೆ ಆಗಿದ್ರು ಇವ್ರನ್ನ ಇವ್ರು ಅಫೇರ್ಗಳ ಒಂದು ಸಮೂಹ ಎಲ್ಲಿ ಸಿಗುತ್ತೆ ನಿಮ್ಗಂದ್ರೆ ಗೌರ್ಮೆಂಟ್ ಕಚೇರಿಗಳಲ್ಲಿ ಆರಾಮಾಗಿ ಕಾಣಿಸುತ್ತೆ. ನಿಮ್ಗೆ ಎಷ್ಟು ಜಾಟ್ ಬೇಕಾದ್ರೂ ನೋಡಿ ಅದೇ ಕಥೆ ಇರುತ್ತೆ. ಆದ್ರಿಂದ ನಿಮ್ಗೆ 11ನೇ ಮನೇನ ಈಗ ಮದ್ವೆ ಆಗೋರಿಗೆ ಸ್ವಲ್ಪ ಕ್ಲೀನ್ ಆಗಿ ನೋಡಿ ಹೇಳ್ಬೇಕಾಗುತ್ತೆ. ಅದ್ರಲ್ಲೂ ತತ್ವಗಳನ್ನ ಮಾತ್ರ ಮರಿಬೇಡಿ. 12ನೇ ಭಾವಕ್ಕೆ ನಾವು ಬಂದಾಗ ಶಯನ ಭಾವ ಒಂದೇ ಅಲ್ಲ, ಅದು ಲೈಫ್ ನಲ್ಲಿ ಅವರ ಒಂದು ಜೀವನದಲ್ಲಿ ಯಾವ ರೀತಿಯಾದಂತಹ ಸಂತೃಪ್ತಿ ಜೀವನದಿಂದ ಅವರು ಎಕ್ಸಿಟ್ ಆಗ್ತಾರೆ ಅದು ಒಂದಾದ್ರೆ, 12ನೇ ಭಾವ ಒಂದು ತರ ಶಕ್ತಿಯುತವಾದ ಭಾವವೇ ಅದು. ಶಯನ ಸುಖ ಅಂದ ತಕ್ಷಣ ಅದನ್ನ ನಾವು ತುಂಬಾ ಡೀಪ್ ಆಗಿ ಏನ್ ತಗೊಳದ್ ಬೇಡ. ಅದು ಒಂದು ಪಾಠ ಅಂತ ಹೇಳ್ತೀವಿ. ಅದರ ಪಾಡಿಗೆ ಅದರೊಂದು ಕನಿಷ್ಠ ಸಮಯ. ಆದ್ರೆ ಸರಿಯಾದ ನಿದ್ದೆಯನ್ನು ಮಾಡ್ತಾರ, ಸರಿಯಾದ ಆರೋಗ್ಯವನ್ನು ಇಟ್ಕೊಂಡಿದಾರ, ಸರಿಯಾದಂತಹ ಕುಟುಂಬ ಸಂಬಂಧಗಳಲ್ಲಿ ಇವರು ಎಲ್ಲಿ ಹೋದ್ರು ಎಲ್ಲಿ ಇದ್ರು ಕೂಡ ಅವ್ರು ಹೊಂದ್ಕೊಂಡಿದಾರ. ಯಾವ ರೀತಿಯಾದ ಸೇವೆಯನ್ನ ಕಾಂಟ್ರಿಬ್ಯೂಟ್ ಅನ್ನ ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ. ಯಾರೋ ಮಾತಾಡ್ತಿದ್ದೀರಾ? ಎಲ್ಲಂತ ಬರ್ತಿದೆ, ಯಾರು ಲಕ್ಷ್ಮೀನ ಯಾರು ಅಂತ ನಂಗೆ ಗೊತ್ತಿಲ್ಲ. ಮ್ಯೂಟ್ ಮಾಡಿ. ನೋಡಿ, ಇನ್ನೊಂದು ಏನಂತ ಅಂದ್ರೆ ಈ 12ನೇ ಭಾವ ಅನ್ನೋದು ನಾವು ಸತ್ತ ನಂತರ ನಮ್ಮ ಹಣೆ ಬರವನ್ನ ಹೇಳ್ತದೆ ಅಂತ. ಈಗ ಒಬ್ಬ ರೌಡಿ ಇರ್ತಾನೆ ಅಂತ ತಿಳ್ಕೊಳ್ಳಿ. ಅವನ್ ಏನ್ ಮಾಡ್ತಾನೆ, ಸಮಾಜದಲ್ಲಿ ಮಾಡಬಾರದೆಲ್ಲ ಮಾಡ್ತಿದ್ರು ಕೂಡ ಜನ ಏನ್ ಮಾಡ್ತಾರೆ, ಅವನ ಹತ್ರ ದುಡ್ಡಿದೆ, ಅಧಿಕಾರ ಇದೆ, ಎಲ್ಲ ಇದೆ, ಅದನ್ನ ತಗೊಳಕ್ ಹೋಗ್ತಾ ಇರ್ತಾರೆ. ಆದ್ರೆ ಅವನ್ನ ಬದುಕಿರುವವರೆಗೂ ಕೂಡ ಅವನಿಗೆ ಹೂವಿನ ಹಾರ ಹಾಕೋದು, ಜೇಬೇರಿ ಮಾಡೋದು, ಒಳ್ಳೆ ಅವ್ರು ಎಲ್ಲೆಲ್ಲಿ ಹೋದ್ರು ಕೂಡ ಯಾವ ರೀತಿ ವಿಜೃಂಭಣೆಯಿಂದ ಅವರನ್ನ ಸ್ವಾಗತ ಮಾಡ್ತಾರೆ ಅಂತ ಅಂದ್ರೆ ಕಾಲಿಗೆ ಮುಗಿತಾರೆ, ದೇವರೇ ಮಾಡಿರ್ತಾರೆ ಅವ್ರನ್ನ. ಸತ್ತ ಮೇಲೆ ಗೊತ್ತಾಗುತ್ತೆ, ಎಲ್ರು ಹೋಗಿರ್ತಾರೆ, ಇವನ್ ಹಂಗ್ ಮಾಡಿದ್ದ, ಹಿಂಗ್ ಮಾಡಿದ್ದ, ಇದ್ ಮಾಡಿದ್ದ, ಯಾಕಾದ್ರೆ ಇಷ್ಟ ದಿನ ಬದುಕಿದ್, ನಮ್ಗೆ ಅಷ್ಟ್ ಕಾಟ ಕೊಟ್ಟ, ಇಷ್ಟ್ ಕಾಟ ಕೊಟ್ಟ. ಅದು ಆತರ ಮರಣದ ನಂತರ ನಮ್ಮ ಆತ್ಮ ಅಂತ ಏನಿರುತ್ತೆ, ಆತ್ಮ ಅನ್ನೋದು ಈ ಲೋಕದಲ್ಲಿ ಯಾವ ಸ್ಥಾನವನ್ನ ಪಡ್ಕೊಳ್ಳುತ್ತೆ, ಯಾವ ರೀತಿಯಾದಂತಹ ಒಂದು ಗೌರವವನ್ನ ನನ್ನ ಈ ಶರೀರ ಅಥವಾ ನನ್ನ ಈ ಜನ್ಮ ಪಡ್ಕೊಳ್ಳುತ್ತೆ ಅನ್ನೋದನ್ನ ಪ್ರಮುಖವಾಗಿ ಹೇಳೋದು ಯಾವುದು? 12ನೇ ಮನೆ. ಅಲ್ಲಿಗೆ ಸತ್ತ ಮೇಲೆ ನಮಗೆ ಶರೀರಕ್ಕೆ ಗೌರವಗಳು ಸಿಕ್ಕ್ರೆ, ಈಗ ಪುನೀತ್ ರಾಜ್ಕುಮಾರ್ಗೆ ಸಿಕ್ತು ನೋಡಿ, ಆ ತರ ಗೌರವ ಸಿಕ್ತಾಗ ಏನಾಗುತ್ತೆ ಅಂದ್ರೆ ಆ ವ್ಯಕ್ತಿ ಮರು ಜನ್ಮ ಅನ್ನೋದೇನಿರುತ್ತೆ ತುಂಬಾ ದೇವರಿಗೆ ಸಮಾನವಾದಂತಹ ಒಂದು ಉತ್ತಮ ಒಂದು ಸಂಸ್ಕಾರದಲ್ಲಿ ಅದು ಜನಿಸುತ್ತೆ ಅಂತ ಹೇಳ್ತೀವಿ. ಈಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲವು ನೋಡ್ತೀವಿ, ನಡು ರೋಡಲ್ಲಿ ಓಡಿಸ್ಕೊಂಡು ಕೊಲೆ ಮಾಡೋದು, ಸುಸೈಡ್ ಮಾಡ್ಕೊಳ್ಳೋದು, ಅಥವಾ ಇನ್ಯಾರೋ ಅವರಿಗೆ ಮೋಸದಿಂದ ಕೊಂದ್ಬಿಡೋದು, ಈ ತರ, ಅಥವಾ ರೋಗ ರುಜಿನಗಳಿಂದ ನರಳಿ ಸಾಯ್ತಿರ್ತಾರೆ ಕೆಲವರು. ಆ ತರ ಒಂದು ಎಂಡಿಂಗ್ ಅಂತ ಬಂದಾಗ ಡೆಫಿನೆಟ್ ಆಗಿ ಆ ಆತ್ಮಕ್ಕೆ ಏನಿರುತ್ತೆ, ಸತ್ತ ಮೇಲೆ ನೆಕ್ಸ್ಟ್ ಜನ್ಮ ಅಂತ ಏನಿರುತ್ತೆ ಅದರಲ್ಲಿ ಖಂಡಿತ ಅವರಿಗೆ ಒಳ್ಳೆಯ ಸ್ಥಿತಿ ಅಂತೂ ಸಿಗಲ್ಲ ಅನ್ನೋದನ್ನಲ್ಲಿ ಕನ್ಫರ್ಮ್ ಮಾಡ್ಬೋದು. ಯಾಕೆಂದ್ರೆ ಅವ್ರು ಬದುಕಿರುವಾಗ ಒಳ್ಳೇದೇ ಮಾಡಿರ್ಬೋದು, ಆದ್ರೆ ಎಂಡಿಂಗ್ ಅಲ್ಲಿ ಯಾವ ಮನುಷ್ಯ ನರಳುತ್ತಾನೋ, ಈ ತರ ಒಂದು ಅನ್ಎಕ್ಸ್ಪೆಕ್ಟೆಡ್ ಅಂತ ಸಾವು ಅಂತ ಹೇಳ್ತೀವಿ ನೋಡಿ, ಆಕ್ಸಿಡೆಂಟಲ್ ಸಾವು ಅಂತ ಹೇಳ್ತೀವಿ, ಅನ್ಎಕ್ಸ್ಪೆಕ್ಟೆಡ್ ಅಥವಾ ಇದು ಒಂದು ನ್ಯಾಚುರಲ್ ಆಗಿ ಸಾಯುವಂತ ಸಾವಲ್ಲ ಇದು. ಆ ತರ ಶರೀರವನ್ನ ಡ್ಯಾಮೇಜ್ ಮಾಡ್ಕೊಂಡು ಸತ್ತಾಗ ಏನಾಗುತ್ತೆ, ಅಂತ ಪರಿಸ್ಥಿತಿ ಇದ್ದಾಗ ಅದನ್ನ ನಾವು 12ನೇ ಭಾವವನ್ನ ನಾವು ಸರಿಯಾಗಿ ನೋಡದೇ ಇದ್ದಾಗ ಇಬ್ಬರಲ್ಲಿ ಒಬ್ರು ತಮ್ಮ ಹೆಂಡತಿ ಸೇವೆಯನ್ನ ಅಂತ ಒಂದು ವಯಸ್ಸಿನಲ್ಲಿ ಮಾಡ್ಬೇಕಾಗಿರುತ್ತೆ. ಅವರಿಗೆ ಮಾಡುವ ಶಕ್ತಿ ಇದ್ರೆ, ಅವ್ರಿಗೆ ಅದ್ ಕರ್ಮ ಇದೆ, ಅವ್ರ ಸೇವೆ ಮಾಡ್ಬೇಕಂತಿದ್ರೆ ಅದನ್ನೇನು ಮದುವೆನ ಕ್ಯಾನ್ಸಲ್ ಮಾಡೋದು ಬೇಕಾಗಿಲ್ಲ. ಒಂದು ಪರಿಹಾರವನ್ನು ಕೊಟ್ಬಿಟ್ಟು ಅವರಿಗೆ ಹೊಂದಾಣಿಕೆ ಮಾಡ್ಬೋದು. ಅಂದ್ರೆ 12ನೇ ಮನೆ ಈ ಒಂದು ಕುಟುಂಬ, ಒಬ್ಬ ವ್ಯಕ್ತಿ ಸತ್ತ ಮೇಲೂ ಕೂಡ ಇಡೀ ಒಂದು ವಂಶಕ್ಕೂ ಕೂಡ ಏನಾಗುತ್ತೆ, ಕೆಟ್ಟ ಹೆಸರು ಬಂದ್ಬಿಡುತ್ತೆ. ಒಬ್ಬ ವ್ಯಕ್ತಿ ಸತ್ತಾಗ ಇಡೀ ವಂಶಕ್ಕೆ ಒಂದು ಕೀರ್ತಿಯೂ ಕೂಡ ಬರುತ್ತೆ, ಎರಡೂ ಕೂಡ ಆಗುತ್ತೆ. ಹಾಗಾಗಿ ನಾವು ಎರಡೂ ಒಂದು ಚಾರ್ಟ್ ನಲ್ಲಿ ನಾವು 12ನೇ ಭಾವವನ್ನ ನಾವೇನ್ ಮಾಡ್ಬೇಕು, ಪರಿಶೀಲನೆ ಮಾಡಿದಾಗ ಯಾರಿಗೂ ಒಂದು ಭಾರವಾಗದೇ ಇರೋ ರೀತಿಯಲ್ಲಿ ಜೀವನ ಮಾಡ್ತಾರ ಅನ್ನೋದು ನೋಡ್ಬೇಕು. ಕೆಲವು ಸಮಯ ಅವರಿಗೆ
ಅಗತ್ಯ ಅನ್ಸಿದ್ರೆ ಅವರಿಗೆ ಯಾವ ರೀತಿ ಇವರ ಮನಸ್ಸುಗಳನ್ನ ಕಂಟ್ರೋಲ್ ಮಾಡಿ ಆ ಒಂದು ವಿಷಯಗಳ ರೋಗಗಳಿಂದನೋ ಅಥವಾ ಕೆಟ್ಟ ಒಂದು ಎಕ್ಸಿಟ್ ಅನ್ನ ತಪ್ಪಿಸಬಹುದು ನಾವು ಅವ್ರಿಗಿಂದ. ಅದಕ್ಕೆ ನಾವು ಕೆಲವು ಮೋಕ್ಷ ಮಂತ್ರಗಳು ಏನಿದೆ ಅಥವಾ ಮೋಕ್ಷ ದೇವತೆಗಳು ಯಾರಿದ್ದಾರೆ ಅವರ ಒಂದು ಪರಿಹಾರವನ್ನ ಕೊಡ್ಬೋದು ಅಂತ ನಾವಿಲ್ಲಿ ಹೇಳ್ಬೋದು. ಇದಿಷ್ಟು ನಾವು ಮ್ಯಾರೇಜ್ ಮ್ಯಾಚ್ ಮಾಡೋದಕ್ಕೆ ಇರುವಂತಹ ಕೆಲವು ವಿಷಯಗಳಂತ ನಾನಿಲ್ಲಿ ತಿಳಿಸ್ದೆ. ಇದರ ಜೊತೆಗೆ ನಿಮಗೆ ಇನ್ನೂ ಕೆಲವು ವಿಷಯಗಳನ್ನ ಏನ್ ತಿಳಿಸ್ಬೇಕು, ಇದು ಹೇಗೆ ಭಾವದಿಂದ ಭಾವಗಳನ್ನ ಅರ್ಥ ಮಾಡ್ಕೊಂಡು ತತ್ವಗಳು ಅದು ಹೇಗೆ ಭಾವವನ್ನ ಮ್ಯಾಚ್ ಮಾಡ್ಬೇಕು ಅನ್ನೋದನ್ನ ನಾವಿಲ್ಲಿ 3 ದಿನದಿಂದನೂ ಕುತ್ಕೊಂಡು ಏನ್ ಮಾಡಿದ್ವಿ, ಅಭ್ಯಾಸ ಮಾಡಿದ್ವಿ. ಕೆಲವು ವಿಷಯಗಳು ಇನ್ನೊಂದಷ್ಟು ವಿಷಯಗಳು ಏನಂತಂದ್ರೆ, ಈ ಮ್ಯಾರೇಜ್ ಅನ್ನೋದು ಯಾವಾಗ್ಲೂ ಅಷ್ಟೇ ನೋಡಿ, ಶುಕ್ರ ಗ್ರಹದ ಒಂದು ಸ್ಥಿತಿಯನ್ನ ನೋಡ್ಕೋಬೇಕು ನೀವು. ಶುಕ್ರ ಮತ್ತೆ ಕುಜ ಗ್ರಹಗಳ ಈ 2 ಗ್ರಹಗಳ ಬಗ್ಗೆ ನಾವೇನ್ ತಿಳ್ಕೊಂಡಿದೀವಿ ಅದನ್ನ ಆದಷ್ಟು ಸರಿಯಾಗಿ ತಿಳ್ಕೊಬೇಕು. ಶುಕ್ರ ಮತ್ತೆ ಕುಜ ಗ್ರಹ ಜೊತೆಯಲ್ಲಿತ್ತು ಅಂದ್ರೆ ಖಂಡಿತವಾಗ್ಲೂ ಅವರಿಗೆ ಈ ಜನ್ಮದಲ್ಲಿ ಮದುವೆ ಆಗುತ್ತೆ ಅನ್ನೋದನ್ನ ನಾವು ಹೇಳ್ಬೋದು. ಅದೇ ರೀತಿ ಶುಕ್ರನನ್ನ ಕುಜ ನೋಡಿದ್ರೇನೆ ಅವರು ವಿವಾಹ ಜೀವನ ಅನ್ನೋದು ಕಂಫರ್ಟ್ ಆಗಿರುತ್ತೆ ಅನ್ನೋದು ಒಂದು ಅರ್ಥ, ಮದುವೆ ಆಗುತ್ತೆ ಅವ್ರಿಗೆ ಅಂತಾನು ಹೇಳ್ಬೋದು. ಇನ್ನೊಂದು, ಸೂರ್ಯನಿಂದ ಮುಂದೆ ಶುಕ್ರ ಇತ್ತು ಅನ್ಕೊಳ್ಳಿ, ಆಗ ಅವರಿಗೆ ಅರ್ಲಿ ಏಜ್ ಅಥವಾ ಕರೆಕ್ಟ್ ಏಜ್ ನಲ್ಲಿ ವಿವಾಹ ಆಗುತ್ತೆ ಅನ್ನೋದು. ಈ ನಿಯಮಗಳು ಇದ್ದಾಗ, ಈಗ ಸೂರ್ಯನ ಮುಂದೆ ಶುಕ್ರ ಇದ್ದಾಗ ಏನ ಹೇಳುತ್ತೆ ಶಾಸ್ತ್ರದಲ್ಲಿ, ಅವರಿಗೆ ಕರೆಕ್ಟ್ ಏಜು ಅಥವಾ ತುಂಬಾ ಅರ್ಲಿ 18 ವರ್ಷ ಇಲ್ಲಾಂದ್ರೆ 22 ವರ್ಷಕ್ಕೆ ಆಗ್ಬಿಡುತ್ತೆ ಅನ್ನೋದು ಅದು ಸಿದ್ಧಿ, ನಿಯಮದ ಒಂದು ಸಿದ್ಧಿ. ಆದ್ರೆ ಜನ ಏನ್ ಮಾಡ್ತಾರೆ, ಆ ವಯಸ್ಸಿಗೆ ಅವ್ರಿಗೆ ಬಂದಿರುತ್ತೆ ಮದುವೆ ಮಾಡ್ಬೇಕು ಅವ್ರು 18 ಅಥವಾ 22 ಅಥವಾ 24ರಲ್ಲಾದ್ರೂ ಮಾಡ್ಬೇಕು. ಈ ಒಂದು ಇದನ್ನ ಬಿಟ್ಟಾಗ ಏನಾಗುತ್ತೆ, ಅವ್ರಿಗೆ ಮದುವೆ ಅನ್ನೋದು ನಿಂತೋಗುತ್ತೆ, ಕಂಕಣ ಬಲ ಅನ್ನೋದು ತಪ್ಪೋಗ್ಬಿಡುತ್ತೆ. ಇದನ್ನು ಕೂಡ ನೀವು ಪರಿಶೀಲನೆ ಮಾಡುವಾಗ, ಮದುವೆ ಯಾವಾಗಿದೆ ಅನ್ನುವಾಗ ನೋಡುವಾಗ ಆದಷ್ಟು ಸೂರ್ಯನ ಮುಂದೆ ಶುಕ್ರ ಇದ್ರೆ ಡೆಫಿನೆಟ್ ಆಗಿ ಒಳ್ಳೆ ಏಜ್ಗೆ, ಕರೆಕ್ಟ್ ಏಜ್ಗೆ ಮದುವೆ ಆಗುತ್ತೆ. ಮಾಡ್ಬಿಡಿ, ಮದುವೆ ಮಾಡಿ ಓದ್ಲಿ, ಕೆಲಸ ಸೇರ್ಕೊಳ್ಳಿ ಅನ್ನೋದನ್ನ ಹೇಳ್ಬೋದು. ಅದೇ ರೀತಿ ಈ ಗುರುಗ್ರಹ, ಈ 7th ಹೌಸ್ ಅಂತ ನಾವ್ ಏನ್ ಹೇಳ್ತೀವಿ, ಈ 7th ಭಾವದಲ್ಲಿ ಶುಕ್ರ ಗ್ರಹ ಯಾವ ಗ್ರಹಗಳು ಇರಬಾರ್ದು, ಅದು ಒಳ್ಳೇದು ಅಂತ ಮೊದಲು ತಿಳ್ಕೊಳ್ಳಿ. ಒಂದು ವೇಳೆ ಇರಬಹುದು ಅಂತಂದ್ರೆ ಶುಕ್ರ ಗ್ರಹ ಇದ್ರೆ ಅದಕ್ಕೆ ಪರವಾಗಿಲ್ಲ ಅಂತ ಹೇಳ್ತೀವಿ. ಯಾಕೆಂದ್ರೆ ಕೆಲವರು ಅದನ್ನ ಕಾರಕ ಭಾವ ನಾಶಾಯ ಅಂತಾರೆ. ಅದು ಕಾರಕ ಭಾವ ನಾಶಾಯ ವಿವಾಹದ ಸಮಯದಲ್ಲಿ ಶುಕ್ರನಿಗೆ ಹೇಳಕ್ಕಾಗಲ್ಲ. ಶುಕ್ರ ಮಾತ್ರ ತನ್ನ ಭಾವದಲ್ಲಿ ಇರಬಹುದು, ಯಾಕೆಂದ್ರೆ ಅವನು ವಿವಾಹ ಕೊಡುವಂತವನು. ವಿವಾಹ ಭಾವದಲ್ಲಿ ಇದ್ದಾಗ ಅದಕ್ಕೇನು ತೊಂದರೆ ಮಾಡಲ್ಲ. ಇನ್ನು ಯಾವ ಗ್ರಹಗಳಿದ್ರೂ ಕೂಡ 7ನೇ ಮನೆಯಲ್ಲಿ ತುಂಬಾ ಏನಾಗುತ್ತೆ, ವಿವಾಹಗಳು ಜೀವನವನ್ನ ಹಾಳು ಮಾಡುವಂತದ್ದು, ಅಫೇರ್ಗಳು ಬರುವಂತದ್ದು, ಇದನ್ನೆಲ್ಲವನ್ನು ಕೊಡುತ್ತೆ. ಗುರುಗ್ರಹವೇ ಸಪ್ತಮದಲ್ಲಿ ಇದ್ಬಿಡ್ತು ಅಂದಾಗ ಅದು ಸ್ವಲ್ಪ ಮಟ್ಟಿಗೆ ಆ ಗುರುಗ್ರಹ ವಿವಾಹದಲ್ಲಿ ತೊಂದರೆಗಳನ್ನ ಕೊಡಬಹುದು. ಆ ಗುರುಗ್ರಹ ಯಾವ ತತ್ವದಲ್ಲಿದೆ ಅಂತ ನೋಡ್ಕೊಳ್ಳಿ. ಅಗ್ನಿ ತತ್ವದಲ್ಲಿದ್ದ ಗುರುಗ್ರಹ ತುಂಬಾ ಕಷ್ಟವನ್ನು ಕೊಡ್ತಾನೆ. ಗುರುಗ್ರಹ ಅಟ್ಲೀಸ್ಟ್ ಏನಂತಂದ್ರೆ ಜಲಗ್ರಹದಲ್ಲಿ ಜಲ ರಾಶಿಯಲ್ಲಿ ಉಚ್ಚನಾಗಿರೋದ್ರಿಂದ ಜಲ ಸಪ್ತಮ ಆದಾಗ ಸ್ವಲ್ಪ ಬೆಟರ್ ಅಲ್ಲಿದ್ದಾಗ ಅಂತ ನಾವು ತಿಳ್ಕೊಬಹುದು ಹೊರತು ಇನ್ನೆಲ್ಲಾ ಭಾವದಲ್ಲಿ ತತ್ವಗಳಲ್ಲೂ ಗುರು ಸಪ್ತಮದಲ್ಲಿದ್ದಾಗ ತೊಂದರೆಗಳನ್ನ ಕೊಡ್ತಾರೆ. ಅಂದ್ರೆ ಸಪ್ತಮ ಭಾವ ಕೆಟ್ಟಿ ಸಪ್ತಮಾಧಿಪತಿನೂ ಕೆಟ್ಟಿದ್ದಂತ ಸಂದರ್ಭದಲ್ಲಿ ಗುರುಗ್ರಹದ ಒಂದು ದೃಷ್ಟಿ ಅಂತ ನಾವೇನ್ ಹೇಳ್ತೀವಿ, ಅದು ಆ ಒಂದು ತೊಂದರೆಗಳನ್ನ ಸಂಪೂರ್ಣವಾಗಿ ಆದ್ರೂ ಕೂಡ ಅದು ನಿವಾರಣೆ ಮಾಡೋದಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಹಿಂದೆ ಒಂದು ಇದ್ರಲ್ಲಿ ವಿಷ್ಣು ಪುರಾಣದಲ್ಲಿ ಒಂದು ಇದಿತ್ತು, ಅದನ್ನ ಯಾವಾಗಲೂ ಒಂದ್ಸಲಿ ಓದ್ತಿರುವಾಗ ಏನಾಯ್ತು ಅಂದ್ರೆ, ಅಲ್ಲಿ ವಿವಾಹಕ್ಕೆ ಹೇಳಿದ್ದಾರೆ. ಯಾವ ರೀತಿ ಹೇಳಿದ್ದಾರೆ ಅಂತಂದ್ರೆ, ಈ ಬ್ರಾಹ್ಮಣರಿಗೆ ಎಷ್ಟೆಷ್ಟು ಮದುವೆ ಮಾಡ್ಕೊಳ್ಬಹುದು ಅಂತ ಅಲ್ಲೊಂದ್ ಸ್ವಲ್ಪ ಹೇಳಿದ್ದಾರೆ. ಬ್ರಾಹ್ಮಣರು 4 ಜನರು ಮದುವೆ ಮಾಡ್ಕೋಬಹುದು, ಕ್ಷತ್ರಿಯರು 3 ಜನರನ್ನ ಮದುವೆ ಮಾಡ್ಕೋಬಹುದು, ವೈಶ್ಯರು 2 ಹೆಂಡತಿಯರನ್ನ ಪಡಿಬಹುದು, ಶೂದ್ರ ಒಂದೇ ಹೆಂಡತಿ. ನೋಡಿ, ಆವಾಗ್ಲೇ ಈ ತರ ಒಂದು ಇದನ್ನ ಹಾಕ್ಬಿಟ್ಟಿದ್ದಾರೆ. ಅಂದ್ರೆ ಆ ತರ ಇವಾಗ ಮಾಡ್ಕೊಳಕ್ ಆಗುತ್ತಾ ಮದ್ವೆನ? ನೋಡಿ, ಕೆಲವೆಲ್ಲ ಪುರಾಣಗಳನ್ನು ಓದಿದ್ರೇನೆ ನಮ್ಗೆ ಏನಾಗುತ್ತೆ, ಈ ವಿವಾಹದ ವಿಚಾರಗಳಲ್ಲಿ ಏನೇನೆಲ್ಲ ಹೇಳಿದ್ರು ನಾವು ಈ ಕಾಲಕ್ಕೆ ಅದು ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದನ್ನ ನಿರ್ಧಾರ ಮಾಡೋದಕ್ಕೆ ಜ್ಞಾನ ಇದೆ. ಅದೆಲ್ಲ ಆಗಿನ ಕಾಲಕ್ಕೆ ಹಂಗಿತ್ತೇನೋ ಗೊತ್ತಿಲ್ಲ ಅದು. ಆದ್ರೆ ಈಗಿನ ಕಾಲದಲ್ಲಿ ಏನಾಗುತ್ತೆ, ಇವೆಲ್ಲ ನಡೆಯಕ್ ಸಾಧ್ಯ ಇಲ್ಲ. ಮತ್ತೆ ಈ ಒಂದು ಸೀಕ್ರೆಟ್ ಏನಂತಂದ್ರೆ, ಯಾವುದೇ ಒಂದು ಸಪ್ತಮಾಧಿಪತಿ ಅಥವಾ ಲಗ್ನಾಧಿಪತಿ ಇವರಿಬ್ರು ಶುಭ ಭಾವದಲ್ಲಿದ್ದು
ತ್ರಿಕೋಣದಲ್ಲಿ ಏನಾದ್ರೂ ಇವರು ಇತ್ತು ಅಂದ್ರೆ ಅವರ ವಿವಾಹ ಜೀವನದಲ್ಲಿ ಸಪ್ತಮಾಧಿಪತಿ ಮತ್ತು ಲಗ್ನಾಧಿಪತಿ ವಿವಾಹ ಜೀವನದಲ್ಲಿ ಅವರಿಗೆ ಯಾವ್ದು ತೊಂದರೆ ಆಗಲ್ಲ. ಇನ್ನೊಂದು ನೀವೇನ್ ನೋಡ್ಬೇಕು, ವಿವಾಹ ವಿಳಂಬ ಯಾಕಾಗುತ್ತೆ ಅಂತಂದ್ರೆ, ಈಗ ನೋಡಿ ಸೂರ್ಯನ ಮುಂದೆ ಶುಕ್ರ ಇದ್ರೆ ಅವ್ರು ಮಾಡಲ್ಲ. ಅವ್ರಿಗೇನಾಗುತ್ತೆ, ನಾನು ಓದ್ಬೇಕು, ನಾನು ಇದ್ ಮಾಡ್ಬೇಕು, ಈ ತರ ಫಸ್ಟ್ ದಿನದ ಒಂದು ಇದ್ರಲ್ಲಿ ನಾನು ಕೊಟ್ಟಿದ್ದೀನಿ. ಅವ್ರು ಇರುವಂತ ವಾತಾವರಣ ಎನ್ವಿರಾನ್ಮೆಂಟ್ ಇವ್ರುಗಳಿದ್ರೆ ಒಂದೊಂದ್ಸಲಿ ತಂದೆ ತಾಯಿಗಳು ತಪ್ಪು ಮಾಡ್ತಾರೆ. ಏನಂತಂದ್ರೆ ತಮ್ಮ ಮಕ್ಕಳನ್ನ ಈ ಮದುವೆಯಾಗಿ ಮಕ್ಕಳಾಗಿ ಅವ್ರ ಮಕ್ಕಳು ಕಾಲೇಜ್ ಓದ್ತಿರ್ತಾರೆ ಅಂತ ಒಂದು ವ್ಯಕ್ತಿಗಳು ಜೊತೆನಲ್ಲಿ ತಿರುಗಾಡ್ತಿರ್ತಾರೆ, ಒಂಥರ ಸ್ನೇಹ ಮಾಡ್ಕೊಂಡಿರ್ತಾರೆ. ಅವ್ರು ಎಲ್ಲ ಆಗೋಗಿರೋಂಥವ್ರ ಜೊತೆಗೆ ಇವನು ಬೆಳಕನ್ನು ಕಾಣಬೇಕಂತಂದ ವ್ಯಕ್ತಿ ಸಂಬಂಧ ಇಟ್ಕೊಂಡಾಗ ಇವನ್ ಮದುವೆಗೆ ಭಂಗ ಆಗುತ್ತೆ. ಯಾಕೆಂದ್ರೆ ಅವರು ದೊಡ್ಡವಾದಂತ ವ್ಯಕ್ತಿ ಏನ್ ಮಾಡ್ತಾನೆ, ಎಲ್ಲಾ ಕಡೆ ಇವನನ್ನ ಕರ್ಕೊಂಡು ಹೋಗೋದಕ್ಕೋಸ್ಕರ ಅವನಿಗೆ ಬೇರೆ ತರ ಯಾವ್ದೋ ಒಂದು ಅಡ್ವೈಸ್ ಮಾಡ್ಬಿಟ್ಟು ಅವನ ಮನ್ಸನ್ನ ತನ್ನ ಕಡೆಗೆ ಇಟ್ಕೊಂಡು ತನ್ನ ಕಡೆ ವಶೀಕರಣ ಮಾಡ್ಕೊಂಡು ಮದುವೆ ವಿಷಯನ ಅಲ್ಲಿ ಆಗದೆ ಇರೋ ತರ ಅಂತ ಒಂದು ಸಂದರ್ಭಗಳು ಆಗ್ತವೆ. ಇಂಥ ಸೂಕ್ಷ್ಮವನ್ನು ಸಹ ನಾವು ಗಮನಿಸ್ಬೇಕು. ಅಂದ್ರೆ ಹುಡುಗಿಯರು ಯಾರೇ ಆಗ್ಲಿ ಅಷ್ಟೇ, ವಿಧವೆಯರು ಅಥವಾ ಗಂಡ ಬಿಟ್ಟವರು ಅಥವಾ ಗಂಡ ಇಲ್ದೇ ಇರ್ತಾರೆ ನೋಡಿ, ಅಂತ ಒಂದು ಹೆಣ್ಣು ಮಕ್ಕಳ ಜೊತೆನಲ್ಲಿ ಹುಡುಗಿಯರು ಸ್ನೇಹ ಮಾಡಿದ್ರೆ ಅವ್ರಿಗೂ ಕೂಡ ಮದುವೆ ಅನ್ನೋದು ಆಗೋದಿಲ್ಲ. ಅವರ ದೋಷಗಳು ಇವ್ರಿಗೆ ಹೆಣ್ಮಕ್ಳು ಏನು ಯುವತಿಯರು ಇರ್ತಾರಲ್ಲ, ಯುವತಿಯರನ್ನ ಅಂತ ಒಂದು ಸ್ತ್ರೀಯರ ಜೊತೆಯಲ್ಲಿ ಹೆಚ್ಚಿಗೆ ಸ್ನೇಹ ಮಾಡಿಸ್ಬಾರ್ದು. ಅಂದ್ರೆ ಅವ್ರು ಕೆಟ್ಟವ್ರಂತ ಅಲ್ಲ, ಅವರ ಹಣೆ ಬರದ ವಿಚಾರವಾಗಿ ಇವರಿಗೆ ಮದುವೆಯಲ್ಲಿ ಏನಾಗುತ್ತೆ, ಇದಾಗ್ಬಿಡುತ್ತೆ. ಈಗ ಮನೆಯಲ್ಲಿ ಅಜ್ಜಿ ತಾತ ಅವರೆಲ್ಲ ಇದ್ರು ಕೂಡ ಅಜ್ಜಿಗೆ ತಾತ ಇರಲ್ಲ, ಅಂತವ್ರ ಜೊತೆ ಇರ್ಲಿ, ಅಂತವ್ರ ಹತ್ರ ಹೆಚ್ಚಿಗೆ ಬಿಟ್ಟು ಹೋಗೋದು, ವಿಧಿವರಿದ್ರೆ ಅವ್ರಿಗೆ ಹ್ಯಾಂಡ್ಲ್ ಮಾಡೋದು, ಅವ್ರನ್ನ ನಾವ್ ಆಚೆ ಹೋಗ್ತೀವಿ ನೋಡ್ಕೊಳ್ಳಿ ಅಂತ ಹೇಳೋದು, ಇವೆಲ್ಲವೂ ಕೂಡ ಹೆಣ್ಣು ಮಕ್ಕಳಿಗೆ ಒಂದು ರೀತಿಯಾಗಿ ಏನಾಗುತ್ತೆ, ಮದುವೆಯನ್ನ ತಡೆ ಮಾಡುವಂತದ್ದು ಅಥವಾ ಅವರಿಗೆ ಮದುವೆ ಯೋಗವನ್ನು ಕಿತ್ತಾಕುವಂಥದ್ದು ಕೂಡ ಆಗುತ್ತೆ. ಆದ್ರೆ ಅದು ಅವ್ರಿಗೆ ಗೊತ್ತಾಗ್ತಿರಲ್ಲ. ಮತ್ತೆ ತಾಯಿಯ ಜೊತೆಯಲ್ಲಿ ಮದುವೆ ಆಗದೆ ಇರುವಂತಹ ಮದುವೆ ವಯಸ್ಸಿಗೆ ಬಂದಿರುವಂತಹ ಮಗುವನ್ನ ಮಲಗಿಸ್ಕೊಳ್ಬಾರ್ದು. ಇದು ಕೂಡ ಹೆಣ್ಮಗಳಿಗೆ ಏನಾಗುತ್ತೆ, ವಿವಾಹವನ್ನ ತಡೀತದೆ. ಅವಳನ್ನ ಒಂದು 18 ಆಗ್ತಿದ್ದಂಗೆ ಆ ಹೆಣ್ಮಗುವನ್ನ ಒಂಟಿಯಾಗಿ ಮಲಗಿಸೋದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ತಂದೆ ತಾಯಿಗಳ ಜೊತೆಯಲ್ಲಿ ಮಲಗಿಸ್ಕೊಳ್ಬಾರ್ದು ಅನ್ನೋದು ಒಂದು ವಿಷಯ ಆಗುತ್ತೆ. ಇದರ ಜೊತೆಗೆ ಇನ್ನೂ ಬೇಕಾದಷ್ಟು ಇರುತ್ತೆ. ಇವತ್ತು ಟೈಮ್ ಆಗಿದೆ, ಬೇಕಾದ್ರೆ ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಕೆಲವಷ್ಟು ವಿಷಯಗಳನ್ನ ಕೆಲವರು ಕೇಳಿದ್ದೀರ. ಚಾರ್ಟ್ ಅಲ್ಲಿ ಇವಾಗ ಸ್ವಲ್ಪ ಒಂದು ಫಂಡಮೆಂಟಲ್ ನಾನು ಹೇಳಿದ್ದೀನಿ. ಇನ್ನು ಮಿಕ್ಕಂತ ವಿಷಯಗಳನ್ನ ನಾನು ಈ ಮದುವೆ ಆಗದೆ ಇರೋದಕ್ಕೆ ಬರೀ ಈ ಜನರಲ್ ನಾಲೆಡ್ಜ್ ಜೊತೆಗೆ ಇನ್ನು ಏನ್ ನೋಡ್ಬೇಕಂದ್ರೆ ದಶಾಭುಕ್ತಿಗಳನ್ನ ನೋಡ್ಬೇಕು, ಗೋಚಾರವನ್ನ ನೋಡ್ಬೇಕು. ಈಗ ಶನಿ ಗೋಚಾರ, ಗುರು ಗೋಚಾರ, ಇವೆಲ್ಲವನ್ನು ಸಹ ನಾವು ನೋಡ್ಬೇಕಾಗುತ್ತೆ. ನಿಮ್ಗೆ ಈ ಬೇಸಿಕ್ ಬಂದ್ಬಿಡ್ತು ಅಂದ್ರೆ ಈ ಗೋಚಾರ ಇದೆಲ್ಲ ನೋಡ್ಕೊಳ್ಳೋದು ನಿಮ್ಗೇನು ಅಷ್ಟೊಂದು ಕಷ್ಟ ಆಗ್ಲಾರ್ದು ಅಂತ ಕೆಲವರು ಚಾರ್ಟ್ ಅನ್ನ ನೀವು ಎಕ್ಸಾಂಪಲ್ ಅನ್ನು ಕೊಟ್ಟು ನೀವು ನಮ್ಗೆ ತೋರ್ಸ್ಬೇಕು ಅಂತ ಹೇಳಿದ್ದಾರೆ. ಅದನ್ನ ಪ್ರಯತ್ನ ಮಾಡ್ತೀನಿ ನಾನು, ಅದು ಚಾರ್ಟ್ ಅನ್ನ ಇದ್ ಮಾಡಿ. ಇವತ್ತಿನ ವಿಷಯದಲ್ಲಿ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಕೇಳಿ, ನಾನ್ ಬೇಕಾದ್ರೆ ಮುಂದಿನ ದಿನಗಳಲ್ಲಿ ನೋಡೋಣ. ನೆಕ್ಸ್ಟ್ ವಾರದಲ್ಲಿ ಯಾವಾಗ್ಲಾದ್ರೂ ಒಂದು 3 ದಿನ ಹೀಗೆ ಇಟ್ಕೊಂಡು ನಿಮ್ಗೆ ನೀವೇ ಚಾರ್ಟ್ ಬೇಕಾದ್ರೆ ಹುಡುಗ ಹುಡುಗಿದನ್ನ ಹೇಳಿ, ಅದನ್ನ ಎಲ್ರು ಏನ್ ಮಾಡ್ಕೋಬೇಕಂದ್ರೆ ನನ್ನ ಒಂದು ಪ್ರೋಗ್ರಾಮ್ ಅಲ್ಲಿ ನಾನು ಇದು ಹಾಕಲ್ಲ, ಯಾವ್ದು ಚಾರ್ಟ್ ಶೇರ್ ಮಾಡಿ ಹೇಳ್ಕೊಟ್ಟು ಹೋಗಲ್ಲ. ಯಾಕೆಂದ್ರೆ ಅದು ಅಷ್ಟು ಎಲ್ರಿಗೂ ಸರಿ ಹೋಗಲ್ಲ ಅಂತ ನನ್ನ ಒಂದು ಇದರಲ್ಲಿ ಎಲ್ರು ವರ್ಕ್ ಮಾಡ್ಬೇಕು ಅನ್ನೋದು ನನಗೆ ಇಷ್ಟ ಆಗುತ್ತೆ. ಪೇಪರ್ ಇಟ್ಕೊಂಡು ಏನ್ ಡೇಟಾ ಬರ್ತ್ ಹೇಳ್ತಾರೋ, ಏನ್ ಹುಡುಗ ಹುಡುಗಿಯ ಕುಂಡಲಿ ಇರುತ್ತೋ ಆ ಕುಂಡಲಿಗಳಲ್ಲಿ ಮದುವೆ ಆಗುತ್ತೋ ಇಲ್ವೋ, ಯಾಕೆ ಇವರು ವಿಡೋ ಆಗಿದ್ದಾರೆ ಅಥವಾ ವಿಡೋ ಆಗಿದ್ರೆ, ಅಥವಾ ಯಾಕೆ ಲವ್ ಫೇಲ್ಯೂರ್ ಆಯ್ತು, ಯಾಕೆ ಇವರು ಓಡ್ ಹೋದ್ರು, ಇಂಥ ಜಾತಕಗಳಿತ್ತು ಅಂದ್ರೆ ವಿವಾಹಕ್ಕೆ ಸಂಬಂಧಪಟ್ಟಾಗ 2 ಮದುವೆ ಯಾಕಾಯ್ತು, ಮದುವೆ ಆದ್ಮೇಲೆ ಅಫೇರ್ ಯಾಕೆ ಬಂತು, ಮದುವೆಗಿಂತ ಮುಂಚೆನೂ ಅಫೇರ್ ಬಂತು, ಮದುವೆ ಆದ್ಮೇಲೂ ಅಫೇರ್ ಬಂತು, ಇದಕ್ಕೆ ಕಾರಣ ಏನು ಅನ್ನೋದನ್ನ ಕಾಂಬಿನೇಷನ್ ಈ 3 ದಿನಗಳು ನಾನು ಏನ್ ಮಾಡಿದೆ ಅದರಲ್ಲಿ ಸ್ವಲ್ಪ ಜ್ಞಾನವನ್ನು ತಗೊಂಡ್ರೆ ನಾವು ಎಲ್ರೂ ಕುತ್ಕೊಂಡು ವರ್ಕ್ ಮಾಡ್ಬೇಕು. ನಾನು ನಿಮ್ ಜೊತೆನೆ ವರ್ಕ್ ಮಾಡ್ತೀನಿ. ಆ ಪೇಪರ್ ನಲ್ಲಿ ಚಾರ್ಟ್ ಅನ್ನ ಹಾಕೊಂಡು ದಶೆ ಏನ್ ನಡೀತಿದೆ ಅಂತ ಸಿಂಪಲ್ ಫಾರ್ಮೇಟ್ ಅಲ್ಲಿ, ಈಗ ನೀವು ತಿಳ್ಕೊಂಡಂಗೆ ಈ ಭಾವ ಇಲ್ಲಿದೆ, ನಾವು ಷಡ್ಬಲ ನೋಡ್ಬೇಕು, ಅಷ್ಟಕ ವರ್ಗ ನೋಡ್ಬೇಕು, ಅದ್ ನೋಡ್ಬೇಕು, ಅದೆಲ್ಲ ಯಾವ್ದು ಇಲ್ಲ. ಪ್ಲೈನ್ ಆಗಿ ಸಿಂಪಲ್ ಆಗಿ ಇದ್ರಲ್ಲಿ ಈ ರೀತಿ ತತ್ವದಲ್ಲಿದೆ ಹುಡುಗನ್ ಚಾರ್ಟ್, ಹುಡುಗಿ ಚಾರ್ಟ್ ಈ ತತ್ವದಲ್ಲಿದೆ. ಈ ಮದ್ವೆನ ಮಾಡ್ಬೋದಾ ಇಲ್ವೋ ಅನ್ನೋದಕ್ಕೆ ಅಲ್ಲಿ ಪ್ಲಾನೆಟ್ ಪೊಸಿಷನ್ ನ ಆ ಲಗ್ನಗಳಿಗೆ ಸಂಬಂಧಪಟ್ಟಾಗೆ ನಾವು ಅದನ್ನ ಸೆಟ್ ಮಾಡೋದು. ಮತ್ತೆ ಅದರ ಜೊತೆಗೆ ಇದು ರೀಸನ್ ಏನು ಅನ್ನೋದನ್ನ ಅಲ್ಲೇ ನೋಟ್ಸ್ ಬರ್ಕೋಬೇಕು ನೀವು. ಆ ತರ ಮಾಡಿದ್ರೆ ಮಾತ್ರ ನೀವು ಜ್ಯೋತಿಷ್ಯನ ಅಟ್ಲೀಸ್ಟ್ ಅರ್ಥ ಮಾಡ್ಕೊಳಕ್ಕಾಗುತ್ತೆ.
ಯಾಕೆಂದ್ರೆ ಇಲ್ಲಿ ಗೊತ್ತಿರೋರ್ಗೆ ಪರವಾಗಿಲ್ಲ, ಕಲಿತಿದ್ದೀರಲ್ಲ ಅವರಿಗೆ ನಾನು ಹೇಳ್ತಿರೋದು ಇದನ್ನ. ಒಂದು ಶೀಟ್ಗಳು ಇಟ್ಕೋಬೇಕು, ಅಲ್ಲಿ ಬರೀಬೇಕು, ಅದನ್ನ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ಬೇಕು. ಈ ಜಾತಕದಲ್ಲಿ ನಾವು ಈಗ ಲವ್ ಮ್ಯಾರೇಜ್ ಆಯ್ತು, ಅದಕ್ಕೆ ನಮ್ಗೆ ಯಾವ ಲಗ್ನಗಳ ತತ್ವ ಇದೆ, ಅಥವಾ ಲವ್ ಮ್ಯಾರೇಜ್ ಆಗುವಂತಹ ಭಾವ ಯಾವ ತತ್ವ ಇದೆ, ಆ ಗ್ರಹ ಯಾವ ತತ್ವದಲ್ಲಿ ಕುತ್ಕೊಂಡಿದೆ, ಅದನ್ನ ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 2, ಪಾಯಿಂಟ್ ನಂಬರ್ 3 ಈ ರೀತಿ ನೀವು ಬರ್ಕೊಂಡ್ರೆ ಮಾತ್ರ ನೀವು ಆನ್ಲೈನ್ ಅಲ್ಲೂ ಕೂಡ ಒಳ್ಳೆ ರೀತಿಯಾಗಿ ನೀವು ಆಫ್ಲೈನ್ ಅಲ್ಲಿ ಇದ್ದಾಗೆ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಸುಮ್ನೆ ಕ್ಲಿಬ್ನಲ್ಲಿ ಹಾಕಿದ್ರೆ ಏನಾಗುತ್ತೆ, ಇಲ್ಲಿಂದ ಇಲ್ಲಿಗೆ ಇಲ್ಲಿ ನೋಡಿ ಅಲ್ಲಿ ನೋಡಿ ಅಂತಿರೋ ಅಷ್ಟೊಳಗೆ ಒಂದಷ್ಟು ಜನ ನಿದ್ದೆ ಮಾಡ್ತಿರ್ತಾರೆ, ಒಂದಷ್ಟು ಜನ ಫೋನ್ ಮಾತಾಡ್ತಿರ್ತಾರೆ, ಒಂದಷ್ಟು ಜನಕ್ಕೆ ಅರ್ಥವೇ ಆಗ್ತಾ ಇಲ್ಲ. ಕೆಲವರಿಗೆ ನೋಡಿ ಸ್ಕ್ರೀನ್ ನಲ್ಲಿ ನೋಡ್ಕೊಂಡು ಅರ್ಥ ಮಾಡ್ಕೊಳ್ಳೋಕೆ ಕೆಲವ್ರಿಗೆ ಬರೋದೇ ಇಲ್ಲ. ಎಲ್ಲಾರ್ಗುನು ಒಂದು ರೀತಿಯಾದಂತ ಒಳ್ಳೆ ಮೆಥಡ್ ಅಂದ್ರೆ ಪೇಪರ್ ಪೆನ್ ಇಟ್ಕೋಬೇಕು, ಅಲ್ಲಿ ಬರೀಬೇಕು, ನೀಟಾಗಿ ಹಾಕೊಂಡು ಆ ವಿಷಯವನ್ನ ಪಾಯಿಂಟ್ ಔಟ್ ಮಾಡ್ಬೇಕು. ಈ ತರ ಮಾಡಿದಾಗ ಈಸಿಯಾಗಿ ಅರ್ಥ ಆಗುತ್ತೆ. ಅಂದ್ರೆ ನಾನ್ ನಿಮ್ಗೆ ತೋರ್ಸ್ಕೊಡುವಂತದ್ದು ಏನಂದ್ರೆ ಬೇಸಿಕ್ ಮೆಥಡ್ ಅಲ್ಲಿ ಮಾತ್ರ. ಸಾಧ್ಯ ಆದ್ರೆ ಮುಂದಿನ ವಾರ ಹೀಗೇನೆ ಸೋಮವಾರ, ಮಂಗಳವಾರ, ಬುಧವಾರ 3 ದಿನ ಬೇಕಾದ್ರೆ ಈ ಕ್ಲಾಸ್ ನ ನೀವು ಮಾಡಿ ಅಂದ್ರೆ ಡೆಫಿನೆಟ್ ಆಗಿ ನಾನು ಮಾಡ್ತೀನಿ. ಇನ್ ನಿಮ್ಮ ಅಭಿಪ್ರಾಯಗಳನ್ನು ನೀವು ತಿಳಿಸಿ. ಮಾಡಿ ಮೇಡಮ್. ಖಂಡಿತ ಖಂಡಿತ ಮಾಡಿ ಮೇಡಮ್. ಮೇಡಮ್ ದಯವಿಟ್ಟು ಮಾಡಿ ಮೇಡಮ್. ಕಂಟಿನ್ಯೂಷನ್ ಇಮಿಡಿಯೇಟ್ಲಿ ಸಿಕ್ಕೋದ್ರಿಂದ ನಮ್ಗೆ ಇಟ್ ವಿಲ್ ಹೆಲ್ಪ್ ಲಾಟ್. ಕಂಟಿನ್ಯೂಷನ್ ತುಂಬಾ ಚೆನ್ನಾಗಿರುತ್ತೆ. ಆಕ್ಚುಲಿ ಭಾನುವಾರ ತನಕ ಮಾಡೋಣ ಅಂತ ನನ್ಗೆ ಇತ್ತು, ಕಂಟಿನ್ಯೂಸ್ ಭಾನುವಾರವರೆಗೂ ಮಾಡ್ಬಿಡೋಣ ಅಂತ ಮನ್ಸಿತ್ತು. ಒಂದೆರಡು ಕೆಲ್ಸಗಳು ಇರೋದ್ರಿಂದ ನಾಳೆ ನಾಳಿದ್ದು ಬಹುಶಃ ಇನ್ ಟೈಮ್ ಅಲ್ಲಿ ಸುಸ್ತಾಗ್ಬೋದು ನನ್ಗೆ ಅಂತ. ನಾನೇನ್ ಇದನ್ನೇನು ಓದ್ಬೇಕಾಗಿಲ್ಲ ಅಥವಾ ನೋಟ್ಸ್ ಮಾಡಿ ನಾನು ನಿಮ್ಗೆ ಹೇಳ್ಬೇಕಾಗಿಲ್ಲ, ಯಾವಾಗ ಬೇಕಾದ್ರೂ ಕುತ್ಕೊಂಡು ಹೇಳ್ಬೋದು. ಆದ್ರೆ ಏನಂದ್ರೆ ಮದ್ವೆ ಮ್ಯಾಚಿಂಗ್ ಅಲ್ಲಿ ಅಟ್ಲೀಸ್ಟ್ ನೀವೆಲ್ರೂ ಕೂಡ ಪರ್ಫೆಕ್ಟ್ ಆಗಿ ಅಟ್ಲೀಸ್ಟ್ ಹೊಸ ಮೆಥಡ್ ಇಂದ ಆದ್ರೂನು ಜನರು ನಿಮ್ಮನ್ನ ಹೊಗಳೋ ತರ ಒಂದು, ಅಲ್ಲ ಅವ್ರು ಹೊಗಳದೇ ಇರ್ಲಿ, ನಮ್ಮ ಪ್ರಯತ್ನ ಏನು ಸರಿಯಾಗಿ ಮಾಡಿದೀವಿ ಅನ್ನೋ ಆತ್ಮತೃಪ್ತಿ ನಮಗಾದ್ರೂ ಬೇಕು. ಅವ್ರ ಗಂಡ ಹೆಂಡ್ತಿರ್ ಬಂದು ಮದ್ವೆ ಆದ್ಮೇಲೆ ಅವ್ರ ಮಕ್ಳ ಜಾತಕವನ್ನು ಕೇಳೋ ರೀತಿ ಆಯ್ತು ಅಂದ್ರೆ ನಾವು ಸಕ್ಸಸ್ ಆಗಿದೀವಿ ಅನ್ನೋದಾಗುತ್ತೆ. ಅಟ್ಲೀಸ್ಟ್ ಈ ಒಂದು ಸಣ್ಣ ಪ್ರಯತ್ನದಲ್ಲಿ ನೆಕ್ಸ್ಟ್ ಒಂದು ಸೋಮವಾರ, ಮಂಗಳವಾರ, ಬುಧವಾರ ಈ 3 ದಿನ ಬೇಕಾದ್ರೆ ನೀವ್ ಎಸ್ ಅಂದ್ರೆ ಅಲ್ಲಿ ಖಂಡಿತ ಆ 3 ದಿನ ಮಾಡೋಣ. ಬರೀ ಆರಸ್ಕೋಪೆ ಮ್ಯಾಚ್ ಮಾಡೋಣ. ಸಾಧ್ಯ ಆದ್ರೆ ಅದೇ ನಾವು ಹೆಂಗ್ ಮಾಡೋಣ ಅಂತಂದ್ರೆ ನೆಕ್ಸ್ಟ್ ಸೋಮವಾರ, ಮಂಗಳವಾರ, ಬುಧವಾರ ಇದೆಯಲ್ಲ, ಆ 3 ದಿನಗಳಲ್ಲಿ ನಾವು ಯಾವ ರೀತಿ ನೋಡೋಣ ಅಂತಂದ್ರೆ ಎಲ್ಲವೂ ಕೂಡ ಸಾಂಪ್ರದಾಯಿಕ ವಿವಾಹ ಆಗಿರುವಂತ ಜಾತನೆ ನೋಡೋಣ. ಮೊದಲು ಸಾಂಪ್ರದಾಯ. ಈಗ ಮದುವೆ ಮ್ಯಾಚಿಂಗ್ ಮಾಡ್ಬೇಕಾದ್ರೆ ಭಾವಚಲಿತ ಕುಂಡಲಿ ತಗೋಬೇಕು ಅಥವಾ ಲಗ್ನ ಸ್ಥಿತ ಕುಂಡಲಿ ತಗೋಬೇಕು? ನೀವು ಲಗ್ನ ತಗೋಬೇಕು, ಭಾವಚಾಲಿತ ಬೇಡ. ಭಾವಚಾಲಿತವನ್ನ ನೀವು ಕ್ರಾಸ್ ಚೆಕ್ ಯೂಸ್ ಮಾಡಿ. ಯಾಕೆಂದ್ರೆ ಈ ಲಗ್ನ ಸ್ಥಿತವಾಗಿರುವಂತಹ ಒಂದು ಕುಂಡಲಿಯಲ್ಲಿ ಕೆಲವು ಪ್ಲಾನೆಟ್ಸ್ ಗಳು ಭಾವಚಾಲಿತದಲ್ಲಿ ಡಿಫ್ರೆಂಟ್ ಪ್ಲೇಸ್ಗೆ ಹೋಗಿರುತ್ತೆ. ಆಗ ನಾವ್ ಏನ್ ಮಾಡ್ತೀವಿ, ಆ ಡಿಫ್ರೆಂಟ್ ಪ್ಲೇಸ್ಗೆ ಅಲ್ಲಿ ಹೋಗಿದೆ. ಈಗ ತುಲಾ ಲಗ್ನದಲ್ಲಿ ಇರುವಂತ ಶುಕ್ರ ಭಾವಚಾಲಿತದಲ್ಲಿ ಏನಾದ್ರೂ ವೃಶ್ಚಿಕಕ್ಕೆ ಹೋದ ಅಥವಾ ಕನ್ಯಾಕ್ ಹೋದ ಅನ್ಕೊಂಡಿರಿ. ಆಗ ನೀವೇನಂದ್ರೆ ಶುಕ್ರ ಇರೋದೆಲ್ಲಿ ತುಲಾ ಲಗ್ನದಲ್ಲೇ, ಆದ್ರೆ ಹಿಮ್ಮುಖವಾಗಿ ಹೋಗಿದ್ದಾನೆ, ವೃಶ್ಚಿಕಕ್ಕೆ ಹೋಗಿದ್ದಾನೆ ಅಂದಾಗ ವೃಶ್ಚಿಕದ ಒಂದು 5 ಡಿಗ್ರಿ ಅಂತ ನಾವ್ ಏನ್ ಹೇಳ್ತೀವಿ, ಆ 5 ಡಿಗ್ರಿಯಲ್ಲಿ ಯಾವ ನಕ್ಷತ್ರ ಇದೆ, ಆ ನಕ್ಷತ್ರದ ಕೆಲವು ಗುಣಗಳನ್ನ ನಾವು ಆಡ್ ಮಾಡ್ಕೋಬೇಕಿಲ್ಲಿ. ಅಕಸ್ಮಾತ್ ಕನ್ಯಾ ರಾಶಿಗೆ ಒಂದು 5 ಡಿಗ್ರಿ ಅಷ್ಟು ಏನಿರುತ್ತೆ, ಆ ಒಂದು ಚಿತ್ತ ನಕ್ಷತ್ರ ಇರುತ್ತೆ. ಕುಜನ ಒಂದು ನಕ್ಷತ್ರದ ಗುಣಗಳನ್ನ ಕೂಡ ನೀವು ತುಲಾ ಲಗ್ನದ ಜೊತೆಗೆ ಆಡ್ ಮಾಡ್ಕೊಂಡ್ರೆ ಅಲ್ಲಿಗೆ ನೀವು ಪ್ರಿಡಿಕ್ಟ್ ಮಾಡಕ್ ಈಸಿ ಆಗುತ್ತೆ. ಅದೊಂದು ನಮ್ಗೆ ಐಡಿಯಾ ಕೊಡುತ್ತೆ. ಅಂದ್ರೆ ಈಗ ಮದುವೆ ಮ್ಯಾಚಿಂಗ್ ನೀವು ಲಗ್ನ ಸ್ಥಿತ ಕುಂಡಲಿ ಅಂತ ಹೇಳ್ತೀರಿ. ಈಗ ಇಂಡಿವಿಜುವಲ್ ವ್ಯಕ್ತಿ ಬಗ್ಗೆ ನಾವು ಫಲ ಪ್ರಿಡಿಕ್ಷನ್ ಮಾಡ್ಬೇಕಾದ್ರೆ ಅವಾಗ ನಾವು ಭಾವಚಲಿತ ತಗೋಬಹುದಾ ಅಥವಾ? ಭಾವಚಾಲಿತವನ್ನ ಯಾವುದೇ ಒಂದು ವಿಶ್ಲೇಷಣೆಗೆ ನೀವು ತಗೊಳಕ್ ಆಗಲ್ಲ. ಭಾವಚಾಲಿತವನ್ನ ನೀವು ಹೇಗೆ ಕಾಣ್ಬೇಕಂತಂದ್ರೆ ಆ ಗ್ರಹ ಭಾವಚಾಲಿತದಲ್ಲಿ ಏನಾದ್ರೂ ಬೇರೆ ಭಾವಕ್ಕೆ ಹೋಗಿದ್ಯಾ ಇಲ್ವಾ ಅನ್ನೋದನ್ನ. ಯಾಕೆಂದ್ರೆ ಲಗ್ನ ಅಂತೂ ಭಾವಚಾಲಿತದಲ್ಲಿ ಎಲ್ಲೂ ನಿಮ್ಗೆ ಅದು ಫಿಕ್ಸೆಡ್, ಅದು ಮೂವ್ ಆಗಲ್ಲ. ಗ್ರಹಗಳಷ್ಟೇ ಮೂವ್ ಆಗುತ್ತೆ. ಆ ಗ್ರಹಗಳನ್ನ ನೀವು ಆ ಕ್ಯಾರೆಕ್ಟರ್ನ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಮಾತ್ರ ಭಾವಚಾಲಿತದಲ್ಲಿ ಆ ಗ್ರಹ ಎಲ್ಲಿಗೆ ಚಲಿಸಿದೆ ಅಂತ ನೋಡ್ಕೊಂಡು ಆ ಭಾವದ ಒಂದಷ್ಟು, ಅಂದ್ರೆ ಅದು ಹಿಂದಕ್ಕೆ ಹೋಗಿದ್ರೆ ತುಲಾ ಲಗ್ನ ಆಗ್ಬಿಟ್ಟು ಶುಕ್ರ ಮುಂದಕ್ಕೆ ಹೋಗಿದ್ದಾನೆ ಅಂತಂದ್ರೆ ಆ ಮುಂದಿನ ಒಂದು 5 ಡಿಗ್ರಿಗಳಲ್ಲಿ ಇರುವಂತಹ ಒಂದು ನಕ್ಷತ್ರ ಇರ್ತದೆ.
ಯಾವುದು ವಿಶಾಖ ನಕ್ಷತ್ರ. ಅದರ ಒಂದು ಕ್ಯಾರೆಕ್ಟರ್ ನ ನೀವು ಆಡ್ ಮಾಡ್ಕೋಬೇಕು ತುಲಾ ಲಗ್ನಕ್ಕೆ. ಶುಕ್ರನ ಒಂದು ವಿಷಯವಾಗಿ ನಾವು ಚಿಂತೆ ಮಾಡುವಾಗ ಶುಕ್ರ ಏನಾದ್ರು ಇದು ಕೊಟ್ಟದ ಕನ್ಯಾಗ್ ಹೋದ ಅಥವಾ ಸೂರ್ಯನ ಮನೆ ಸಿಂಹಕ್ಕೆ ಹೋದ ಅನ್ಕೊಳ್ಳೋಣ. ಆಗ ನಮ್ಗೆ ಅವನು ಆ ಭಾವದಿಂದ ಎಷ್ಟು 5 ಡಿಗ್ರಿ ಅಷ್ಟು ಮತ್ತಿಗೆ ಮಾತ್ರ ನಾವು ಇದು ತಗೋಬೇಕು, ಏನು ನಕ್ಷತ್ರದ ಒಂದು ಗುಣಗಳನ್ನ. ಅಷ್ಟೆಲ್ಲ ಭಾವಚಾಲಿತ ಯಾಕೆ ತಗೊಳಕ್ ಹೋಗ್ತೀರಾ? ಈಸಿ ಮೆಥಡ್ ಏನ್ ಗೊತ್ತಾ ನಿಮ್ಗೆ? ಈ ಶುಕ್ರ ಗ್ರಹ ಭಾವಚಲಿತವನ್ನು ನೋಡೋದೇ ಬೇಡ ನೀವು. ಅದಕ್ಕೆ ನಮ್ಗೆ ನವಾಂಶದಲ್ಲಿ ಅದು ಎಲ್ಲಿ ಯಾವ ಭಾವಕ್ಕೆ ಹೋಗಿರುತ್ತೆ ಅದೇ ಗುಣಗಳನ್ನ ನೀವು ಡೈರೆಕ್ಟ್ ಆಗಿ ಆಡ್ ಮಾಡ್ಬೋದು. ಭಾವಚಾಲಿತವನ್ನು ಯೂಸ್ ಮಾಡೋದ್ರಲ್ಲಿ ಅರ್ಥವೇ ಇಲ್ಲ ನಮ್ಗೆ. ನವಾಂಶ ಇರುವಾಗ ನಮ್ಗೆ ಭಾವಚಾಲಿತ ಯಾಕೆ ಅಲ್ವಾ? ತಲೆ ಕೆಡ್ಸ್ಕೋಬೇಡಿ. ಭಾವಚಾಲಿತವನ್ನು ಯಾರು ತಲೆ ಕೆಡ್ಸ್ಕೋಬೇಡಿ. ಶ್ರೀಪತಿ ಪದ್ಧತಿ ಅಂತ ಅದನ್ನ ಗ್ರಹಗಳನ್ನ ನಾವು ಅನಲೈಸ್ ಮಾಡ್ಬೇಕಾಗುತ್ತೆ. ಅದನ್ನ ನೀವು ತಗೊಳ್ತು ಅಂದ್ರೆ ನಿಮ್ಮ ಹೋಲ್ ಪ್ರಿಡಿಕ್ಷನ್ ರಾಂಗ್ ಆಗುತ್ತೆ. ಅದಕ್ಕೆ ಡೈರೆಕ್ಟ್ ಆಗಿ ನಮ್ಗೆ ನವಾಂಶ ಅಂತ ಯಾಕೆ ಮಾಡ್ಕೊಟ್ಟಿದ್ದಾರೆ ಅಂದ್ರೆ ಅಲ್ಲಿ ಗ್ರಹಗಳ ಒಂದು ಸ್ಥಾನ ಬಲ ಅನ್ನೋದು ಭದ್ರವಾಗಿದೆ. ಅಲ್ಲಿ ನೋಡ್ಕೊಳ್ಳಿ, ಅಲ್ಲೇ ಕರೆಕ್ಟ್ ಆಗಿರುವಾಗ ನಮ್ಗೆ ಯಾಕೆ ಇವ ಭಾವಚಾಲಿತವನ್ನ ಡಿಪೆಂಡ್ ಆಗ್ತೀರಾ? ಅದೊಂಥರ ಹೇಗೆ ಅಂದ್ರೆ ನೆರಳು. ಭಾವಚಾಲಿತವನ್ನ ಗ್ರಹಗಳ ನೆರಳು ಅಷ್ಟೇ ಹೇಳೋದು ನಾವು. ನೆರಳು ಬೇಕಾ ನಮ್ಗೆ? ಅಕ್ಯುರೇಟ್ ಆಗಿ ಅದು ಕುತ್ಕೊಂಡಿರುವಂತಹ ಚಿತ್ರಣ ಬೇಕಾ? ನೆರಳು ಬೇಕಾದ್ರೆ ಭಾವಚಾಲಿತಕ್ಕೆ ಹೋಗ್ರಿ, ಅದ್ ಪ್ರಯೋಜನ ಇಲ್ಲ. ಕರೆಕ್ಟ್ ಆಗಿ ಚಿತ್ರಣ ಬೇಕಾ? ನವಾಂಶಕ್ಕೆ ಹೋಗಿ, ಅದು ಪ್ರಯೋಜನ ಇದೆ. ಮೇಡಮ್ ಲಾಸ್ಟ್ ಅಲ್ಲಿ ನೀವ್ ಹೇಳಿದ್ರಿ ಹೆಣ್ಮಕ್ಳನ್ನ ಮದ್ವೆ ಆಗೋ ಮಕ್ಕಳನ್ನ ವಿಡೋಸ್ ಜೊತೆ ಅಥವಾ ಗಂಡ ಬಿಟ್ಟವ್ರ ಜೊತೆ ಹಂಗೆಲ್ಲ ಬಿಡಬಾರ್ದು, ಅವ್ರದ್ದು ಇದು ಎಫೆಕ್ಟ್ ಆಗುತ್ತೆ ಅಂತ. ಈಗ ತಾಯಿನೇ ವಿಡೋ ಆಗಿದ್ರೆ ಒಂದೇ ಮನೇಲಿ ಇರ್ತಾರಲ್ವಾ ಮೇಡಮ್, ಅವಾಗ ಹೇಗೆ? ತಾಯಿ ಯಾವಾಗ್ಲೂ ತಾಯಿ ಅಲ್ವಾ? ತಾಯಿಯಲ್ಲಿ ಏನಾದ್ರು ದೋಷ ಹುಡುಕ್ತೀರಾ ನೀವು? ಇಲ್ಲ ಇಲ್ಲ. ತಾಯಿ ಜೊತೆ ಮಲ್ಕೋಬಾರ್ದು ಅವಳು ಅಷ್ಟೇ, ಒಂದೇ ಮನೇಲಿ ಓಡಾಡ್ಲು. ಓಕೆ ಮೇಡಮ್. ತಾಯಿಗೆ ಎಕ್ಸೆಪ್ಷನ್, ಇನ್ನು ಮಿಕ್ಕವ್ರಿಗೆಲ್ಲ ಅಲ್ಲ. ಕೆಲವೊಂದ್ ಸಂದರ್ಭದಲ್ಲಿ ಆತರ ಇದ್ದಾಗ್ಲೂ ತಾಯಿನೇ ನೋಡ್ಬೇಕಾಗುತ್ತೆ, ವರ ನೋಡ್ಬೇಕಾಗುತ್ತೆ, ಅದೆಲ್ಲ ಓಕೆ ಅಲ್ವಾ ಮೇಡಮ್? ಹೌದು, ನೋಡಿ ತಾಯಿಗೆ ಯಾವುದೇ ಕಾರಣಕ್ಕೂ ತಾಯಿ ಮಕ್ಕಳ ಸಂಬಂಧದಲ್ಲಿ ಯಾವ ದೋಷವನ್ನು ಹುಡುಕ್ಬೇಡಿ, ಆಯ್ತಾ? ಅದು ಬಿಟ್ಟು ನಾ ಹೇಳಿದ್ದೇನು ಬೇರೆಯವರ ಜೊತೆಯಲ್ಲಿ ಅಂತ ಹೇಳಿದ್ದೀನಿ ನಾನು. ತಾಯಿ ಅಲ್ಲದು. ಆದ್ರೆ ತಾಯಿ ಜೊತೆ ಮಲಗಬಾರ್ದು ಅನ್ನೋದನ್ನ ಹೇಳಿದ್ದೀನಿ. ಅವಳು ಸುಮಂಗಲಿ ಆಗಿರ್ಲಿ ವಿಡೋ ಆಗಿರ್ಲಿ, ಅವಳ ಜೊತೆ ಮಲಗದಾಗ ಏನಾಗುತ್ತೆ, ಅವಳ ಒಂದು ಥಾಟ್ ಪ್ರೊಸೆಸ್ ಇರುತ್ತಲ್ಲ, ಮಗಳ ಒಂದು ಜೀವನಕ್ಕೆ ಮೆದುಳಿಗೆ ಟ್ರಾನ್ಸ್ಫರ್ ಆಗುತ್ತೆ. ಆ ಒಂದು ಆಕ್ಟಿವಿಟೀಸ್ ಅವಳ ಮೇಲೆ ಪ್ರಭಾವ ಬೀರುತ್ತೆ. ಆಮೇಲೆ ನೀವು ಈಗ ಮ್ಯಾಚಿಂಗ್ ಅಲ್ಲಿ ಆಮೇಲೆ ಇನ್ನೂ ಒಂದ್ ಪ್ರಶ್ನೆ ಬಂದ್ಬಿಡುತ್ತೆ ನಿಮ್ಗೆ, ಸಣ್ಣ ಮಕ್ಳಾಗಿದ್ರೆ ಏನ್ ಮಾಡೋದು ಅಂತ, ವಿಡೋ ಆಗಿದ್ರೆ. 18 ಇಯರ್ಸ್ ಅಂತ ಹೇಳಿದಿರಲ್ಲ, 18 ಇಯರ್ಸ್ ಅಂತ ಹೇಳಿದ್ರಲ್ಲ ಮೇಡಮ್ ಈಗ ತಾನೆ? ಹೌದು, ಅದೆಲ್ಲ 18 ಇಯರ್ಸ್ ಅನ್ನೋದು ಅವ್ರ ಲೈಫ್ ನಲ್ಲಿ ವಿವಾಹ ವಯಸ್ಸದು. ಆ ವಯಸ್ಸು ಬಂದಾಗ ಇಂತಿಂತ ಜೊತೆನಲ್ಲಿ ಇರಬಾರ್ದು. ಮತ್ತೆ ಎಕ್ಸ್ಪೆಷಲಿ ವಯಸ್ಸಾದವ್ರ ಜೊತೆ, ಈ ಒಂದು ಮನೇಲಿರೋ ಹಿರಿ ಗಂಡಸರು, ಹೆಣ್ಮಕ್ಳಿಗೆ ಗಂಡಸರ ಮೇಲೆ ಅಟ್ಯಾಚ್ಮೆಂಟ್ ಜಾಸ್ತಿ. ಚಿಕ್ಕಪ್ಪ ದೊಡ್ಡಪ್ಪ, ಸೋದರ ಮಾವ, ಅಂಕಲ್ ಆಂಟಿ, ಅಂಕಲ್ ಈ ತರದವ್ರು, ಅವ್ರ ಜೊತೆನಲ್ಲೂ ಕಳಿಸ್ಬಾರ್ದು. ಯಾಕೆಂದ್ರೆ ಅವರೆಲ್ಲ ಮದ್ವೆ ಆಗಿರೋರು. ಮದ್ವೆ ಆಗಿರೋರ್ ಜೊತೆ ಯಾಕೆ ಮದ್ವೆ ಆಗದಿರೋನ್ ಕಳಿಸ್ತೀರಾ? ಅದನ್ನ ನೀವು ಸ್ವಲ್ಪ ಯೋಚನೆ ಮಾಡಿ ಅಂತ ನಾನು ಹೇಳುದು, ನಾನು ಹೇಳಕ್ ಹೋಗಲ್ಲ. ಆಮೇಲೆ ಮೇಡಮ್ ಇವಾಗ ಮ್ಯಾಚಿಂಗ್ ಅಲ್ಲಿ ಭಾವದಿಂದ ಭಾವಕ್ಕೆ ಅಂತ ಹೇಳಿದ್ರಿ ನೀವು. ಈಗ 3 days ಇಂದ ಹೇಳ್ತಿದ್ದೀರಾ. ಇಷ್ಟೊಂದು ನೋಡಕ್ ಹೋದ್ರೆ ಮೋಸ್ಟ್ ಆಫ್ ದ ಹಾರೋಸ್ಕೋಪ್ಸ್ ಮ್ಯಾಚೇ ಆಗಲ್ವಲ್ಲ ಮೇಡಮ್? ಆಗುತ್ತೆ. ಇಷ್ಟೆಲ್ಲ ನೋಡೋದ್ರಿಂದನೇ ನಿಮ್ಗೆ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ಮ್ಯಾಚ್ ಮಾಡುವಾಗ ಈ ಭಾವಗಳನ್ನ ಡೀಪ್ ಆಗಿ ಯಾಕೆ ನೋಡಿ ಅಂತ ನಾನು ಹೇಳ್ತಿರೋದಂದ್ರೆ, ಎಲ್ಲಾದ್ರೂ ಯಾವ ಭಾವದ ಒಂದು ಕೆಟ್ಟ ಪರಿಣಾಮವಾಗಿ ಆ ಒಂದು ವಧು ವರರ ಜೀವನದಲ್ಲಿ ಬಿರುಕು ಬೀಳಬಹುದಾ? 5ನೇ ಭಾವ ಬಿರುಕು ಕೊಡುತ್ತಾ, 8ನೇ ಭಾವ ಬಿರುಕು ಕೊಡುತ್ತಾ? ಎಲ್ಲವೂ ಬಿರುಕು ಕೊಡುತ್ತೆ ಅಂತ ಏನಿರಲ್ಲ ಅಲ್ಲಿ. ಯಾವ್ದಾದ್ರು 1-2 ಭಾವ ಅಷ್ಟೇ ನಿಮಗೆ ಅಲ್ಲಿ ಇಬ್ರು ಜಾತಕವನ್ನು ನೋಡಿದಾಗ ಅಲ್ಲಿ ದೋಷಪೂರಿತ ಇರುತ್ತೆ. ಅದನ್ನ ನೋಡಿದಾಗ ನೀವು ಅವರಿಗೆ ಎಚ್ಚರಿಕೆ ಕೊಟ್ಟು ಕೆಲವೊಂದು ಪರಿಹಾರವನ್ನು ಕೊಡೋದಿಕ್ಕೆ ನೋಡ್ಬೇಕು ಅಂತ ಹೇಳಿದ್ನೆ ಹೊರತು ಮ್ಯಾಚ್ ಮಾಡಕ್ಕೆ ಆಗಲ್ಲ ಅನ್ನೋ ತರ ಅಲ್ಲ ಇದು. ಮ್ಯಾಚ್ ಆಗೋದ್ ಕಮ್ಮಿ ಅಲ್ವಾ? ಅದೇ ಹೇಳಿದ್ದು, ಪ್ರಪೋರ್ಷನ್ಸ್ ಕಮ್ಮಿ. ಮ್ಯಾಚ್ ಆಗುತ್ತೆ. ಯಾಕೆಂದ್ರೆ ಈಗ ನಾವು ಈ ತತ್ವಗಳನ್ನ ನೋಡುವಾಗ ಒಂದ್ ಕಡೆ ತತ್ವ ನಿಮ್ಗೆ ಫಸ್ಟೇ ನಿಮ್ಗೆ ತತ್ವ ನೋಡಿ ಅಂದಿರೋದ್ ಯಾಕೆ? ಆ ತತ್ವ ಮ್ಯಾಚ್ ಆಯ್ತು ಅಂದ್ರೆ ನ್ಯಾಚುರಲಿ ಎಲ್ಲಾ ಪಾಯಿಂಟ್ಸ್ ಮ್ಯಾಚ್ ಆಗ್ತಾ ಇರುತ್ತೆ.
ಹಲೋ ನೆಕ್ಸ್ಟ್ ವೀಕ್ ಅಲ್ಲಿ ಕ್ಲಾಸಸ್ ಮಾಡಿ ಮೇಡಮ್. ಅಲ್ಲ ಮಾಡೋಣ. ಅದ್ ಯಾಕೆಂದ್ರೆ ನಾನಾದ್ರೆ ನಂದೇ ಒಂದು ಐಡಿಯಾದಲ್ಲಿ ಹೆಂಗೋ ಮಾಡ್ಕೊಂಡು ಹೋಗ್ತಿರ್ತೀನಿ. ಬಟ್ ನನಗೂ ಇವಾಗ ಏನಾಗುತ್ತೆ ಅಂದ್ರೆ ನೀವುಗಳು ಕೊಡುವಂತ ನಿಮ್ಗಳ ಜೊತೆ ಕುತ್ಕೊಂಡು ನಾನು ಮಾಡಿದಾಗ ನನಗೊಂದಷ್ಟು ಕಲ್ತು ಬಿಡ್ತೀನಿ ನಾನು ಅಂತ ನಿಮ್ ಜೊತೆ. ಆಯ್ತಾ, ಮಾಡೋಣ. ಆಗ ನಿಮ್ಗೂ ಒಂದು ಐಡಿಯಾ ಸಿಗುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಕನ್ಸಿಡರ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಮೇಡಮ್. ಹಲೋ ಮೇಡಮ್. ಹೇಳಿ ಸರ್, ಹೇಳಿ ಸರ್. ಹಾ ಮೇಡಮ್. ಹಾ ಹೇಳಿ ಸರ್. ಆ 31ನೇ ತಾರೀಕು ಇದು ಕಳ್ಸಿದಿರಿ ರೆಕಾರ್ಡಿಂಗು. ನೆನ್ನೆದು ಇವತ್ತೊಂದು ಕಳ್ಸ್ಬಿಟ್ರೆ ನಾವು ಮನೇಲಿ ಒಂದ್ 4-5 ಸರಿ ಕಳಿಸ್ತೀನಿ ಸರ್, ಪ್ರಾಕ್ಟೀಸ್ ಖಂಡಿತ ಮಾಡ್ಕೋಬಹುದು ಕಳಿಸ್ತೀನಿ. ಅಂತ. ಆಯ್ತು, ಖಂಡಿತ ಕಳಿಸ್ತೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ವೀಕ್ ಅಷ್ಟೊಳಗೆ ಏನಾದ್ರೂ ಡೌಟ್ ಇದ್ರೆ ಅದ್ರಲ್ಲಿ ಕೇಳ್ಕೋಬಹುದು ನೀವು. ಆಯ್ತಾ, ಓಕೆ ಅದನ್ನ ಇವಾಗ ಏನೇ ಮಿಸ್ ಆದ್ರೂ ಕೂಡ ನಮ್ಗೆ ಚಾರ್ಟ್ ಅನಲೈಸ್ ಮಾಡುವಾಗ ಎಲ್ಲಾ ವಿಷಯಗಳು ಸಿಕ್ಕಾಕೊಳ್ಳುತ್ತೆ ನಮ್ಗೆ. ಅದನ್ನ ನಾವು ಮಾಡ್ತೀವಿ. ಸರಿ ಚಾರ್ಟ್ ಥ್ಯಾಂಕ್ ಯು ಮೇಡಮ್. ಅನಲೈಸೇಷನ್ ನಮಗ್ ಬೇಕಾಗಿರೋದು ಮ್ಯಾರೇಜ್ ವಿಷಯಕ್ಕೆ ಪಕ್ಕಾ ಆಗ್ಬೇಕು. ನಾವು ಎಲ್ಲಿವರೆಗೂ ಪಕ್ಕಾ ಆಗ್ತೀವೋ ಅಲ್ಲಿವರೆಗೂ ಮಾಡೋಣ. ಫಸ್ಟ್ ಓಕೆ ಮೇಡಮ್. ಸಾಂಪ್ರದಾಯಿಕ ವಿವಾಹದ ಒಂದು ಕುಂಡಲಿಗಳನ್ನ ನೋಡೋಣ. ಯಾವ ರೀತಿ ಅವರ ಸಾಂಪ್ರದಾಯಿಕ ವಿವಾಹ ಆಗಿದೆ, ಆ ತತ್ವಗಳಲ್ಲಿ ಅವ್ರ ಮನಸ್ಥಿತಿ ಹೇಗಿದೆ, ಸಂಬಂಧ ಹೇಗಿದೆ, ಸಾಂಪ್ರದಾಯಿಕದಲ್ಲಿ ಬಿರುಕಾಗಿದೆಯಾ, ಅನ್ಯೋನ್ಯವಾಗಿದಾರ, ಮಕ್ಕಳಾಗಿದಾರ, ಅದ ಅವರ ಒಂದು ಜವಾಬ್ದಾರಿಯನ್ನ ಸಾಂಪ್ರದಾಯ ವಿವಾಹದಲ್ಲಿ ಗಂಡು ಹೊರ್ತಿದಾನ, ಹೆಣ್ಣು ಹೊರ್ತಿದಾರ, ಇದಿಷ್ಟನ್ನು ಕೂಡ ನಾವು ಪಾಯಿಂಟ್ ಔಟ್ ಮೇಲೆ ಒಂದೊಂದೇ ಪಾಯಿಂಟ್ ಅಂತ ಮಾಡಿ ನೀವು ನೋಟ್ಸ್ ಮಾಡಿ. ಈ ರೆಕಾರ್ಡಿಂಗು ಬೇಡ, ಅದು ಬೇಡ, ಇದು ಬೇಡ, ನೀವು ನೋಟ್ಸೇ ಮಾಡ್ಕೊಂಡು ಇಟ್ಕೋಬಹುದು. ಯಾವಾಗ ಆದ್ರೂ ರೆಕಾರ್ಡಿಂಗ್ ಕೊಡ್ತೇವೆ, ಅದೇನು ತಲೆ. ಥ್ಯಾಂಕ್ ಯು ಮೇಡಮ್. ಮೇಡಮ್, ಈಗ ಲಗ್ನ ಕುಂಡಲಿ ಎಷ್ಟು % ರಿಸಲ್ಟ್ ಕೊಡುತ್ತೆ, ನವಾಂಶ ಕುಂಡಲಿ ಎಷ್ಟು % ರಿಸಲ್ಟ್ ಕೊಡುತ್ತೆ? ಲಗ್ನ ಕುಂಡಲಿ, ನವಾಂಶ ಕುಂಡಲಿ ನೀವು ತಗೊಂಡಾಗ ಲಗ್ನ ಕುಂಡಲಿಯನ್ನೇ ನಾವು ಎಲ್ಲಾ ವರ್ಗ ಕುಂಡಲಿ ತಗೊಂಡ್ರು ಕೂಡ ನಾವು ಡೈರೆಕ್ಟ್ ಕೊನೆಗೆ ರಿಸಲ್ಟ್ ಹೇಳುವಾಗ ಎಲ್ಲಿಗೆ ಬರ್ತೀವಿ ನಾವು? ಲಗ್ನ ಕುಂಡಲಿಗೆ ಬರ್ತೀವಿ. ಅಲ್ಲಿಗೆ ಲಗ್ನ ಕುಂಡಲಿನೇ ನಮ್ಗೆ ಮುಖ್ಯ. ನಾನ್ ನಿಮ್ಗೆ ನವಾಂಶಕ್ಕೂ ಹೋಗ್ಬೇಡಿ, ವರ್ಗ ಕುಂಡಲಿಗೆ ಹೋಗ್ಬೇಡಿ, ಎಲ್ಲಿಗೂ ಹೋಗ್ಬೇಡಿ, ಬರೀ ಲಗ್ನ ಕುಂಡಲಿಯಲ್ಲೇ ನೋಡಿ ಕಲೀರಿ ಅನ್ನೋದನ್ನ ಒಂದು ಮೆಥಡ್ ನ ಪ್ರಾಕ್ಟೀಸ್ ಮಾಡ್ತಿದೀನಿ. ನಾವು ಮಾಡೋ ಇದ್ರಲ್ಲಿ ಇವಾಗ ಸದ್ಯಕ್ಕೆ ನವಾಂಶವನ್ನ ನಾವು ನೋಡೋದೇ ಇಲ್ಲ. ಹೌದು, ಬರೀ ಬೇಸಿಕ್ D1 ಕುಂಡಲಿನೇ ನಾವು ಇಟ್ಕೊಂಡಿದೀವಿ. ಆಯ್ತಾ, ಅದರಲ್ಲೇ ನಮ್ಗೆ ಇನ್ನೂ ಅರ್ಥ ಮಾಡ್ಕೊಳ್ಳುವಂತ ವಿಷಯ ಇದ್ರೂನು ನಾವು ಒಂದು ಕಾಲ್ ಭಾಗದಷ್ಟು ಕೂಡ ನಾವು ದೃಷ್ಟಿ ಹಾಯಿಸಿಲ್ಲ. ಅಂದ್ಮೇಲೆ ಈಗ ಬೇರೆದ್ನೆಲ್ಲ ಹೆಂಗ್ ನೋಡುದು? ಈಗ ಹೆಂಗಾಯ್ತು ಅಂದ್ರೆ ನಮ್ಗೆ ಮೆಟ್ಲು ಹತ್ತುವಾಗ ಫಸ್ಟ್ ಮೆಟ್ಲು ಹತ್ಬಿಟ್ವಿ, 2ನೇ ಮೆಟ್ಲು ಹತ್ತೇ ಇಲ್ಲ, ಆಗ್ಲೇ ನಾವು 3ನೇದ್ ಹತ್ಬಿಟ್ವಿ. ಯಾಕಂದ್ರೆ ಬೇಗ ಹೋಗ್ಬೇಕಂತ. 3ನೇ, 4ನೇದ್ ಬೇಡ, 5 ಹಿಂಗ್ ಹೋದಾಗ 2ನೇ ನಮ್ಗೆ ಜ್ಯೋತಿಷದಲ್ಲಿ ಏನಾಯ್ತು ಅಂದ್ರೆ ಫಸ್ಟ್ ಬೇಸಿಕ್ ಅಲ್ಲಿ ಒಂದಷ್ಟು ಕಲ್ತ್ಕೊಂಡ್ವಿ. ಆ ಬೇಸಿಕ್ ಒಳಗಡೆ ಏನಿದೆ ಅನ್ನೋ ರಹಸ್ಯ 2ನೇ ಮೆಟ್ಲಲ್ಲಿ ಇದೆ. ನಾವ್ 2ನೇ ಮೆಟ್ಲನ್ನ ಜಂಪ್ ಮಾಡಿ 3ನೇ ಮೆಟ್ಲಿಗೆ ಹೋದ್ವಿ, ಆಗ್ಲೇ ಪ್ರಿಡಕ್ಷನ್. ಅಲ್ಲಿಗೆ 2ನೇ ಮೆಟ್ಲು ಗೊತ್ತಿಲ್ಲದೆ ನಾವು 3ನೇ ಮೆಟ್ಲಿಗೆ ಹೋಗಿರೋದ್ರಿಂದ ಹಲವಾರು ಕನ್ಫ್ಯೂಸ್ ಗಳನ್ನ ನಾವು ಮಾಡ್ಕೊಳ್ತಿದೀವಿ. ಬೇಸಿಕ್ ನ ಕಂಪ್ಲೀಟ್ ಆಗಿ ನಾವು ಅರ್ಥ ಮಾಡ್ಕೊಳ್ಳೋವರೆಗೂ ಕೂಡ ನಿಮ್ಗೆ ಹೈಯರ್ ಟೆಕ್ನಿಕ್ ಕೆಲ್ಸಕ್ ಬರಲ್ಲ. ಆಯ್ತಾ, ಬೇಸಿಕ್ ಅಲ್ಲೇ ನಾವೆಲ್ಲಾನು ನೋಡೋಣ. ಇದೊಂಥರ ನೀವು ಟ್ರೈ ಮಾಡಿ, ಬಹಳ ಈಸಿ ಆಗುತ್ತೆ ಅಂತ ನನ್ನ ಅನಿಸಿಕೆ ಇದೆ. ನೋಡೋಣ. ಎಲ್ಲ ಆದ್ಮೇಲೆ ನಿಮ್ಗೆ ನೀವು ವರ್ಕ್ ಮಾಡುವಂತ ಸಮಯದಲ್ಲಿ ಎಷ್ಟು ಮಟ್ಟಿಗೆ ಇದು ನೋಟ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ಜಾತಕಗಳು ಯಾರ್ಯಾರು ಹಾಕ್ತಿರೋ ಆ ಜಾತಕಗಳನ್ನ ಎಲ್ರೂ ಒಟ್ಟೆಸಿಗೆ ಇದು ಮಾಡ್ಕೋಬೇಡಿ. ಯಾರ್ಯಾರು ಇಷ್ಟ ಪಡ್ತಿರೋ ಆ ಜಾತಕಗಳನ್ನೆಲ್ಲಾನು ಹಾಕೋದಿಕ್ಕೆ ಟ್ರೈ ಮಾಡೋಣ ನಾವು. ಮೇಡಮ್, ಆಮೇಲೆ ಬೇಜಾರ್ ಮಾಡ್ಕೊಳ್ಳೋದು ಬೇಡ. ಈಗ ತ್ರಿವಂಶಾಂಶ ಅಂತಂದ್ರೆ ಲೈಫ್ ದೊಳಗ್ ಬರ್ತಕ್ಕಂತ ಡಿಸಾಸ್ಟ್ರಸ್ ಅನ್ನ ಹೇಳ್ತದೆ ಅಂತ ಹೇಳ್ತಾರೆ. ಹೌದು ಅಲ್ವಾ? ಅದು ತ್ರಿವಂಶಾಂಶದ ಬಗ್ಗೆ ಯಾವ ಟೈಪ್ ನಾವು ಅನಾಲಿಸಿಸ್ ಮಾಡ್ಬೇಕು ಅನ್ನೋದನ್ನ ಅದೊಂದು ಡಿಸ್ಕಷನ್ ಮಾಡಿ ಸ್ವಲ್ಪ. ಅಲ್ಲ, ಒಂದಿನ ನಾನು ಕ್ಲಾಸ್ಗಳನ್ನು ನಿಮಗ್ ಬೇಕಂದ್ರೆ ಕೆಲವು ಅಂತ ಕ್ಲಾಸ್ಗಳನ್ನು ಮಾಡ್ಕೊಡ್ತೀನಿ. ವಾಸ್ತು ಇದೆಲ್ಲ ನೋಡಿ, ವಾಸ್ತುನಲ್ಲೂ ಕೂಡ ನಮ್ಗೆ ಮ್ಯಾರೇಜ್ ಯಾಕೆ ಆಗ್ತಿಲ್ಲ ಅಂತ ಸುಮಾರು ಅಷ್ಟುದ ಲಿಸ್ಟ್ ಇದೆ. ನಿಮ್ಗೆ ಇದನ್ನ ಕಲ್ತ್ಕೊಂಡ್ಬಿಟ್ರೆ ನೀವು ಅವ್ರ ಮನೇಲಿ ವಾಸ್ತು ಹೆಂಗಿದೆ ಅಂತ ನೀವು D1 ನೋಡ್ಬಿಟ್ಟೆ ಹೇಳ್ಬಿಡ್ತೀರಾ. ಇಂಥ ಜಾಗದಲ್ಲಿ ಇದ್ದಾನೆ ನಿಮ್ ಹುಡುಗ, ನಿಮ್ ಹುಡುಗಿ ಇಂಥ ಜಾಗದಲ್ಲಿ ಇದ್ದಾಳೆ, ಈ ತರ ಒಂದು ನಿಮ್ ಮನೆ ಸ್ಥಿತಿ ಇದೆ, ಅದಕ್ಕೆ ನೀವು ಅದನ್ನ ಸರಿ ಮಾಡ್ಕೋಬೇಕಂತ ನೀವೇ ಹೇಳ್ಬಿಡ್ತೀರಾ ವಾಸ್ತುನ. ಅಲ್ಲ, ಅದನ್ನು ಸ್ವಲ್ಪ ನೀವು ಟೀಚ್ ಮಾಡಿದ್ರೆ ಬೆಸ್ಟ್. ಮೊದ್ಲಂದ್ರೆ ಒಂದಷ್ಟು ದಿನ ಕಂಟಿನ್ಯೂಸ್ ಆಗಿ ಮಾಡಿದ್ದೆ. ಮೊದ್ಲು ಯಾಕೆ ಬಿಟ್ಟೆ ಅಂದ್ರೆ ಏನೇನೋ ಕೆಲ್ಸಗಳು ಇರುತ್ತಲ್ಲ, ಆ ಒತ್ತಡದಲ್ಲಿ ಕೆಲವು ಸಲ ಕ್ಲಾಸ್ ಮಾಡಕ್ ಆಗ್ತಿರಲ್ಲ ನನ್ಗೆ. ಈಗ ಮಾಡ್ಕೊಂಡು ಹೋಗ್ತೀನಿ. ನಿಮ್ಗೆ ಈ ವಿವಾಹದ ಕ್ಲಾಸ್ ಹೀಗೆ ಇರುತ್ತೆ. ಇದ್ರ ಜೊತೆಗೆ ಕೆಲವು ಒಂದು ವಿಷಯಗಳನ್ನ ನಿಮ್ಗೆ ಪೇಮೆಂಟ್ ಇದ್ರಲ್ಲೂ ಕೂಡ ಮಾಡ್ಬೇಕು. ಅದ್ರಲ್ಲಿ ನಿಮಗೆ ಕ್ಲಾಸಿಕ್ ಆಗೇ ಮಾಡ್ಬೇಕು. ನಾನು ಕ್ಲಾಸಿಕ್ ಆಗಿ ಮಾಡ್ತೀನಿ ಅದನ್ನ. ಇದು ಈ ಕ್ಲಾಸ್ ಹೀಗೆ ಹೋಗ್ತಿರುತ್ತೆ.
ಪ್ರಾಕ್ಟಿಕಲ್ Okay. ಚಾರ್ಟ್ ಅಲ್ಲಿ ಎಲ್ಲಿವರೆಗೂ ಅನಲೈಸ್ ಮಾಡೋದು ಹಾಗೆ ಅಟ್ಲೀಸ್ಟ್ ವಾರಕ್ಕೊಂದ್ 2 ದಿನ ಆದ್ರೂ ಕೂಡ ಮಾಡೋದಕ್ಕೆ ಪ್ರಯತ್ನ ಅಂತೂ ಮಾಡ್ತೀನಿ. ಅದನ್ನ ನೀವು ಉಚಿತವಾಗಿ ಕಲ್ತ್ಕೊಳ್ಳಿ. ಇದಕ್ಕೇನು ದುಡ್ಡು ಕೊಡ್ಬೇಕು ಮಾಡ್ಬೇಕಂತ ಏನು ಇಲ್ಲ. ಯಾರು ಒಂದು ಟ್ರೆಡಿಷನಲ್ ಆಗಿ ಕಲಿಬೇಕನ್ನೋರ್ಗೆ ಕೆಲವೊಂದು ಇದನ್ನ ನಾನು ಮಾಡ್ತೀನಿ. ಒಂದು 10 ಡೇಸ್ಗೆ 5 ಡೇಸ್ಗೆ ಆತರ ಶಾರ್ಟ್ ಕೋರ್ಸ್ ಗಳನ್ನು ಕೂಡ ಮಾಡ್ತೀನಿ. ಕಲ್ತ್ಕೋಬಹುದು ನೀವು. ಹಣನೂ ಕೂಡ ಜಾಸ್ತಿ ಇಡಲ್ಲ ನಾನು, ಕಮ್ಮಿ ಅಮೌಂಟ್ ಅಲ್ಲೇ ನೀವು ಕಲ್ತ್ಕೋಬಹುದು. ಆಯ್ತು. ಮೇಡಮ್ ಒಂದ್ ಕ್ವಶನ್ ಇದೆ. ಹಾ ಹೇಳಿ ಸರ್. ಏನಂದ್ರೆ ಹ್ಮ್. ಇದು ಅಷ್ಟಮ ಭಾವದ ಬಗ್ಗೆ ಹೇಳಿದ್ರಿ ನೀವು. ಹ್ಮ್ ಅಷ್ಟಮ ಭಾವದ ಬಗ್ಗೆ ಹೇಳಿದಾಗ ಹುಡುಗ ಹುಡುಗಿದು ನಾವು ಅಷ್ಟಮವನ್ನು ನೋಡಿದಾಗ ಅವರಿಬ್ರು ಅಷ್ಟಮ ಕೇಂದ್ರ ಅಥವಾ ತ್ರಿಕೋಣದಲ್ಲಿ ಬಂದ್ರೆ ಸರಿ ಅಂತ ಹೇಳ್ಬೇಕಾ? ಅವು ಹಾಗೆ ಷಷ್ಟಾಷ್ಟಕ ಹೇಳ್ಬೇಡಿ. ಆದ್ರೆ ಅಲ್ಲ ಅಲ್ಲ ಅಲ್ಲ, ಹಾ, ಅಷ್ಟಮ ಭಾವ ಅದು ದುಸ್ಥಾನ. ಅದು ಹೌದು. ಅಷ್ಟಮ ಭಾವವನ್ನ ಶುಭ ಹಾ, ಗ್ರಹಗಳು ಶುಕ್ರನಾಗ್ಲಿ ಗುರು ಇವರಿಬ್ಬರಿಗೆ ದೃಷ್ಟಿ ಇದ್ದಾಗ ಆ ಭಾವ ಅನ್ನೋದು ಸರಿ ಇರುತ್ತೆ ಅಂತ ಹೇಳ್ಬೇಕು. ಅಷ್ಟಮ ಹಾ, ಭಾವಾಧಿಪತಿ ತನ್ನ ಹಾ, ಭಾವದಲ್ಲಿ ಇದ್ರೆ ಶುಭ, ಅಥವಾ ಓಕೆ. ಗುರುವಿನ ಜೊತೆಯಲ್ಲಿದ್ರೆ ಶುಭ. ಗುರು ಯಾವ ಜಾಗದಲ್ಲಾದ್ರೂ ಇರ್ಲಿ, ಗುರುವಿನ ಹಾ, ಜೊತೆಲಿದ್ರೆ ಶುಭ, ಅಥವಾ ಗುರುವಿನ ಮನೆಯಲ್ಲಿದ್ರೆ ಶುಭ. ಯಾಕೆಂದ್ರೆ ಅಷ್ಟಮ ಹ್ಮ್, ಭಾವವನ್ನು ನಾವು ನೋಡುವಾಗ ಉಪಚಯಗಳಲ್ಲಿದ್ರೆ ಅಷ್ಟಮ ಭಾವ ಅದು ಇನ್ನೂ ಹ್ಮ್, ಒಳ್ಳೇದು. ಓಕೆ. ಹ್ಮ್, ಹ್ಮ್. ಈ ರೀತಿ ಆ ತರ ಮಾಡ್ಬೇಕು. ಅಷ್ಟಮ ಭಾವ ಹ್ಮ್, ಅನ್ನೋದು ಕೇಂದ್ರ ತ್ರಿಕೋಣದಲ್ಲಿತ್ತು ಅಂದ್ರೆ ಅಧಿಪತಿ ಹಾ, ಆ ಹಾ, ಕೇಂದ್ರ ತ್ರಿಕೋಣವನ್ನ ಇವನ್ ಏನ್ ಮಾಡ್ಬಿಡ್ತಾನೆ, ಹಾಳು ಮಾಡ್ಬಿಡ್ತಾನೆ. ಓಕೆ. ಅದು ಮ್ಯಾಚ್ ಮಾಡ್ಬಾರ್ದು ಅವಾಗ. ಕೇಂದ್ರ ಓಕೆ ಫೈನ್. ತ್ರಿಕೋಣ ಬಿಟ್ಟು ಇನ್ನೆಲ್ಲಾದ್ರೂ ಇರ್ಲಿ. ಇನ್ನೆಲ್ಲ ಓಕೆ ಮ್ಯಾಮ್, ಥ್ಯಾಂಕ್ ಯು. ಮೇಡಮ್ ಈಗ ನೀವು ನೆಕ್ಸ್ಟ್ 3 ಕ್ಲಾಸಸ್ಗೆ ಇದು ಅನಲೈಸ್ ಮಾಡೋದ್ ಹೇಳ್ಕೊಡ್ತೀರಲ್ಲ, ನಮ್ ಹಾರೋಸ್ಕೋಪ್ಸ್ ಖಂಡಿತ ಕಳಿಸ್ಬೋದಾ ಹೇಳ್ಕೊಡ್ತೀನಿ. ಮೇಡಮ್? ನಮ್ ಹಾರೋಸ್ಕೋಪ್ ಖಂಡಿತ ಕಳಿಸ್ಬೋದಾ ಮೇಡಮ್? ಆರಸ್ಕೋಪ್ ಕಳ್ಸೋದೇನ್ ಬೇಡ. ನೀವು ಅಲ್ಲಿ ಕುತ್ಕೊಂಡು ಅಲ್ಲಲ್ಲೇ ಬರ್ಕೊಂಡು ಎಲ್ರದನ್ನು ನಾವು ಅನಲೈಸ್ ಮಾಡೋಣ, ಆಯ್ತಾ? ಓಕೆ ಹಾಗಂತ ಓಕೆ ನೀವು ಜಾಸ್ತಿ ಇದ್ ಮಾಡ್ಕೋಬೇಡಿ. ಇದೇ ತರ ಎಷ್ಟಾಗುತ್ತೋ ಅಷ್ಟು ಕ್ಲಾಸ್ಗಳು ಮಾಡೋಣ. ಎಲ್ರು ಓಕೆ ಆರಸ್ಕೋಪ್ಗಳನ್ನು ಜೋಡಿ ಜೋಡಿ ಫಸ್ಟ್ ಸಾಂಪ್ರದಾಯ ಅಂತ ಹೇಳಿದೀನಿ ಅಷ್ಟನ್ನೇ ಮಾಡೋಣ. ನೆಕ್ಸ್ಟ್ ಲವ್ ಮ್ಯಾರೇಜ್, ನೆಕ್ಸ್ಟ್ ವಿವಾಹ ವಿಳಂಬ ಯಾಕಾಗುತ್ತೆ ಓಕೆ ಅದು, ಮೇಡಮ್. ಮತ್ತೆ ಯಾಕೆ ಅಫೇರ್ ಬರುತ್ತೆ ಅದು ಲಾಸ್ಟ್. ಕೆಟ್ಟದೆಲ್ಲ ಲಾಸ್ಟ್ ಹಾಕ್ಬಿಡೋಣ. ಫಸ್ಟ್ ಒಳ್ಳೊಳ್ಳೇದ್ ನೋಡಿ. ಆಮೇಲೆ ಕೆಲವು ಟಿಪ್ಸ್ ಕೊಡಿ ಮೇಡಮ್. ಒಳ್ಳೆ ಇದಕ್ಕೆ ನಾವು ಹೆಂಗೆ ಅಸ್ಟ್ರಾಲಜಿನ ಸರಿಯಾಗಿ ಕಲ್ತ್ಕೊಂಡು ಸರಿಯಾಗಿ ಯೂಸ್ ಮಾಡ್ಕೋಬೇಕು ಅನ್ನೋದಕ್ಕೆ ಏನಾದ್ರೂ ಸಣ್ಣ ಪುಟ್ಟ ಟಿಪ್ಸ್ ಇದ್ರೆ ನಾವು ಡೇ ಟು ಡೇ ಪ್ರಾಕ್ಟೀಸ್ ಮಾಡೋದು ಅಂತ ಅದೊಂದ್ ಸ್ವಲ್ಪ ಟಿಪ್ಸ್ ಕೊಡಿ ಮೇಡಮ್. ಅದನ್ನ ಮಧ್ಯ ಕೊಡ್ತೀನಿ. ಈಗ ಅನಲೈಸ್ ಮಾಡ್ಬೇಕಾದ್ರೆ ಪ್ರಾಬ್ಲಮ್ ಬರುತ್ತೆ ನೋಡಿ, ಓಕೆ ಅದು ಹಂಗೆ ಬಂದ್ಬಿಡುತ್ತೆ. ಹಂಗೆ ಹೇಳ್ಬಿಡೋಣ ಬಿಡಿ, ಆಯ್ತಾ? ಓಕೆ ಮೇಡಮ್. ಓಕೆ ಬರ್ಕೊಂಡು ಮೇಡಮ್. ಇವಾಗ ಯಾರ್ದು ಎಲ್ಲರಿಗೂ ಈ ಕ್ಲಾಸ್ ಅರ್ಥ ಆಗಿದೆ ಅನ್ಕೊಳ್ತೀನಿ. ಡೌಟ್ ಇದ್ರೆ ಗ್ರೂಪ್ ಅಲ್ಲಿ ಹಾಕಿ, ನಾನು ಖಂಡಿತ ಆನ್ಸರ್ ಮಾಡ್ತೀನಿ. ಇಲ್ಲ ತುಂಬಾ ಏನಾದ್ರೂ ಕೆಲವನ್ನ ಗ್ರೂಪ್ ಅಲ್ಲಿ ಇದ್ ಮಾಡಕ್ ಆಗಲ್ಲ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಮಾಡ್ತೀನಲ್ಲ, ಆ ಕ್ಲಾಸ್ ನಲ್ಲಿ ಅದನ್ನ ಇಟ್ಕೊಂಡು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೋಮವಾರ, ಮಂಗಳವಾರ, ಬುಧವಾರ ನೆಕ್ಸ್ಟ್. ಆವಾಗ ನಾವು ಓಕೆ ಕ್ಲಾಸ್ ನ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ನಿಮ್ಗೆ ಓಕೆ ಏನಾದ್ರೂ ಮೇಡಮ್. ಅಭಿಪ್ರಾಯ ಇತ್ತು ಅಂದ್ರೆ ಗ್ರೂಪ್ ನಲ್ಲಿ ಖಂಡಿತವಾಗ್ಲೂ ತಿಳಿಸಿ. ಎಲ್ರಿಗೂ ಮೇಡಮ್ ನಮಸ್ಕಾರ. ಮೊಬೈಲ್ ನಂಬರ್ ಹೇಳಿ ಮೇಡಮ್. 988 ಥ್ಯಾಂಕ್ ಯು ಮೇಡಮ್. ಗುಡ್ ನೈಟ್. ನಮಸ್ತೆ ಮೇಡಮ್. 988 688 ಎಸ್ ಮೇಡಮ್. 7383 988 688 7383. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಿಮ್ಗೆ ಏನಾದ್ರೂ ಇತ್ತು ಅಂದ್ರೆ ಡೌಟ್ ಹಾಕಿ ನನ್ನ ಗ್ರೂಪ್ ನಲ್ಲಿ, ಇಲ್ಲ ಪರ್ಸನಲ್ ಆಗಿ ಹಾಕಿದ್ರು ಕೂಡ ಅದನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂದ್ರೆ ಈಗ ಏನ್ ಪಾಠ ಮಾಡಿದೀನಿ ಅದು ಪರ್ಸನಲ್ ಎಲ್ಲ ಕೇಳ್ಕೊಳಕ್ ಹೋಗ್ಬೇಡಿ, ಯಾಕಂದ್ರೆ ನಂಗೆ ಟೈಮ್ ಇರಲ್ಲ. ಆಯ್ತು ಅದೇನಾದ್ರೂ ಮೇಡಮ್. ಪ್ರಾಬ್ಲಮ್ ಇತ್ತು ಅಂದ್ರೆ 3 ಕ್ಲಾಸ್ ಇದೆ ನೋಡಿ ನೆಕ್ಸ್ಟ್, ಆಯ್ತು ಅಲ್ಲಿ ಆಯ್ತು ಡೈರೆಕ್ಟ್ ಆಗಿ ನಾವು ಮಾತಾಡೋಣ. ಸರಿ ಮೇಡಮ್. ಪ್ರಶ್ನೆಗಳು ಹಾಕಿ ನೀವು, ಪ್ರಶ್ನೆಗಳನ್ನ ನಾನು ಖಂಡಿತ ಸಾಲ್ವ್ ಮಾಡ್ಕೊಡ್ತೀನಿ. ಮೇಡಮ್, ಓಕೆ. ಸಮಾಜದಲ್ಲಿ ಸಂಬಂಧದಲ್ಲೇ ಮದ್ವೆ ಆಗತ್ತೆ ಅನ್ನೋದು ಗೊತ್ತಾಗತ್ತಾ? ಹೌದು, ಗೊತ್ತಾಗುತ್ತೆ. ಮೇಡಮ್, ಅದಕ್ಕೆ ಮುಂದೆ ರೂಲ್ ಲವ್ ಇದೆ. ಮ್ಯಾರೇಜ್ ಆಗುತ್ತಾ ಅವ್ರಿಗೆ? ಮತ್ತೆ ಡೈವರ್ಸ್ ಏನಾದ್ರು ಆಗ್ಬಿಡುತ್ತಾ ಹೇಗೆ ಅಂತ ಅದು ಗೊತ್ತಾಗುತ್ತಾ ಮೇಡಮ್? ಅದಕ್ಕೆ ನಿಮ್ಗೆ ನಾನು ಹೇಳೋದೇನಂದ್ರೆ ಈ ಒಂದು ತತ್ವಗಳು ಅಂತ ಇದೆ. ನಿಮಗೆ ಸರಿಯಾಗಿ ಈ ಒಂದು ರಾಶಿ ತತ್ವಗಳನ್ನ ತಿಳ್ಕೊಬೇಕಾದ್ರೆ 2 days ನಾನು ಕ್ಲಾಸ್ ಮಾಡ್ತೀನಿ. ಜಸ್ಟ್ 500 1 day ಮತ್ತೆ 2 days. ಅದರಲ್ಲಿ ನಿಮ್ಗೆ 1.5 hour ತಗೊಂಡು ನಿಮ್ಗೆ ಅರ್ಥ ಆಗಲ್ಲ ಅಂದ್ರೆ ಬರೀ ರಾಶಿಗಳನ್ನ, ನಂದು ಒಂದು ಮೆಥಡ್ ಇದೆಯಲ್ಲ ಅದು ಡಿಫ್ರೆಂಟ್. ನೀವು ರಾಶಿಗಳನ್ನ ಹೆಂಗ್ ಅರ್ಥ ಮಾಡ್ಕೋಬೇಕು ಅನ್ನೋದು ಡಿಫ್ರೆಂಟ್ ಇದೆ. ಅದನ್ನ ನೀವು ಕಲ್ತ್ಕೊಂಡ್ರೆ ಈ ರಾಶಿಯವರು ಸಾಂಪ್ರದಾಯಿಕವಾಗಿಯೇ ಮದುವೆ ಆಗ್ತಾರೆ, ಈ ರಾಶಿಯವರು ಲವ್ ಮ್ಯಾರೇಜ್ ಆಗ್ತಾರೆ ಅನ್ನೋ ಗುಣಗಳನ್ನ ನೀವು ಈಸಿಯಾಗಿ ಕಂಡುಹಿಡಿದ್ಬಿಡ್ತೀರ. ಅದನ್ನ ಬೇಕಾದ್ರೆ ನಾನು ಮಾಡ್ಕೊಡ್ತೀನಿ, ಆಯ್ತಾ? ಅದು ನೀವು ನೋಟ್ಸ್ ಮಾಡ್ಕೊಳ್ಳಿ ನೀಟಾಗಿ. ನಿಮ್ ಕೈಯಲ್ಲೇ ಅದನ್ನ ನೀವು ಬರ್ಕೋಬಹುದು ನೀವು. ಆಯ್ತು ಮೇಡಮ್. ಮತ್ತೆ ಅದನ್ನ ಚೆಕ್ ಮಾಡೋಣ.
ಅದು ತಿಳ್ಕೊಂಬಿಟ್ರೆ ಒಂದು ಶಾರ್ಟ್ ಕೋರ್ಸ್ ಅಂತ ಬೇಕಾದ್ರೆ 1 ಡೇ ನಲ್ಲಿ 4 ಅವರ್ ಕುತ್ಕೊಂಡ್ರೆ ಮಾಡ್ಬೋದು ನಾನು. ಇಲ್ಲ 2 days ನಲ್ಲಿ 2 hours ಹಂಗೂ ಕೂಡ ನಾನು ಮಾಡ್ಬೋದು. ಮಾಡಿ ಮೇಡಮ್. ಬೇಗ ಮಾಡಿ ಮೇಡಮ್, ಮಾಡಿ ಮೇಡಮ್. ಸ್ಟಾರ್ಟ್ ಗುಡ್ ಆಗಿ ನೈಟ್ ಮುಗಿಸ್ಬಿಡೋದು. ಮೇಡಮ್. ನಿಮ್ಗೆ ತುಂಬಾ ಮೇಡಮ್. ಲಾಂಗ್ ಆಗಿ ನಾನು ತಿಂಗಳು ವರ್ಷ ಹಿಂಗೆಲ್ಲ ಮಾಡೋದು ಕಲಿಯೋದಿದೆಯಲ್ಲ ಅದು ವೇಸ್ಟ್. ಎಷ್ಟು ಬೇಕೋ ಅಷ್ಟನ್ನೇ ನೀವು ನೀಟಾಗಿ ತಿಳ್ಕೊಳ್ಳಿ. ಅದು ನೀವು ನಿಮ್ಮ ತಲೆನ, ಯಾಕಂದ್ರೆ ವಯಸ್ಸೇ ನಮ್ಗೆ 2000 ವರ್ಷ ಬದುಕಲ್ಲ ನಾವು. ಬದುಕದೇ ಒಂದು 50 ಅಂದ್ರೆ ಹೆಚ್ಚು, ಹೈಯೆಸ್ಟ್ ಅಂತಂದ್ರೆ 70. ಅದ್ರ ಮೇಲೆ ನಮ್ ಗಾಡ್ ಗಿಫ್ಟ್ ಅಂತ ಹೇಳ್ಕೊಬೇಕು. ಆ ತರ ಇರುವಾಗ ಶಾರ್ಟ್ ಆಗಿ ನಮ್ಗೆ ಈ ಜೀವನದಲ್ಲಿ ಒಂದು ಜಾತಕವನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ, ಅದನ್ನ ಪ್ರಿಟಿಕ್ಟ್ ಮಾಡೋದಿಕ್ಕೆ ಅದು ಕಲ್ತ್ಕೊಂಡ್ರೆ ಸಾಕಷ್ಟು. ಊರೆಲ್ಲ ಒಂದು ತಗೊಂಡು ಡಾಕ್ಟರೇಟ್ ತಗೊಳ್ಳೋ ಅಂತದ್ದು ಬೇಡ ಈಗ ನಮ್ಗೆ. ಆಯ್ತಾ? ಸಮಾಜಕ್ಕೆ ದಿನನಿತ್ಯ ಏನ್ ಬೇಕು ಅಷ್ಟು ಕಲ್ತ್ಕೊಳ್ಳಿ ಸಾಕು. ಓಕೆ ಮೇಡಮ್. ಅಲ್ಲಿಗೆ ನಾನು Thank you. ಎಲ್ಲ ಒಂದು ನಿಮ್ಗೆ ಇಷ್ಟು 3 ದಿನ ಸಹಕಾರ ಕೊಟ್ಟು ನನ್ ಜೊತೆ ಕೂತು ಸಹಕಾರ ಕೊಟ್ಟು ನನ್ನಲ್ಲಿರುವಂತ ಒಂದು ಈ ವಿಷಯಗಳನ್ನ ನಿಮ್ಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದೀರಾ. ಶಾರ್ಟ್ ಕೋರ್ಸ್ ಕೂಡ ಮಾಡ್ತೀನಿ. ಮತ್ತೆ ಮುಂದಿನ ವಾರದಲ್ಲಿ 3 ದಿನ ನಾವು ಮತ್ತೆ ಭೇಟಿ ಆಗೋಣ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಧನ್ಯವಾದ. ಮೇಡಮ್. ಧನ್ಯವಾದಗಳು ಮೇಡಮ್. ಗುಡ್ ನೈಟ್ ಮೇಡಮ್. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ತಿಳ್ಸೋದ್ ಮರಿಬೇಡಿ. ನಮಸ್ತೆ ಮೇಡಮ್. ಓಕೆ. ಧನ್ಯವಾದಗಳು ಮೇಡಮ್.